Hello, my dear students. Welcome to PW NEET Kannada channel. ನನ್ನ ಹೆಸರು ಅಶೋಕ್ ಎಸ್ಕೆ. ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಎಸ್, ಆಡಿ ಮತ್ತೆ ವಿಡಿಯೋ ಕ್ಲಿಯರ್ ಆಗಿದ್ರೆ ಒಂದ್ಸತಿ ಕನ್ಫರ್ಮ್ ಮಾಡಿ ಬೇಗ ಬೇಗ. ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್. ಎಸ್, ವೋಟ್ ಮಾಡಿ. ಆಡಿ ಮತ್ತೆ ವಿಡಿಯೋ ಕ್ಲಿಯರ್ ಆಗಿದ್ರೆ ಅಂತ. ನಮಸ್ತೆ, ನಮಸ್ತೆ, ನಮಸ್ತೆ. ಐ ಪೋಲ್ ವರ್ಕ್ ಆಗ ಆಗ ಮತ್ತೊಂದ್ಸತಿ 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 ಮತ್ತೊಂದ್ಸತಿ. ಇದು ಆಪ್ಷನ್ ಎ ಅಂತ. ಸ್ಟಾಪ್ ದ ಪೋಲ್, ಸಿ ದ ರಿಸಲ್ಟ್ 0%. ಮತ್ತೊಂದ್ಸತಿ ವೋಟ್ ಮಾಡಿ. ಆಡಿಯೋ ಮತ್ತೆ ವಿಡಿಯೋ ಕ್ಲಿಯರ್ ಆಗಿದೆನಂತ. ಎಸ್, ರವಿ ಹಾಯ್ ಹಾಯ್. ನಮಸ್ತೆ, ನಮಸ್ತೆ, ನಮಸ್ತೆ. ನಮಸ್ತೆ, ನಮಸ್ತೆ ಎಲ್ಲರಿಗೂ. ಶುಭ ದಿನ. ಇವತ್ತು ಫೆಸ್ಟಿವಲ್ ತಾನೇ, ಹಬ್ಬ ತಾನೇ ಇವತ್ತು, ಯುಗಾದಿ. ಎಲ್ಲರಿಗೂ ಹಬ್ಬದ ಶುಭಾಶಯಗಳು. ಓಕೆ, ರೈಟ್, ನೋಡೋಣ. ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್ ರವಿ. ಮಿಕ್ಕಿದವ್ರು ರೆಸ್ಪಾಂಡ್ ಮಾಡಿ. ಏನಕ್ಕೆ ಫಸ್ಟ್ ಇನ್ನ ಕ್ಲಾಸಸ್ ಸ್ಟಾರ್ಟ್ ಆಗಿಲ್ಲ, ಮೌನವ್ರತ ಮಾಡ್ತವ್ರೆ ಏನ್ ಕತೆ? ರೈಟ್, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಉಗ್ರಂ ನೀಟ್ 2026 ಬ್ಯಾಚ್. ಸೊ ದಟ್ ಈಸ್ ಇವತ್ತು ಸೆಕೆಂಡ್ PUC ಇದು. ನೆಕ್ಸ್ಟ್ ಚಾಪ್ಟರ್ ದಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂಡ್ ಇಟ್ ಇಸ್ ಅ ವೆರಿ ವೆರಿ ಸ್ಮಾಲ್ ಚಾಪ್ಟರ್. ನಾವು ರೆಗ್ಯುಲರ್ ಆಗಿ ಲೈಕ್ ಬೋರ್ಡ್ಗಾದ್ರೆ ಒಂದು 45 minutes ಅಲ್ಲಿ ಚಾಪ್ಟರ್ನ ಕಂಪ್ಲೀಟ್ ಮಾಡ್ಬೋದು. ಓಕೆ, ಸೊ ಫಾರ್ ಅ ಬೋರ್ಡ್ ಪರ್ಪಸ್. ಬಟ್ ನಾವು ಸ್ವಲ್ಪ ಕಾಂಪಿಟೇಟಿವ್ ಪ್ರಿಪೇರ್ ಆಗ್ತಿರೋದ್ರಿಂದ ಸೊ ವಿ ಕ್ಯಾನ್ ಕಂಪ್ಲೀಟ್ ದಿಸ್ ಚಾಪ್ಟರ್ ಬೈ 1.5 hour ಅಷ್ಟೇ. ಓಕೆನಾ? ಸೊ 1.5 hour ಅಲ್ಲಿ ಚಾಪ್ಟರ್ನ ಕಂಪ್ಲೀಟ್ ಮಾಡ್ಬೋದು. ಮ್ಯಾಕ್ಸ್ ಟು ಮ್ಯಾಕ್ಸಿಮಮ್ ಅಂತಂದ್ರೆ ದಟ್ ಈಸ್ 2 hours ವರೆಗೆ ಹೋಗುತ್ತೆ. ಅಂಡ್ ಅದರಲ್ಲೂ ಸಹ ಕೆಲವೊಂದು ರೆಡ್ಯೂಸ್ ಸಿಲೆಬಸ್ ಆಗಿದೆ, ಲೈಕ್ ಪ್ರೆಷರು, ಇಂಟೆನ್ಸಿಟಿ ಅವೆಲ್ಲ ಡಿಲೀಟ್ ಆಗ್ಬಿಟ್ಟಿದೆ. ಸೊ ನಮಗಿರೋದು ಏನೇನು ಸಿಲೆಬಸ್ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ, ಲೈಕ್ NTA ಕಡೆಯಿಂದ 2026 ನೀಟ್ ಸಿಲೆಬಸ್ ಇಂದ ಯಾವ ಚಾಪ್ಟರ್ ಅಲ್ಲಿ ಏನೇನು ಡಿಲೀಟ್ ಆಗಿದೆ, ಅಪ್ಡೇಟೆಡ್ ಸಿಲೆಬಸ್ ನ ರಿಲೀಸ್ ಮಾಡಿದ್ದಾರೆ. ಓಕೆ, ಯಾರ್ಯಾರು ಆ ಪೇಜ್ ನ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಹೇಳಿ. ಐ ಥಿಂಕ್ ವಿ ಹ್ಯಾವ್ ಶೇರ್ಡ್ ಅವರ್ ಅಪ್ಡೇಟೆಡ್ ಸಿಲೆಬಸ್ ಇನ್ PW ನೀಟ್ ಕರ್ನಾಟಕ ವಾಟ್ಸ್ಆಪ್ ಚಾನಲ್ ಅಲ್ಲಿ ಶೇರ್ ಮಾಡಿದ್ವಿ. ಒಂದ್ಸತಿ ಡೌನ್ಲೋಡ್ ಮಾಡ್ಕೊಳ್ಳಿದನ್ನ. ಓಕೆ, ಫಾರ್ ಅ ಕ್ಲಾರಿಟಿ. ರೈಟ್, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಉಗ್ರಂ ನೀಟ್ ಫಿಸಿಕ್ಸ್. ನೆಕ್ಸ್ಟ್ ಚಾಪ್ಟರ್ ದಟ್ ಇಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಓಕೆ, ಸೊ ಈ ಕ್ಲಾಸ್ ಇಂದು ನೋಟ್ಸ್ ಆಗಿರಬಹುದು, DPPs ಆಗಿರಬಹುದು, ಅಥವಾ ಫಾರ್ಮುಲಾ ಶೀಟ್ಸ್ ಆಗಿರಬಹುದು, ಇವೆಲ್ಲ ನಿಮಗೆ ಬೇಕು ಅಂತಂದ್ರೆ ವಾಟ್ ಯು ಹ್ಯಾವ್ ಟು ಡೂ ಇಸ್ ಫಸ್ಟ್ PW ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ? PW ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ PW ಆಪ್ ನ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನೀವೇನ್ ಮಾಡ್ಬೇಕು ಅಂತಂದ್ರೆ, ಸೊ ನಿಮ್ಮ ಮೊಬೈಲ್ ನಂಬರ್ ಯೂಸ್ ಮಾಡ್ಕೊಂಡು ಲಾಗಿನ್ ಆಗಿ. ಸೊ ಲಾಗಿನ್ ಹೇಗೆ ಆಗ್ತೀರಾ? ನಿಮ್ಮ ಮೊಬೈಲ್ ನಂಬರ್ನ ಟೈಪ್ ಮಾಡ್ತೀರಾ, ಸಬ್ಮಿಟ್ ಅಂತ ಲಾಗಿನ್ ಅಂತ ಬರುತ್ತೆ. ಆಮೇಲೆ OTP ಕೇಳುತ್ತೆ, OTP ಬರುತ್ತೆ. OTP ಬಂದ್ಮೇಲೆ ಅದರಲ್ಲಿ ನೀವು ಟೈಪ್ ಮಾಡ್ತೀರಾ ಅಂಡ್ ಲಾಗಿನ್ ಆಗ್ಬಿಡ್ತೀರಾ. ಲಾಗಿನ್ ಆದ್ಮೇಲೆ ಸರ್ಚ್ ಬೈ ಬ್ಯಾಚ್ ನೇಮ್, ಅಲ್ಲಿ ಬ್ಯಾಚಸ್ ಸ್ಟಡಿ ಅದೆಲ್ಲ ಏನೇನಿರುತ್ತೆ. ಸಬಗ ಸರ್ಚ್ ಬೈ ಬ್ಯಾಚ್ ನೇಮ್. ನಮ್ಮ ಬ್ಯಾಚ್ ನೇಮ್ ಏನು? ಉಗ್ರಂ ನೀಟ್ 2026 ಬ್ಯಾಚ್. ಕರೆಕ್ಟಾ? ಆ ಉಗ್ರಂ ನೀಟ್ ಅಂತ ಟೈಪ್ ಮಾಡಿದ್ರೆ ನಮಗೆ ನಮ್ಮ ಬ್ಯಾಚ್ ಸಿಗುತ್ತೆ. ಆ ಬ್ಯಾಚ್ ನಲ್ಲಿ ಫ್ರೀ ಆಗಿ ಎನ್ರೋಲ್ ಆಗ್ಬೋದು, ಯಾವುದೇ ರೀತಿ ದುಡ್ಡಿಲ್ಲ. ಅಂಡ್ ಇದನ್ನ ಫ್ರೀ ಆಗಿ ಎನ್ರೋಲ್ ಆದ್ಮೇಲೆ, ಓಕೆ, ಸೊ ಎನ್ರೋಲ್ ಆದ್ಮೇಲೆ ಯು ಕ್ಯಾನ್ ಸ್ಟಡಿ. ಓಕೆ, ಸೊ ಫಿಸಿಕ್ಸ್, ಕೆಮಿಸ್ಟ್ರಿ ಅಂಡ್ ಬಯೋ, ಅದರಲ್ಲಿ ಬಾಟ್ನಿ ಮತ್ತೆ ಝೂಲಾಜಿ ಎರಡನ್ನೂ ಸ್ಟಡಿ ಮಾಡಬಹುದು. ಅಂಡ್ ನೋಟ್ಸ್ ಆಗಿರ್ಬೋದು, DPPs ಆಗಿರ್ಬೋದು, ಫಾರ್ಮುಲಾ ಶೀಟ್ಸ್ ಆಗಿರ್ಬೋದು, ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಆಗಿರ್ಬೋದು, ಎಲ್ಲಾನು ಸಹ ಫ್ರೀ 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 ಫ್ರೀ. ಓಕೆ, ಎಸ್, ಸೊ ದಿಸ್ ಇಸ್ ಅಬೌಟ್ ಅವರ್ ಆಪ್. ಓಕೆ, ಸೊ ಇಂಟ್ರೊಡಕ್ಷನ್ ಆಫ್ ಅವರ್ ಆಪ್. ಅಂಡ್ ನೆಕ್ಸ್ಟ್ ಕ್ವಿಕ್ ಅಪ್ಡೇಟ್ಸ್ಗೋಸ್ಕರ ನೀವು ನೀಟ್ ರಿಲೇಟೆಡ್ ಮತ್ತೆ NTA ರಿಲೇಟೆಡ್ ಮೇನ್ ಇಂಪಾರ್ಟೆಂಟ್ ಸರ್ಕ್ಯುಲರ್ಸ್ ಬೇಗ ನಿಮ್ಗೆ ಸಿಗ್ಬೇಕಂತಂದ್ರೆ ನಮ್ಮ PW ನೀಟ್ ಕರ್ನಾಟಕ ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗಬೇಕು. ಓಕೆನಾ? ಡನ್. ಅಂಡ್ ನೆಕ್ಸ್ಟ್ ಹೆಂಗೆ ಜಾಯ್ನ್ ಆಗೋದು ಅಂದ್ರೆ ಜಸ್ಟ್ ಸ್ಕ್ಯಾನ್ ಮಾಡ್ಬಿಡಿ. ಓಕೆ, ಸೊ ಮೊಬೈಲ್ನ ಸ್ಕ್ಯಾನ್ ಮಾಡ್ಬಿಟ್ಟು ಜಾಯ್ನ್ ಆಗ್ಬಿಡಿ. ಓಕೆ, ಸೊ ಸ್ವಲ್ಪ ನಾನು ಸರ್ಕೊಂತೀನಿ. ಓಕೆ, ಸ್ಕ್ರೀನ್ ಶಾಟ್ ತಗೊಳ್ರಿ ಅಥವಾ ಡೈರೆಕ್ಟ್ ಆಗಿ ಸ್ಕ್ಯಾನ್ ಮಾಡ್ಬಿಡಿ. ಓಕೆನಾ? ಸೊ ಸ್ಕ್ಯಾನ್ ಮಾಡಾಯ್ತು. ಎಸ್, ಸೊ ಹಾಗಿದ್ರೆ ಇವತ್ತಿನ ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡೋದು that is most important topic that we left in a last class, that is ಟ್ರಾನ್ಸ್ಫಾರ್ಮರ್ ಮತ್ತೆ ಅದ್ರ ಮೇಲೆ ಇರುವಂತ ಕ್ವಶನ್ಸ್. ಓಕೆ, ಅಂಡ್ ಇವತ್ತಿನ ಚಾಪ್ಟರ್ದು
starting with so displacement current and electromagnetic waves. Okay, so displacement current ಅಂದ್ರೇನು, electromagnetic waves ಅಂದ್ರೇನು ತಿಳ್ಕೋಣ. ಅದಾದ್ಮೇಲೆ just properties of electromagnetic spectrum and property. Electromagnetic spectrum ಅಷ್ಟೇ ಇರುತ್ತೆ, ಲೈಕ್ ರೇಡಿಯೋ ವೇವ್ಸ್ ಆಗಿರ್ಬೋದು, ಮೈಕ್ರೋವೇವ್ಸ್ ಆಗಿರ್ಬೋದು, IR ಆಗಿರ್ಬೋದು, ವಿಸಿಬಲ್ ಆಗಿರ್ಬೋದು, UV ಆಗಿರ್ಬೋದು, ಇವೆಲ್ಲ ಪ್ರಾಪರ್ಟೀಸ್. ಅವು ಹೇಗೆ ಜನರೇಟ್ ಆಗುತ್ತೆ, ಅದ್ರದ್ದು ವೇವ್ ಲೆಂತ್ ರೇಂಜ್ ಏನು, ವಾಟ್ ಇಸ್ ದೇರ್ ಫ್ರೀಕ್ವೆನ್ಸಿ ರೇಂಜ್, ಅಂಡ್ ವಾಟ್ ಆರ್ ದ ಅವು ಹೇಗೆ ಪ್ರೊಡ್ಯೂಸ್ ಆಗುತ್ತೆ, ವಾಟ್ ಆರ್ ದ ಅಪ್ಲಿಕೇಶನ್ಸ್ ಇನ್ ಅವರ್ ಡೇ ಟು ಡೇ ಲೈಫ್, ಎಲ್ಲಾನು ಸಹ ಡಿಸ್ಕಸ್ ಮಾಡ ಇನ್ ದಿಸ್ ಪ್ರಾಪರ್ಟೀಸ್. ಓಕೆ, ದಟ್ ಇಸ್ ದ ಥರ್ಡ್ ಪಾಯಿಂಟ್. ಅಂಡ್ ದ ಲಾಸ್ಟ್ ಒನ್, ಈ ಎಲ್ಲ ಟಾಪಿಕ್ಸ್ ಮೇಲೆ ಕ್ವಶನ್ಸ್ ನ ಸಾಲ್ವ್ ಮಾಡ. ರೈಟಾ? ಎಸ್, ಐ ಆಮ್ ಅಲೈನ್ಡ್. ನೀವು ಅಲೈನ್ ಆಗಿದ್ದೀರಾ? ರೈಟ್. So let's get into the topic, that is a transformer. Okay, so transformer ಗೆ ಹೋಗೋದಕ್ಕಿಂತ ಮುಂಚೆ what is the syllabus ಅಂತ ನೋಡ್ಬಿಡೋಣ. Yes, the NEET syllabus 2026 of electromagnetic waves. ಈ electromagnetic waves ಚಾಪ್ಟರ್ ಅಲ್ಲಿ ಏನೇನಿದೆ, ಏನೇನು ಕೊಟ್ಟಿದ್ದಾರೆ ಎಲ್ಲಾನು ಸಹ ನೋಡೋಣ. That is displacement current. First one, displacement current ಅಂದ್ರೇನು ನೋಡೋಣ. ಆಮೇಲೆ electromagnetic waves ನೋಡೋಣ. ಆಮೇಲೆ their characteristics, transverse nature of electromagnetic waves. Next ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್, ಅದರಲ್ಲಿ ನಮಗೆ 7 ಬರುತ್ತೆ. ಓಕೆ, ಸೊ 7 ಬರುತ್ತೆ. ಓಕೆ, ಸೊ 7. ಓಕೆ, ಸೊ ದಟ್ ಇಸ್ ರೇಡಿಯೋ ವೇವ್ಸ್, ಮೈಕ್ರೋವೇವ್ಸ್, ಇನ್ಫ್ರಾರೆಡ್, ವಿಸಿಬಲ್, ಅಲ್ಟ್ರಾವೈಲೆಟ್, ಎಕ್ಸ್ರೇ, ಗ್ರಾಮರಿ ಅಂಡ್ ಅಪ್ಲಿಕೇಶನ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಓಕೆ, ಇಷ್ಟೇ. ನಿಮಗೆ ಮೇನ್ ಆಗಿ ಫೋರ್ಸ್ ಆಗಿರ್ಬೋದು, ಪ್ರೆಷರ್ ಆಗಿರ್ಬೋದು, ಅವೆಲ್ಲ ಏನು ಕೇಳಿಲ್ಲ. ಓಕೆ, ಸೊ ಡೈರೆಕ್ಟ್ ಆಗಿ ಯು ಕ್ಯಾನ್ ಸ್ಟಾರ್ಟ್ ವಿತ್ ಪ್ರಾಪರ್ಟೀಸ್ ಅಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಷ್ಟೇ, ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಷ್ಟೇ. ಓಕೆ, ರೈಟ್. ಸೊ ಎಲ್ಲರೂ ರೆಡಿ ಇದ್ರೆ ಒಂದ್ಸತಿ ಕನ್ಫರ್ಮ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ರೆಸ್ಪಾನ್ಸ್ ಬರಲಿ ಬೇಗ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟ್ರಾನ್ಸ್ಫಾರ್ಮರ್. ಓಕೆ, ಸೊ ಟ್ರಾನ್ಸ್ಫಾರ್ಮರ್ ಮೇಲೆ ಸ್ಟಾರ್ಟ್ ಮಾಡೋಣ. ಎಸ್, ಟ್ರಾನ್ಸ್ಫಾರ್ಮರ್, ಫಿಲಂ ಟ್ರಾನ್ಸ್ಫಾರ್ಮರ್ ಅಲ್ಲೋ ನಮ್ಮ ಫಿಸಿಕ್ಸ್ ಟ್ರಾನ್ಸ್ಫಾರ್ಮರ್. ಓಕೆ, ಸೊ ಟ್ರಾನ್ಸ್ಫಾರ್ಮರ್. ಓಕೆ, ಸೊ ಟ್ರಾನ್ಸ್ಫಾರ್ಮರ್, ಈ ಟ್ರಾನ್ಸ್ಫಾರ್ಮರ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್, ವಾಟ್ ಇಸ್ ದಿಸ್ ದ ಟ್ರಾನ್ಸ್ಫಾರ್ಮರ್? ಓಕೆ, ಸೊ ಟ್ರಾನ್ಸ್ಫಾರ್ಮರ್ ಇಸ್ ಅ ಎಲೆಕ್ಟ್ರಿಕಲ್ ಡಿವೈಸ್, ಅಥವಾ ಎಲೆಕ್ಟ್ರಾನಿಕ್ ಅನ್ನೋದಲ್ಲ, ಎಲೆಕ್ಟ್ರಿಕಲ್ ಡಿವೈಸ್. ಓಕೆ, ಅಂಡ್ ಏನ್ ಮಾಡುತ್ತೆ ಅಂದ್ರೆ ಇಟ್ ಚೇಂಜಸ್ ವೋಲ್ಟೇಜ್. ಓಕೆ, ಇಟ್ ಚೇಂಜಸ್ ವೋಲ್ಟೇಜ್. ಚೇಂಜಸ್ ಅಂದ್ರೆ ಸರ್ ಜಾಸ್ತಿ ಮಾಡುತ್ತಾ ಅಥವಾ ಕಮ್ಮಿ ಮಾಡುತ್ತಾ? ಯಾವ ರೀತಿ ಚೇಂಜ್ ಮಾಡುತ್ತೆ ಅಂತಂದ್ರೆ ದೇರ್ ಆರ್ 2 ಟೈಪ್ಸ್ ಆಫ್ ಡಿವೈಸಸ್. ಅಲ್ಲಿ ನಮಗೆ ವೋಲ್ಟೇಜ್, ಇವಾಗ ಫಸ್ಟ್ ಆಫ್ ಆಲ್ ಟ್ರಾನ್ಸ್ಫಾರ್ಮರ್ ಇಸ್ ಅ ಡಿವೈಸ್ ವಿಚ್ ಇಸ್ ಯೂಸ್ ಟು ಸೊ ವೇರಿ ಆರ್ change. Okay, so vary, change the voltage. Okay, so change the voltage. Okay, so ಯಾವ ರೀತಿ ಚೇಂಜ್ ಮಾಡ್ತವೆ? ಸೊ ಯಾವ ರೀತಿ ಚೇಂಜ್ ಮಾಡ್ತವೆ? ಜಾಸ್ತಿನೂ ಮಾಡಬಹುದು, ಕಮ್ಮಿನೂ ಮಾಡಬಹುದು. ಸೊ ಬೇಸ್ಡ್ ಆನ್ ದಟ್ ಡಿಮ್ಯಾಂಡ್, ಓಕೆ, ಸೊ ಅವರ್ ಡಿಸೈರ್, ನಮಗೆ ಈ ಟ್ರಾನ್ಸ್ಫಾರ್ಮರ್ ಅನ್ನೋದ್ರಲ್ಲಿ 2 ರೀತಿ ಇರುತ್ತೆ. ಒಂದು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್. ಓಕೆ, ಸೊ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್. ಇನ್ನೊಂದು ದಟ್ ಇಸ್ step down transformer. Okay, so step down transformer. Okay, so step up, step down transformer ಆಗಿರುತ್ತೆ. Okay, sir, step up transformer ಮತ್ತು step down transformer, what is the difference? Okay, and what is the principle this transformer works? So what is the principle ಅಂತಂದ್ರೆ that is electromagnetic induction. ಯಾವುದು? that is AC generator. Okay, ಈ ಟ್ರಾನ್ಸ್ಫಾರ್ಮರ್ ಯಾವ್ದ್ರ ಬೇಸ್ ಮೇಲೆ ವರ್ಕ್ ಆಗುತ್ತೆ ಅಂದ್ರೆ that is a mutual induction. ಓಕೆ, ಸೊ ಮ್ಯೂಚುವಲ್ ಇಂಡಕ್ಷನ್ ಅದು ಹೇಗೆ ನಿಮಗೆ ಡಯಾಗ್ರಾಮ್ ಮೂಲಕ ತೋರಿಸ್ತೇನೆ. ಓಕೆ, ಸೊ ಇಲ್ಲಿ ನಿಮಗೆ ಇಲ್ಲಿ ಡಯಾಗ್ರಾಮ್ ಬರುತ್ತೆ ನೋಡಿ. ಇದು ಐರನ್ ಕೋರ್. ಓಕೆ, ಸೊ ಇದು ಐರನ್ ಕೋರ್. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ಐರನ್ ಕೋರ್. ಓಕೆ, ಸೊ ದಿಸ್ ಇಸ್, ಓಕೆ, ಸೊ ಇದು ಏನಿದು ಐರನ್ ಕೋರ್ ಇದು. ಓಕೆ, ಸೊ ಕೋರ್ ಅಂತ ಬರೀತೀನಿ. ಓಕೆ, ಸೊ ಕೋರ್ ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ ಇರುತ್ತೆ. ಓಕೆ, ಹೈ ರಿಟೆಂಟಿವ್ ಅದೆಲ್ಲ ಸಮಥಿಂಗ್ ಪ್ಯಾರಾಮೀಟರ್ಸ್ ಇದೆ, ಅದು ನಮ್ಮ ಸಿಲೆಬಸ್ ಗಿಲ್ಲ. ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ಅಬೌಟ್ ಇಟ್. ಓಕೆ, ರೈಟ್. ಸೊ ಇಲ್ಲಿ ವೈಂಡಿಂಗ್ಸ್ ಇರುತ್ತೆ. ಓಕೆ, ಸೊ ಇಲ್ಲಿ ವೈಂಡಿಂಗ್ಸ್ ಅಂದ್ರೆ ವೈರ್. ವೈಂಡಿಂಗ್ಸ್ ಅಂದ್ರೆ ಏನೋ ಸರ. ವೈಂಡಿಂಗ್ಸ್ ಅಂದ್ರೆ ಏನೋ ಸರ. ವೈಂಡಿಂಗ್ಸ್. ಸೊ ವೈಂಡಿಂಗ್ಸ್. ಓಕೆ, ಸೊ ದಟ್ ಇಸ್ ದ ವೈಂಡಿಂಗ್. ಓಕೆ, ಸೊ ದಟ್ ಇಸ್ ದ ವೈಂಡಿಂಗ್. ಓಕೆ, ಸೊ ಇಷ್ಟ ಆಯ್ತಾ? ರೈಟ್ ಸರ್. ಇವಾಗ ಇಲ್ಲಿಂದ ಕರೆಂಟ್ ಬರುತ್ತೆ ಅನ್ಕೊಳ್ಳಿ. ಓಕೆ, ಸೊ ಇದು ಇನ್ಪುಟ್. ಓಕೆ, ಸೊ ಇದನ್ನ ನಾವು ಇನ್ಪುಟ್ ಅಂತ ಕರಿಬಹುದು. ಓಕೆ, ಸೊ ಇನ್ಪುಟ್ and this one, sir, it is output. Okay, so this is output. So this is the input. Okay, so this is the input and this is output. Okay, so this is input and that is output. Okay, sir.
ಅಂಡ್ ಇಲ್ಲಿ ನಾನು ಕಂಚೆ ಮಾಡ್ಕೊಂಡ್ರೆ, ಓಕೆ, ಸೊ ಇಲ್ಲಿ ನಾನು ಕಂಚೆ ಮಾಡ್ಕೊಂಡ್ರೆ ಇಲ್ಲಿ ಸ್ವಲ್ಪ ದೂರ ಐತಲ್ಲ, ಇರ್ಲಿ. ಓಕೆ, ಸೊ ಈ ತರ ನಿಮಗೆ ನಂಬರ್ ಆಫ್ ಟರ್ನ್ಸ್ ಇರುತ್ತೆ. ಅಂಡ್ ಇಲ್ಲೂ ಅಷ್ಟೇ ಸೊ ಇವುಗಳನ್ನ ನಾವೇನಂತ ಕರಿತೀವಿ, ನಂಬರ್ ಆಫ್ ಟರ್ನ್ಸ್ ಅಂತ ಕರಿತೀವಿ. ಓಕೆ, ಸೊ ಇವುಗಳನ್ನ ನಾವೇನಂತ ಕರಿತೀವಿ, ನಂಬರ್ ಆಫ್ ಟರ್ನ್ಸ್. ಈ ವೈರ್ಸ್ ಇದೆಲ್ಲ, ಸೊ ಇದ್ರ ಮೂಲಕ ಕರೆಂಟ್ ಅಂದ್ರೆ ಕರೆಂಟ್ ಫ್ಲೋ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ವಿ ಕಾಲ್ ಇಟ್ ಆಸ್ ಪ್ರೈಮರಿ ಕಾಲ್ ಅಂಡ್ ದಿಸ್ ಇಸ್ ದ ಸೆಕೆಂಡರಿ ಕಾಲ್. ಓಕೆ, ಸೊ ಇದನ್ನ ನಾವು ಇನ್ಪುಟ್ ಅಂಡ್ ದಿಸ್ ಇಸ್ ಔಟ್ಪುಟ್ ಅಂತ ಕರಿತೀವಿ. ಓಕೆ ಸರ್, ಇದರ ಪ್ರಕಾರ ಇದನ್ನ ನಾವೇನಂತ ಕರಿತೀವಿ ಸರ್, ಇಟ್ ಇಸ್ ದ ಪ್ರೈಮರಿ ಕಾಲ್. ಓಕೆ, ಸೊ ಪ್ರೈಮರಿ ಕಾಲ್. ಓಕೆ, ಸೊ ಪ್ರೈಮರಿ ಕಾಲ್. ಓಕೆ, ಸೊ ಪ್ರೈಮರಿ. ಅಂಡ್ ಇದನ್ನ ನಾವೇಂತ ಕರಿತೀವಿ, ಸೆಕೆಂಡರಿ ಕಾಲ್. ಓಕೆ, ಸೊ ದಟ್ ಇಸ್ ದ ಸೆಕೆಂಡರಿ ಕಾಲ್. ಓಕೆ, ಸೊ ಪ್ರೈಮರಿ ಕಾಲ್ ಅಂಡ್ ಸೆಕೆಂಡರಿ ಕಾಲ್. ಓಕೆ, ಸೊ ಪ್ರೈಮರಿ ಕಾಲ್ ಅಂಡ್ ಸೆಕೆಂಡರಿ ಕಾಲ್. ಅರ್ಥ ಆಗ್ತಿದೆ ಎಲ್ಲರಿಗೂ? ಕರೆಕ್ಟ್ ಆಗಿ ಕಾನ್ಸಂಟ್ರೇಟ್ ಮಾಡಿ. ಓಕೆ, ನಾ ಇಲ್ಲಿ ಪ್ರೈಮರಿಯಲ್ಲಿ ಏನೇನಿರುತ್ತೆ? ಸೊ ನೋಡಿ ಸರ್, ಇದರಲ್ಲಿ ಕರೆಂಟ್ ಪಾಸ್ ಆಗುತ್ತೆ. ಸೊ ದಟ್ ಇಸ್ ಪ್ರೈಮರಿ ಕರೆಂಟ್. ಓಕೆ, ಅಂಡ್ ವೋಲ್ಟೇಜ್ ಪಾಸ್ ಆಗುತ್ತೆ. ಸೊ ದೇರ್ ಫೋರ್ ನಾನು ಏನ್ ಬರೀತೀನಿ, ಪ್ರೈಮರಿ ವೋಲ್ಟೇಜ್. ಸರ್, ಕರೆಂಟ್ ಮತ್ತೆ ವೋಲ್ಟೇಜ್ ಅಂದ್ರೆ ಪವರ್ ಇರುತ್ತೆ. ಸೊ ದೇರ್ ಫೋರ್ ಇಟ್ ಇಸ್ ದ ಪ್ರೈಮರಿ ಪವರ್. ಓಕೆ, ಸೊ ಐ ಅಂದ್ರೆ ಕರೆಂಟ್, ವಿ ಅಂದ್ರೆ ವೋಲ್ಟೇಜ್ ಅಂಡ್ ಪಿ ಅಂದ್ರೆ ಪವರ್. ಎಲ್ಲಿ ಸರ್? ಪ್ರೈಮರಿ ಅಂದ್ರೆ ಇಲ್ಲಿ ಇನ್ಪುಟ್ ಕೇಸಲ್ಲಿ. ಅಂಡ್ ಇದು ಇನ್ಪುಟ್ ಕೊಟ್ಟರೆ ಔಟ್ಪುಟ್ ಬರಲೇಬೇಕಲ್ಲ ವರ್ಕಿಂಗ್ ಟ್ರಾನ್ಸ್ಫಾರ್ಮರ್ಗೆ. ಓಕೆ, ಸೊ ವರ್ಕಿಂಗ್ ಟ್ರಾನ್ಸ್ಫಾರ್ಮರ್ಗೆ ಇನ್ಪುಟ್ ಔಟ್ಪುಟ್ ಇದ್ದೇ ಇರುತ್ತೆ. ಸೊ ದೇರ್ ಫೋರ್ ಇದಕ್ಕೆ ಏನಂತ ಕರಿತೀವಿ ಸರ್? ಔಟ್ಪುಟ್ ಕರೆಂಟ್. ಔಟ್ಪುಟ್ ಕರೆಂಟ್ ಅಂದ್ರೆ ಸೆಕೆಂಡರಿ ಕೇಸಲ್ಲಿ ಬರುತ್ತೆ. ಅಂಡ್ ದಿಸ್ ಒನ್ ವಿ ಎಸ್ ಅಂತ ಕರಿತೀವಿ. ಅಂಡ್ ದಿಸ್ ಇಸ್ ದ ಪಿ ಎಸ್. ಓಕೆ, ಸೊ ಕರೆಂಟ್ ಐ ಪಿ ಅಂದ್ರೆ ಕರೆಂಟ್ ಅಕ್ರಾಸ್ ಪ್ರೈಮರಿ ಕಾಯಿಲ್. ಐ ಪಿ ಅಂದ್ರೆ ದಟ್ ಇಸ್ ಸಾರಿ, ಐ ಪಿ ಅಂದ್ರೆ ಐತಲ್ಲ, ವಿ ಪಿ ಅಂದ್ರೆ ದಟ್ ಇಸ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಆಫ್ ಪೊಟೆನ್ಶಿಯಲ್ ಅಥವಾ ಇ ಎಂ ಎಫ್ ಅಕ್ರಾಸ್ ದ ಪ್ರೈಮರಿ ಕಾಯಿಲ್. ಅಂಡ್ ಪಿ ಪಿ ಅಂತಂದ್ರೆ ದಟ್ ಇಸ್ ದ ಪ್ರೈಮರಿ ಪವರ್ ಎಟ್ ಅ ಪ್ರೈಮರಿ ಕಾಯಿಲ್ ಅಂತ ಕರಿತೀವಿ. ಅಂಡ್ ಐ ಎಸ್ ಅಂದ್ರೆ ದಟ್ ಇಸ್ ಕರೆಂಟ್ ಅಕ್ರಾಸ್ ಸೆಕೆಂಡರಿ ಕಾಯಿಲ್. ಅಂಡ್ ವಿ ಎಸ್ ಅಂದ್ರೆ ದಟ್ ಇಸ್ ಇ ಎಂ ಎಫ್ ಅಕ್ರಾಸ್ ಸೆಕೆಂಡರಿ ಕಾಯಿಲ್. ಅಂಡ್ ಪಿ ಎಸ್ ಅಂತಂದ್ರೆ ದಟ್ ಈಸ್ ಪವರ್ ಅಕ್ರಾಸ್ ಸೆಕೆಂಡರಿ ಕಾಯಿಲ್ ಅಂತ ಕರಿತೀವಿ. ಗಾಟ್ ಮೈ ಪಾಯಿಂಟ್? ಗುಡ್ ಈವ್ನಿಂಗ್ ಶಿವಲಿಂಗ, ರೈಟ್? ಸೊ ಇಷ್ಟ ಆಯ್ತು ಸರ್, ಏನೋ ಇಂಟ್ರೊಡಕ್ಷನ್ ಅಂತೂ ಆಯ್ತು. ಅಂಡ್ ವಾಟ್ ಅಬೌಟ್ ದಿಸ್ ಒನ್ ಸರ್? ನಂಬರ್ ಆಫ್ ಟರ್ನ್ಸ್. ಓಕೆ, ಸೊ ನಂಬರ್ ಆಫ್ ಟರ್ನ್ಸ್ ಇನ್ ಅ ಪ್ರೈಮರಿ ಕಾಯಿಲ್ ಅಂಡ್ ನಂಬರ್ ಆಫ್ ಟರ್ನ್ಸ್ ಇನ್ ಅ ಸೆಕೆಂಡರಿ ಕಾಯಿಲ್. ಓಕೆ ಸರ್, ನಂಬರ್ ಆಫ್ ಟರ್ನ್ಸ್ ಇನ್ ಅ ಪ್ರೈಮರಿ ಕಾಯಿಲ್ ಅಂಡ್ ನಂಬರ್ ಆಫ್ ಟರ್ನ್ಸ್ ಇನ್ ಅ ಸೆಕೆಂಡರಿ ಕಾಯಿಲ್. ಇಷ್ಟು ಕ್ಲಾರಿಟಿ ಸಿಗ್ತಾ? ಇಲ್ಲಿ ಕ್ಲಾರಿಟಿ ಸಿಗ್ತಾ ಇಷ್ಟು? ಇಲ್ಲಿವರೆಗೆ ಏನಾದ್ರು ಡೌಟ್ ಇದೆನಾ? ಇಫ್ ನಾಟ್ ಯು ಪ್ಲೀಸ್ ಮೆನ್ಷನ್ ದ ಕಮೆಂಟ್ ಸೆಕ್ಷನ್. ನೋ ಸರ್, ಕ್ಲಿಯರ್ ಅಂತ ಮೆನ್ಷನ್ ಮಾಡಿ. ಓಕೆ, ಸೊ ನಿಮಗೆ ಡೌಟ್ ಇಲ್ಲ ಅಂದ್ರೆ ಕ್ಲಿಯರ್ ಅಂತ ಮೆನ್ಷನ್ ಮಾಡಿ. ಓಕೆ, NP that is indicate number of turns in a primary coil. NS that is indicates number of turns in a secondary coil. Got it? Yes, bega. Okay, very good. Okay, so ಇಷ್ಟ ಆಯ್ತಾ? Yes sir. According to the Faraday law. Okay, so according to Faraday laws. Okay, so according to the Faraday law. Okay, so according to Faraday law. Okay, so according to Faraday law. Okay, so Faraday law. ಏನ್ ಬರ್ತೀವಿ ಸರ್? E is equals to minus m sir d of phi or dt ಅಂತ ಬರೀತೀವಿ. Where E is the EMF, N is the number of turns, and d phi divided by dt is nothing but magnetic flux, not electric flux. Okay. Hi, Sinjana. Once again. ಯಾವಾ ನಿನ್ನೆ ಮಳೆಯಲ್ಲಿ ಹೋಗಿದ್ದೆ, ಇವತ್ತು ಏನ್ ಬಂದಿದೆ? ನೆಗಡಿ ಬಂದಿದೆ, ಶೀತ ಆಗಿದೆ. ಓಕೆ, ಸೊ ನಮಗೆ ಇಲ್ಲಿ ನೋಡಿ, ಇಲ್ಲಿ ಕರೆಂಟ್ ಫ್ಲೋ ಆದ್ರೆ, ಓಕೆ, ಸೊ ಕರೆಂಟ್ ಫ್ಲೋ ಆದ್ರೆ ವೇರಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಕರೆಂಟ್, ಓಕೆ, ಸೊ ಇ ಎಂ ಎಫ್ ಅನ್ನೋದು ಡೆವಲಪ್ ಆಗುತ್ತೆ. ಓಕೆ, ಸೊ ಇವಾಗ ನೋಡಿ, ಇದರಲ್ಲಿ ಫ್ಲಕ್ಸ್ ಇದಕ್ಕೆ ಲಿಂಕ್ ಆಗ್ಬೇಕು. ಓಕೆ, ಸೊ ಇದರಲ್ಲಿ ಫ್ಲಕ್ಸ್ ಇದ್ದು ಇದಕ್ಕೆ ಲಿಂಕ್ ಆಗ್ಬೇಕು, ರೈಟ್? ಸೊ ಇವಾಗ ಫ್ಲಕ್ಸ್ ಏನಿದೆಲ್ಲ ಡಿ ಫೈ, ಈ ಫ್ಲಕ್ಸ್ ಏನಿದೆಯಲ್ಲ ಇದು ಮತ್ತೆ ಇದು ಸೇಮ್ ಆಗಿರುತ್ತೆ. ಓಕೆ, ಸೊ ಹೇಗೆ? ಸೊ ನಾನು ಈ ಫ್ಲಕ್ಸ್ ಅಂದ್ರೆ ಸಾರಿ ಇ ಎಂ ಎಫ್ ಫೈಂಡ್ ಮಾಡ್ಬೇಕಂದ್ರೆ ಅಕ್ರಾಸ್ ಇದು ಫೈಂಡ್ ಮಾಡ್ಬೇಕು ತಾನೆ? ಎಸ್ ಸರ್. ಸೊ ದೇರ್ಫೋರ್ ಎನ್ ಪಿ ಸಾರಿ so Vp, so that is equals to Np, so that is equals to d phi, so divided by dt. Okay, and Vs, yes sir, secondary coil Ns. Okay sir, so d phi divided by dt. Okay sir, and next ನೋಡಿದ್ರೆ ರೇಷಿಯೋ ತಗೊಂಡ್ರೆ ಏನಾಗುತ್ತೆ? ಓಕೆ, ಸೊ ಇದು Vs divided by Vp ಅಂತ ಬರೀತೀನಿ. ಓಕೆನಾ ಸರ್? Vs divided by Vp. ಯಾಕೆ ಸರ್ Vp divided by Vs ಬರೀಬಹುದಲ್ಲ? ಬರೀಬಹುದು, ನೋ ಪ್ರಾಬ್ಲಮ್, ಯು ಕ್ಯಾನ್ ರೈಟ್. ಬಟ್ ಒಂದು ಟರ್ನ್ಸ್ ರೇಷಿಯೋ ಅಂತ ಬರುತ್ತೆ, ಅಲ್ಲಿ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಯಾವಾಗಲೂ ಔಟ್ಪುಟ್ ಡಿವೈಡೆಡ್ ಬೈ ಇನ್ಪುಟ್ ಅಂತ ತಗೋದು ಎಫಿಷಿಯನ್ಸಿಗೆ. ಓಕೆ, ಸೊ ಅದರಿಂದ ನಾನು ಏನು ಬರ್ತೀನಿ,
ಔಟ್ಪುಟ್ ಡಿವೈಡೆಡ್ ಬೈ ಇನ್ಪುಟ್ ನ ಬರಿತಾ ಇದ್ದೀನಿ. ಓಕೆ, ಸೊ ದಟ್ ಇಸ್ ಔಟ್ಪುಟ್ ಅಂದ್ರೆ ಯಾವುದು, ಸೆಕೆಂಡರಿ ಕಾಯಿಲ್, ಇನ್ಪುಟ್ ಅಂದ್ರೆ ಪ್ರೈಮರಿ ಕಾಯಿಲ್. ಓಕೆನಾ, ರೈಟ್. ಓಕೆ, ಸೊ ಇದನ್ನ ಬರ್ಕೊಂಡಾಗ ನಮಗೇನ್ ಸಿಗುತ್ತೆ, ಇಲ್ಲಿ ನೆಗೆಟಿವ್ ಗೆಟ್ ಕ್ಯಾನ್ಸಲ್ ಆಗುತ್ತೆ, NS ಡಿವೈಡೆಡ್ ಬೈ NP ಆಗುತ್ತೆ. ಓಕೆ, ಸೊ ದಟ್ ಇಸ್ NS ಡಿವೈಡೆಡ್ ಬೈ NP. ಓಕೆ ಸರ್, ಓಕೆನಾ, ರೈಟ್ ಸರ್. ಅಂಡ್ ನೆಕ್ಸ್ಟ್ ಏನಪ್ಪಾ ಸರ್, ಎಫಿಷಿಯನ್ಸಿ, ಏನಾದ್ರು ಎಫಿಷಿಯನ್ಸಿ. ಓಕೆ, ಸೊ ಇಫ್ ಎಫಿಷಿಯನ್ಸಿ ಇಸ್ 100%. ಓಕೆ, ಸೊ ಇಫ್ ಎಫಿಷಿಯನ್ಸಿ ಇಸ್ 100%, so that means it is the ideal transformer. Okay, so efficiency, if it is 100%, that means it is the ideal transformer. Ideal transformer ಅಂದ್ರೆ ಏನು ಸರ್, ಪವರ್ ಇನ್ಪುಟ್ ಮತ್ತೆ ಪವರ್ ಔಟ್ಪುಟ್ ಸೇಮ್ ಇರುತ್ತೆ, ಚೇಂಜ್ ಇರಲ್ಲ. ಓಕೆ, ಸೊ ದೇರ್ ಫೋರ್ ನಾನು ಏನ್ ಬರೀತೀನಿ ಸರ್, ಪವರ್ ಅಕ್ರಾಸ್ ದ ಪ್ರೈಮರಿ ಕಾಲ್ ಅಂಡ್ ಪವರ್ ಅಕ್ರಾಸ್ ಸೆಕೆಂಡರಿ ಕಾಲ್. ಓಕೆ, ಎಸ್ ಸರ್. ಅಂಡ್ ಇದನ್ನೇನಂತ ಬರೀಬಹುದು ಸರ್, ಇಟ್ ಇಸ್ IP into IS, ಸಾರಿ VP, and this is IS VS ಅಂತ ಬರೀಬಹುದು. ಓಕೆ, ಸೊ ನಾನೇನ್ ಬರಿತೀನಿ ಸರ್, VS ಡಿವೈಡೆಡ್ ಬೈ VP ಅಂತ ಬರೀತೀನಿ. ಓಕೆ, ಸೊ VS ಡಿವೈಡೆಡ್ ಬೈ VP. ಅಂಡ್ ನೆಕ್ಸ್ಟ್ ಏನ್ ಬರೀಬಹುದು ಸರ್, ಇಟ್ ಇಸ್ IS, ಸಾರಿ VS ಆಯ್ತಲ್ಲ, ಸೊ ಇಲ್ಲಿ ನಾನೇನ್ ಬರೀಬಹುದು ಸರ್, ಇಟ್ ಇಸ್ IP ಡಿವೈಡೆಡ್ ಬೈ VP ಅಂತ ಬರೀಬಹುದು. ಓಕೆ, ಸೊ IP ಡಿವೈಡೆಡ್ ಬೈ IS ಅಂತ ಬರೀಬಹುದು. ಓಕೆ, ಸೊ ದಿಸ್ ಇಸ್ ದ ರೇಷಿಯೋ. ಓಕೆ, ಎಸ್ ಸರ್. ಇವಾಗ ನಾನು ಇದನ್ನ ಮತ್ತೆ ಇದನ್ನ ಕಂಬೈನ್ ಮಾಡಿ ಬರೆದ್ರೆ, ಓಕೆ, ಸೊ ಇದನ್ನ ಮತ್ತೆ ಇದನ್ನ ಕಂಬೈನ್ ಮಾಡಿ ಬರೆದ್ರೆ ಏನಾಗುತ್ತೆ ಸರ್, ಎರಡನ್ನ ಕಂಬೈನ್ ಮಾಡಿ ಬರ್ದಾಗ, ಓಕೆ, ಸೊ ಎರಡನ್ನ ಕಂಬೈನ್ ಮಾಡಿ ಬರ್ದಾಗ ನಮಗೆ ಸಿಗೋದು ಏನಪ್ಪಾ ಅಂತ ಹೇಳಿದ್ರೆ ಸರ್, ಇಟ್ ಇಸ್ VS ಸರ್ ಡಿವೈಡೆಡ್ ಬೈ VP, ಸೊ ದಟ್ ಈಸ್ ಈಕ್ವಲ್ಸ್ ಟು NS ಸರ್ ಡಿವೈಡೆಡ್ ಬೈ NP, ಸೊ ದಟ್ ಈಸ್ ಈಕ್ವಲ್ಸ್ ಟು ಲಾಸ್ಟ್ ಒನ್, ದಟ್ ಈಸ್ IP ರೆಸಿಪ್ರೋಕಲ್ IP ಡಿವೈಡೆಡ್ ಬೈ IS. ಓಕೆ, ಎಸ್ ಸರ್, ಡನ್. ಸೊ ಇದೊಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಎವ್ರಿಥಿಂಗ್ ಇಸ್ ಡನ್. ಓಕೆ ಸರ್, ಟುಮಾರೋ ಆರ್ ಯು ಟೇಕಿಂಗ್ ಕ್ಲಾಸ್ ಇನ್ ಅ ಕ್ರಾಶ್ ಕೋರ್ಸ್ ಬ್ಯಾಚ್? ಎವ್ರಿ ಡೇ ಇರುತ್ತೆ ಎಕ್ಸೆಪ್ಟ್ ಸಂಡೇ. ಶಣಯ ಶೆಟ್ಟಿ, ಎಕ್ಸೆಪ್ಟ್ ಸಂಡೇ ಒಂದು ಬಿಟ್ಟು ಎಲ್ಲಾ ದಿನನೂ ಇರುತ್ತೆ ಕ್ಲಾಸು. ನಿಮ್ಮ ಯಾವಾಗ ಏಪ್ರಿಲ್ 12th or 13th ವರೆಗೂ ರೆಗ್ಯುಲರ್ ಆಗಿರುತ್ತೆ. ಇವಾಗ ನೋಡಿ, ಇಲ್ಲಿ ಕನ್ಸಿಡರ್ ಮಾಡ್ಕೊಂಡಾಗ, ಓಕೆ, ಸೊ ಇಲ್ಲಿ ಕನ್ಸಿಡರ್ ಮಾಡ್ಕೊಂಡಾಗ ಸರ್, ಇವಾಗ ದಿಸ್ ಇಸ್ ಫಾರ್ 100%. ಓಕೆ, ಸೊ ದಿಸ್ ಇಸ್ ಫಾರ್ 100% ಎಫಿಷಿಯನ್ಸಿ. ಓಕೆ, ಸೊ ಎಫಿಷಿಯನ್ಸಿ 100% ಇದ್ದಾಗ, what if efficiency is not equal to 100%? Okay, so not equal to 100%, that is nothing but practical transformer. Okay, so for a practical transformer ge ಎಷ್ಟು? Okay, so for a practical transformer, okay, so for a practical transformer ಇದಕ್ಕೆ ಏನಂತ ಬರೀತೀರಾ ನೋಡಿ. So first efficiency, that is equals to the power output, that is nothing but power input. ಈ ಪವರ್ ಔಟ್ಪುಟ್ ಪವರ್ ಇನ್ಪುಟ್ ಏನ್ ಬರ್ಕೊಂಡಿದೀವಿ ಸರ್, ಪವರ್ ಅಕ್ರಾಸ್ ಸೆಕೆಂಡರಿ ಕಾಲ್ ಅಂಡ್ ಪವರ್ ಅಕ್ರಾಸ್ ಪ್ರೈಮರಿ ಕಾಲ್. ಸೊ ಇಲ್ಲಿ PS ಅಂದ್ರೇನು ಸರ್, PS ಅಂದ್ರೆ ದಟ್ ಇಸ್ IS ಇಂಟು VS. ಓಕೆ, ಅಂಡ್ ನೆಕ್ಸ್ಟ್ ಒನ್ ಯಾವುದು ಸರ್, ಇಟ್ ಇಸ್ IP ಇಂಟು VP ಅಂತ ಬರೀತೀವಿ. ಸೊ ದಿಸ್ ಇಸ್ ಆ ರಿಲೇಷನ್ ಫಾರ್ ಇಫ್ ಎಫಿಷಿಯನ್ಸಿ ಇಸ್ ನಾಟ್ 100%, ನಾಟ್ ಈಕ್ವಲ್ ಟು 100%. ಓಕೆ, 100% ಇದ್ದಾಗ ಇದನ್ನ ಬರೀರಿ, 100% ಇದ್ದಾಗ 100% ಇಲ್ದಿದ್ದಾಗ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಓಕೆ, ಸೊ ಇವನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರು ಬಂದ್ರು ಸಹಿತ ನಿಮ್ಗೆ ಇಷ್ಟೇ ಸಿಗೋದು. ಓಕೆ, ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, VS IS ಅಂಡ್ IP VP ಆಗುತ್ತೆ. ಓಕೆ, ಸೊ ದಟ್ ಇಸ್ ನಥಿಂಗ್ ಬಟ್ PS ಡಿವೈಡೆಡ್ ಬೈ PP, ದಟ್ ಇಸ್ ನಥಿಂಗ್ ಬಟ್ ಪವರ್ ಅಕ್ರಾಸ್ ಸೆಕೆಂಡರಿ ಕಾಲ್ ಅಂಡ್ ಪವರ್ ಅಕ್ರಾಸ್ ಪ್ರೈಮರಿ ಕಾಲ್. IS ದಟ್ ಇಸ್ ನಥಿಂಗ್ ಬಟ್ ಕರೆಂಟ್ ಅಕ್ರಾಸ್ ಸೆಕೆಂಡರಿ ಕಾಲ್ ಅಂಡ್ VS ಇಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್, ಸಾರಿ EMF ಅಕ್ರಾಸ್ ಸೆಕೆಂಡರಿ ಕಾಲ್ ಅಥವಾ ವೋಲ್ಟೇಜ್ ಅಂತ ಕರಿಬಹುದು. IP ಕರೆಂಟ್ ಅಕ್ರಾಸ್ ಪ್ರೈಮರಿ ಕಾಲ್ ಅಂಡ್ VP ದಟ್ ಇಸ್ ಪ್ರೈಮರಿ ಕಾಲ್, ಇದು ವೋಲ್ಟೇಜ್ ಅಕ್ರಾಸ್ ಪ್ರೈಮರಿ ಕಾಲ್ ಅಂತ. ಸೊ ಇಷ್ಟೇ ನಮಗೆ. ಅಂಡ್ ಲಾಸ್ ಆಫ್ ಎನರ್ಜೀಸ್ ಅಂತ ಇದೆ. ಸೊ ಲಾಸ್ ಆಫ್ ಎನರ್ಜೀಸ್ ಅಲ್ಲಿ, ಓಕೆ, ಸೊ ಲಾಸ್ ಆಫ್ ಎನರ್ಜಿ, ಓಕೆ, ಸೊ ಲಾಸ್ ಆಫ್ ಎನರ್ಜಿ ಅಂಡ್ ಟ್ರಾನ್ಸ್ಫಾರ್ಮರ್. ಓಕೆ, ಸೊ ಲಾಸ್ ಆಫ್ ಎನರ್ಜಿ ಅಂಡ್ ಟ್ರಾನ್ಸ್ಫಾರ್ಮರ್ ಯಾವ ರೀತಿ, ಓಕೆ, ಸೊ ಯಾವ ರೀತಿ ಎನರ್ಜಿ ಟ್ರಾನ್ಸ್ಫಾರ್ಮರ್, ಸಾರಿ ಏನು ಎನರ್ಜಿ ಯಾವ ತರ ಲಾಸ್ ಆಗುತ್ತೆ. ದ ಫಸ್ಟ್ ಅಂಡ್ ಫೋರ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಫ್ಲಕ್ಸ್ ಲೀಕೇಜ್ ಅಂತ ಆಗುತ್ತೆ. ಓಕೆ, ಸೊ ಫ್ಲಕ್ಸ್ ಲೀಕೇಜ್. ಓಕೆ, ಸೊ ಫ್ಲಕ್ಸ್ ಲೀಕೇಜ್. ಓಕೆ, ಸೊ ಇದನ್ನ ನಾವೇಂತ ಕರಿತೀವಿ, ಫ್ಲಕ್ಸ್ ಲೀಕೇಜ್. ಓಕೆ, ಸೊ ಫ್ಲಕ್ಸ್ ಲೀಕೇಜ್. ಓಕೆ, ಸೊ ಫ್ಲಕ್ಸ್ ಲೀಕೇಜ್. ಈ ಫ್ಲಕ್ಸ್ ಲೀಕೇಜ್ ಯಾವ ತರ ಆಗುತ್ತಂದ್ರೆ, ಇವಾಗ ಪ್ರೈಮರಿ ಕಾಯಿಲ್ ಅಲ್ಲಿ ನಿಮಗೆ ಕರೆಂಟ್ ಅನ್ನೋದು ವೇರಿ ಆಗ್ತಾ ಇರುತ್ತೆ, ಆ ಫ್ಲಕ್ಸ್ ಜನರೇಟ್ ಆಗುತ್ತೆ. ಸೊ ಫ್ಲಕ್ಸ್ ಪ್ರೊಡ್ಯೂಸ್ಡ್ ಇನ್ ಅಥವಾ ಡೆವಲಪ್ಡ್ ಇನ್ ಪ್ರೈಮರಿ ಕಾಯಿಲ್ 100% ಆಗಿ ಸೆಕೆಂಡರಿ ಕಾಯಿಲ್ ಜೊತೆ ಲಿಂಕ್ ಆಗಲ್ಲ, ಮ್ಯೂಚುವಲ್ ಇಂಡಕ್ಷನ್ ಆಗಲ್ಲ. ಅಲ್ಲಿ ಸ್ವಲ್ಪ ಏನಾಗುತ್ತೆ, ಫ್ಲಕ್ಸ್ ಅನ್ನೋದು ಡಿಸಪಿಯರ್ ಆಗುತ್ತೆ. ಅಂದ್ರೆ 100% ಫ್ಲಕ್ಸ್ ಲಿಂಕ್ ಆಗಲ್ಲ ಯಾವ್ದ್ರ ಜೊತೆ, ಸೆಕೆಂಡರಿ ಕಾಯಿಲ್ ಜೊತೆ. ಅದಕ್ಕೆ ನಾವೇನಂತ ಕರಿತೀವಿ, ಫ್ಲಕ್ಸ್ ಲೀಕೇಜ್ ಅಂತ ಕರಿತೀವಿ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂತಂದ್ರೆ, ಫ್ಲಕ್ಸ್ ಲೀಕೇಜ್ ಆಗ್ಲಾರ್ದಂಗ್ ನೋಡ್ಕೊಳ್ಬೇಕು. ಯಾವ ರೀತಿ ನೋಡ್ಕೊಳ್ಬಹುದು ಅಂತಂದ್ರೆ, ನಾವು ಈ ವೈಂಡಿಂಗ್ ಏನ್ ಮಾಡ್ತೀವಲ್ಲ, ಅಂದ್ರೆ ವೈರ್ನ ಯಾವ ತರ ಈ ತರ ಸುತ್ತಿಸುವಲ್ಲ, ಇಲ್ಲಿ ದರ್ ಇಸ್ ಅ ಗ್ಯಾಪ್ ಅಲ್ವಾ. ಸೊ ಇಲ್ಲಿ ಗ್ಯಾಪ್ ಇದೆ, ವೈರ್ ಮಧ್ಯೆ ಗ್ಯಾಪ್ ಇದೆ.
ಸೊ ಈ ಫ್ಲಕ್ಸ್ ಲೀಕೇಜ್ ಆಗಬಾರ್ದು ಅಂತಂದ್ರೆ ಏನ್ ಮಾಡಬೇಕು, ಎಲ್ಲ ವೈರ್ಗಳನ್ನ ಟೈಟ್ ಆಗಿ ಕಟ್ಟಬೇಕು, ಅಂದ್ರೆ ಸ್ಪೇಸ್ ಇರ್ಲಾರ್ದಂಗೆ ನೋಡ್ಕೊಳ್ಬೇಕು. ದಟ್ ಇಸ್ ದ ಫಸ್ಟ್ ಥಿಂಗ್. ಅಂಡ್ ಎಡ್ಡಿ ಕರೆಂಟ್, ಓಕೆ, ಸೆಕೆಂಡ್ ಒನ್ ಎಡ್ಡಿ ಕರೆಂಟ್. ಓಕೆ, ಸೊ ಎಡ್ಡಿ ಕರೆಂಟ್. ಓಕೆ, ಸೊ ಎಡ್ಡಿ ಕರೆಂಟ್. ಈ ಎಡ್ಡಿ ಕರೆಂಟು ಇವಾಗ ಏನಂತಂದ್ರೆ, ಎಡ್ಡಿ ಕರೆಂಟು ನಾರ್ಮಲ್ ಆಗಿ ಕರೆಂಟ್ ಯಾವ ತರ ಜನರೇಟ್ ಆಗುತ್ತೆ, ಕಂಡಕ್ಷನ್ ಕರೆಂಟ್ ಇಸ್ ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್, ಕರೆಕ್ಟಾ? ಬಟ್ ಇಲ್ಲಿ ಎಡ್ಡಿ ಕರೆಂಟ್ ಏನಾಗುತ್ತೆ ಅಂದ್ರೆ, ಇಲ್ಲಿ ಯಾವಾಗ ನಾವು ಕೋರ್ ಇರುತ್ತಲ್ಲ, ಟ್ರಾನ್ಸ್ಫಾರ್ಮರ್ ಕೋರ್, ಓಕೆ, ಸೊ ಇಲ್ಲಿ ಕೋರ್ ಇರುತ್ತಲ್ಲ, ಈ ಕೋರ್ ಏನಾಗುತ್ತೆ, ಹೀಟ್ ಅಪ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಫ್ಲಕ್ಸ್ ಪದೇ ಪದೇ ಜಾಸ್ತಿ ಆಗೋದು, ಕಮ್ಮಿ ಆಗೋದು, ಜಾಸ್ತಿ ಆಗೋದು. ಲಿಂಕ್ ಏನಾಗುತ್ತಲ್ಲ, ಲಿಂಕಿಂಗ್ ವಿತ್ ಸೆಕೆಂಡರಿ ಕಾಯಿಲ್. ಓಕೆ, ಸೊ ಪ್ರೈಮರಿ ಕಾಯಿಲ್ ನ ಫ್ಲಕ್ಸ್ ಸೆಕೆಂಡರಿ ಕಾಯಿಲ್ ಜೊತೆ ಲಿಂಕ್ ಆಗ್ಬೇಕಾದ್ರೆ ಇಲ್ಲಿ ಕೋರ್ ಅಲ್ಲಿ ಸಮ್ ಆಫ್ ದ ಎನರ್ಜಿ ಲಾಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಅಲ್ಲಿ ಏನಾಗುತ್ತೆ, ಫ್ಲಕ್ಸ್ ಚೇಂಜ್ ಆಗ್ತಾ ಹೋದ್ರೆ ಇ ಎಂ ಎಫ್ ಜನರೇಟ್ ಆಗುತ್ತಲ್ವಾ? ಯಾಕೆಂದ್ರೆ ಫ್ಲಕ್ಸ್ ಲಿಂಕ್ಡ್ ವಿತ್ ಸೆಕೆಂಡರಿ ಕಾಯಿಲ್ ಡ್ಯೂ ಟು ದ ಫಸ್ಟ್ ಕಾಯಿಲ್ ಏನಾಗಿರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಫ್ಲಕ್ಸ್ ಚೇಂಜ್ ಆದ್ರೆ ರೇಟ್ ಆಫ್ ಚೇಂಜ್ ಆಫ್ ಫ್ಲಕ್ಸ್ ಏನ್ ಮಾಡುತ್ತೆ, ಇ ಎಂ ಎಫ್ ನ ಡೆವಲಪ್ ಮಾಡುತ್ತೆ. ಇ ಎಂ ಎಫ್ ಏನ್ ಮಾಡುತ್ತೆ, ನಾರ್ಮಲ್ ಆಗಿ ಕರೆಂಟ್ ನ ಡೆವಲಪ್ ಮಾಡುತ್ತೆ. ಈ ಕರೆಂಟ್ ಏನಿದೆಯಲ್ಲ, ಓಕೆ, ಸೊ ಮ್ಯಾಕ್ಸಿಮಮ್ ಮಿನಿಮಮ್ ಈ ತರ ಆಗೋದ್ರಿಂದ ನಿಮಗೆ ಒಂದು ಕರೆಂಟ್ ಅನ್ನೋದು ಡೆವಲಪ್ ಆಗುತ್ತೆ. ದಟ್ ಇಸ್ ಎಡ್ಡಿ ಕರೆಂಟ್ ಅಂತ ಕರಿತೀವಿ. ಓಕೆನಾ? ಅಂಡ್ ನೆಕ್ಸ್ಟ್ ಒನ್ ನೋಡೋಣ. ಸೊ ನೆಕ್ಸ್ಟ್ ಒನ್ ದಟ್ ಇಸ್ ಹೀಟಿಂಗ್ ಎಫೆಕ್ಟ್. ಓಕೆ, ಸೊ ಹೀಟಿಂಗ್ ಎಫೆಕ್ಟ್ ಅಂತ ಕರಿತೀವಿ, ಅಥವಾ ರೆಸಿಸ್ಟೆನ್ಸ್. ಹೀಟಿಂಗ್ ಆರ್ ರೆಸಿಸ್ಟೆನ್ಸ್. ಓಕೆ, ಸೊ ಹೀಟಿಂಗ್ ಅಥವಾ ರೆಸಿಸ್ಟೆನ್ಸ್. ಓಕೆ, ಹೀಟಿಂಗ್ ಅಥವಾ ರೆಸಿಸ್ಟೆನ್ಸ್ ಏನಾಗುತ್ತೆ, ಇವಾಗ ನೋಡಿ, ಈ ಕರೆಂಟ್ ಡೆವಲಪ್ ಆದಾಗ, ಕರೆಂಟ್ ಫ್ಲೋ ಆದ್ರೆ ಏನಾಗುತ್ತೆ, ಅಕಾರ್ಡಿಂಗ್ ಟು ದ ಫಾರ್ಮುಲಾ H is equals to I square RT. ನೆನಪಿದೆನಾ? I square RT. ಸೊ ಹೀಟಿಂಗ್ ಅಥವಾ ರೆಸಿಸ್ಟೆನ್ಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಯಾಕೆ? ಬಿಕಾಸ್ ಆಫ್ ಕರೆಂಟ್ ಅನ್ನೋದು ಕೀಪ್ ಆನ್ ಫ್ಲೋ ಆಗೋದ್ರಿಂದ. ಓಕೆನಾ? ಎಸ್, ದೀಸ್ ಆರ್ ದ ಇಂಪಾರ್ಟೆಂಟ್. ಓಕೆ, ಸೊ ಇಂಪಾರ್ಟೆಂಟ್ ಲಾಸ್ ಆಫ್ ಎನರ್ಜಿ ಇನ್ ಅ ಟ್ರಾನ್ಸ್ಫಾರ್ಮರ್. ಓಕೆ, ಅಂಡ್ ವಾಟ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಮತ್ತೆ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂದ್ರೆ ಏನು? ಓಕೆ, ಸೊ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಂದ್ರೆ ಯಾವ ತರ ಇರುತ್ತೆ? ಓಕೆ, ಸೊ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಂಡ್ ಇಲ್ಲಿ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಬರೀತು. ಓಕೆನಾ? ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಓಕೆ, ಸೊ ಸ್ಟೆಪ್ ಡೌನ್. ಓಕೆ ಸರ್, ಸೊ ದಿಸ್ ಇಸ್ ಸ್ಟೆಪ್ ಅಪ್ ಅಂಡ್ ದಟ್ ಇಸ್ ಸ್ಟೆಪ್ ಡೌನ್. ಫಸ್ಟ್ ಡಯಾಗ್ರಾಮ್ ವೈಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿ. ಓಕೆನಾ ಸರ್? ಡಯಾಗ್ರಾಮ್ ವೈಸ್. ಓಕೆ ಸರ್. ಓಕೆ ಸರ್, ಡಯಾಗ್ರಾಮ್ ವೈಸ್. ಓಕೆ, ಎಸ್ ಸರ್. ಅಂಡ್ ಇನ್ನೊಂದು, ಓಕೆ, ಇವಾಗ ನೋಡಿ, ಇದು ಕರೆಂಟ್. ಓಕೆ, ಸೊ ದಿಸ್ ಇಸ್ ಕರೆಂಟ್ ಅಂದ್ರೆ ಇನ್ಪುಟ್ ಅಂತ ಕರೆಯೋಣ. ಇಲ್ಲಿ ಮೇಲೇನು ಸಹಿತ ಬರಿಬಹುದು, ನೋ ಪ್ರಾಬ್ಲಮ್. ಓಕೆ, ಓಕೆ, ಸೊ ಇಲ್ಲಿ ವೆರಿ ಫಸ್ಟ್ ಥಿಂಗ್ ಏನಪ್ಪಾ ಅಂತಂದ್ರೆ, ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಏನಾಗುತ್ತೆ, ನಂಬರ್ ಆಫ್ ಟರ್ನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನಂಬರ್ ಆಫ್ ಟರ್ನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಓಕೆ, ಸೊ ಇಲ್ಲಿ ನಂಬರ್ ಆಫ್ ಟರ್ನ್ಸ್, ಇಲ್ಲಿ ನಂಬರ್ ಆಫ್ ಟರ್ನ್ಸ್, ಏನ್ ಡಿಫರೆನ್ಸ್ ಇದೆ ಸರ್? ನಂಬರ್ ಆಫ್ ಟರ್ನ್ಸ್. ಓಕೆ, ಸೊ ದಿಸ್ ಇಸ್ ದ IP ಅಂಡ್ VP. ಓಕೆ, ಅಂಡ್ NP. ಅಂಡ್ ಇಲ್ಲಿ ಸರ್ IS ಅಂಡ್ VS ಅಂಡ್ NS. ಓಕೆ, ಸೊ ಫಸ್ಟ್ ಕಂಪೇರ್ ಮಾಡ್ಕೊಳ್ಳಿ. ನಂಬರ್ಸ್ ಏನಾಗಿದೆ, ನಂಬರ್ ಆಫ್ ಟರ್ನ್ಸ್ ಸೆಕೆಂಡರಿ ಕಾಯಿಲ್ ಅಲ್ಲಿ ಜಾಸ್ತಿ ಇದೆ. ಓಕೆ, ನಂಬರ್ ಆಫ್ ಟರ್ನ್ಸ್ ಸೆಕೆಂಡರಿ ಕಾಯಿಲ್ ಅಲ್ಲಿ ಜಾಸ್ತಿ ಇದೆ. ಸೇರ್ಫೋರ್ ಫಸ್ಟ್ ಕಂಡೀಷನ್ ಏನಪ್ಪಾ ಅಂದ್ರೆ, ನಂಬರ್ ಆಫ್ ಟರ್ನ್ಸ್ ಸೆಕೆಂಡರಿ ಕಾಯಿಲ್ ಇಸ್ ಮೋರ್ ದ್ಯಾನ್ ನಂಬರ್ ಆಫ್ ಟರ್ನ್ಸ್ ಪ್ರೈಮರಿ ಕಾಯಿಲ್. ದಟ್ ಇಸ್ ದ ಫಸ್ಟ್ ಡಿಫರೆನ್ಸ್. ಅಂಡ್ ದ ಸೆಕೆಂಡ್ ಒನ್, ಸೊ ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಇದ್ರೆ, ಸೊ ಇಲ್ಲಿ EMF ಅನ್ನೋದು ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಸೊ ನಂಬರ್ ಜಾಸ್ತಿ ಇದ್ರೆ ನಮಗೆ EMF ಅನ್ನೋದು ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. VS is greater than VP ಅಂದ್ರೆ ವೋಲ್ಟೇಜ್ ಅಕ್ರಾಸ್ ಅ ಸೆಕೆಂಡರಿ ಕಾಯಿಲ್ ಇಸ್ ಮೋರ್ ದ್ಯಾನ್ ವೋಲ್ಟೇಜ್ ಅಕ್ರಾಸ್ ಅ ಪ್ರೈಮರಿ ಕಾಯಿಲ್. ಓಕೆ, ಅಂಡ್ ಟರ್ನ್ಸ್ ರೇಷಿಯೋ ಅಂತ ಕರಿತೀವಿ. ಓಕೆ, ಸೊ ಟರ್ನ್ಸ್ ರೇಷಿಯೋ. ಓಕೆ, ಸೊ ಟರ್ನ್ಸ್ ರೇಷಿಯೋ. ಓಕೆ, ಸೊ ದಟ್ ಇಸ್ ದ ಟರ್ನ್ಸ್ ರೇಷಿಯೋ. ಈ ಟರ್ನ್ಸ್ ರೇಷಿಯೋ ಯಾವ ತರ ಬರೀತು ಅಂದ್ರೆ, N that is equals to, okay, so that is NS divided by NP. ಇದರ ನೋಡ್ಕೊಂಡ್ರೆ ಟರ್ನ್ಸ್ ರೇಷಿಯೋ ಇಸ್ ಗ್ರೇಟರ್ ದನ್ 1. ಓಕೆ, ಸೊ ಟರ್ನ್ಸ್ ರೇಷಿಯೋ ಇಸ್ ಗ್ರೇಟರ್ ದನ್ 1. ಯಾಕೆ ಸರ್? ಫಾರ್ ಎಕ್ಸಾಂಪಲ್ ಇದು ನಿಮಗೆ 10 ಇದ್ರೆ ಇದು ನಿಮಗೆ ಒಂದು 7 ಇರುತ್ತೆ.
10 divided by, okay, so 10 divided by 7 ಅಂದ್ರೆ ಎಷ್ಟಾಗುತ್ತೆ? It is more than 1 ಅಂತ ತಾನೆ, ರೈಟ್? ಸೊ ಅದಕ್ಕೆ more than 1 ಅಂತ ಬರ್ತೀನಿ. 1.2, 1.3 something ಎಲ್ಲ ಬರುತ್ತೆ. So you can consider it, okay? Yes, sir, this is the differences. ಓಕೆನಾ? And what about the current? ಸರ್ ಕರೆಂಟಿನ ಯಾವ್ದ್ರಲ್ಲಿ? ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಲ್ಲಿ. ಸೊ primary current is less than, primary current is less than secondary current, okay? So primary current is less than secondary current. ಯಾಕೆ? We know that relation, okay? So that is ಏನಪ್ಪ ಅಂತಂದ್ರೆ, sir, Vs divided by Vp, so that is equals to Ns divided by Np, and that is equals to Ip divided by Is. Okay? Yes, sir. ನೋಡಿ, ಇದು ಜಾಸ್ತಿ ಇದೆ, ಇದು ಜಾಸ್ತಿ ಇದೆ ಅಂದ್ರೆ ಇದು ಡೆಫಿನೆಟ್ ಆಗಿ ಯೂನಿವರ್ಸಲಿ ಪ್ರಪೋರ್ಷನಲ್ ಆಗಿದ್ರೆ ಇಟ್ ಇಸ್ ಇನ್ ಕಮ್ಮಿ ಇದ್ದೇ ಇರುತ್ತೆ. ಓಕೆನಾ? ರೈಟ್. ಅಂಡ್ ಸೆಕೆಂಡ್ ಒನ್ ನೋಡ್ಕೊಂಡು, ಓಕೆ, ಸೊ ಸೆಕೆಂಡ್ ಒನ್ ಯಾವ್ದಿದು? ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಓಕೆ, ಸೊ ಕಾನ್ಸಂಟ್ರೇಟ್ ಆನ್ ನಂಬರ್ ಆಫ್ ಟರ್ನ್ಸ್. ಓಕೆ, ನಂಬರ್ ಆಫ್ ಟರ್ನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಓಕೆ, ಸೊ ಇಲ್ಲಿ ಕಂಪೇರ್ ಮಾಡ್ಕೊಳ್ಳಿ ಯಾವ್ದು ಜಾಸ್ತಿ ಇದೆ. ಓಕೆ, ಸೊ ಇಲ್ಲಿ ಕಂಪೇರ್ ಮಾಡ್ಕೊಂಡ್ರೆ ಯು ವಿಲ್ ಗೆಟ್ ಟು ನೋ ದಟ್ ಸರ್ IP, VP and NP, and ಇಲ್ಲಿ ಸರ್ ಇಟ್ ಇಸ್ IS and VS and this is NS. ಈ ಕಂಪ್ಯಾರಿಸನ್ ಮಾಡ್ಕೊಂಡಾಗ ನಿಮಗೆ ಗೊತ್ತಾಗೋದು ದ ವೆರಿ ಫಸ್ಟ್ ಕಂಡೀಷನ್ ಏನಂದ್ರೆ ದಟ್ ಇಸ್ NP is greater than NS and VP is greater than VS, and current IP is less than, okay, so less than IS. ಇಲ್ಲಿ IP ಎರಡು ಸೇಮ್ ಆಗಿದೆಯಲ್ಲ, ಇಲ್ಲಿ, so that is 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 less than IP, ಬಟ್ ಈ ಕೇಸಲ್ಲಿ IP is less than IS ಅಂತ ಆಗುತ್ತೆ. ಓಕೆನಾ? ರೈಟ್. ಸೊ ಇಲ್ಲಿವರೆಗೆ ಕ್ಲಿಯರ್ ಆಯ್ತಾ? ಎಸ್. ಟರ್ನ್ಸ್ ರೇಷಿಯೋ ಏನಾಗುತ್ತೆ ಸರ್? ಟರ್ನ್ಸ್ ರೇಷಿಯೋ, ಓಕೆ, ಸೊ ಟರ್ನ್ಸ್ ರೇಷಿಯೋ ಏನಾಗುತ್ತೆ? ಸೊ ಟರ್ನ್ಸ್ ರೇಷಿಯೋ ದಟ್ ಇಸ್ N ವ್ಯಾಲ್ಯೂ ಏನಾಗುತ್ತೆ? NP is greater than N ಅಂತಂದ್ರೆ ಸೊ NS divided by NP, ಓಕೆ, ಸೊ ದಟ್ ಈಸ್ ಈಕ್ವಲ್ಸ್ ಟು, ಸೊ ಈಕ್ವಲ್ ಟು ಆಗಲ್ಲ, ಸೊ ಇಟ್ ಈಸ್ ಲೆಸ್ ದೆನ್ 1 ಅಂತ ಆಗುತ್ತೆ. ಓಕೆ, ಯಾವಾಗ ನಮಗೆ ಪ್ರೈಮರಿ ಯಾವುದು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಇದ್ದಾಗ, ಓಕೆ, ಸೊ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಇದ್ದಾಗ ಯು ಕೆನಾಟ್ ರೈಟ್ ನಂಬರ್ ಆಫ್ ಟರ್ನ್ಸ್ ಆಸ್ NS divided by NP, instead of that write NP divided by NS. Okay, NP divided by NS in case of step down transformer, NS divided by NP that is in case of step up transformer. ಇಲ್ಲಿವರೆಗೆ if you have any question please do let me know. ಇಲ್ಲಿವರೆಗೆ if you have any doubt you please do let me know. Hi love, Inchira, okay, and being Saul, okay, Inchira, good evening, Pallavi, yes, clear. Sir, tomorrow are you taking class in crash course batch H? Yes, ತಗೊಳ್ತೀನಿ. It is, I think it is from 9:30, okay, instead of 7, it is 9:30 to I think 1:30 ವರೆಗೆ ಇದೆ ಅನ್ಸುತ್ತೆ. ಓಕೆ, ರೈಟ್. ಇಲ್ಲಿವರೆಗೆ ಕ್ಲಿಯರ್ ಆಯ್ತಾ? ಕನ್ಫರ್ಮ್ ಮಾಡ್ರೋ ಬೇಗ ಸ್ವಲ್ಪ. ಎಸ್, ನೀವು ಎಷ್ಟು ಚೆನ್ನಾಗಿ ಆಕ್ಟಿವ್ ಆಗಿ ನನಗೆ ರೆಸ್ಪಾನ್ಸ್ ಮಾಡ್ತಾರೆ ಅಷ್ಟು ಚೆನ್ನಾಗಿ ನಿಮಗೆ ಆಕ್ಟಿವ್ ಆಗಿ ಕ್ಲಾಸಸ್ ನಡೆಯುತ್ತೆ. ಇಫ್ ವಿ ಡೋಂಟ್ ಗೆಟ್ ಅ ಪ್ರಾಪರ್ ರೆಸ್ಪಾನ್ಸ್ ಕ್ಲಾಸಸ್ ಸಹಿತ ಹಾಗೆ ಇರುತ್ತೆ. ಓಕೆ, it is completely depends on your response. Okay, so it is completely depends on your response. ಯಾಕೆ ಇದು ಏನಾಯ್ತಿದು? ಬಂತು ನೆಟ್ವರ್ಕ್ ಗ್ಲಿಚ್ ಅನ್ಸುತ್ತೆ. Okay, so shall we start our question solving? Okay, hi Mallu. Now let's move on to the next question. Very first question ನೋಡಿ ಎಷ್ಟು ಜನ ಆನ್ಸರ್ ಮಾಡ್ತೀರಾ? ಟೈಮ್ಲೆಸ್ ಪೋಲ್ ಕೊಡ್ತಾ ಇದೀನಿ, ನೋಡೋಣ. A step-up transformer is connected to an AC main supply of 220 volt to operate at a 11,000 volt 88 watt. The current in the secondary circuit and ignoring the power loss in a transformer. ಅಂದ್ರೆ ಐಡಿಯಲ್ ಅಂತ ತಗೊಳ್ಬೇಕು ಅಂತ. ಓಕೆ, being soul, ನಮಸ್ತೆ, ನಮಸ್ಕಾರ, ರಾಧೆ. ಎಸ್, ರೈಟ್. ಅಸಲಿ ಕೊಟ್ಟಿರೋದು ಸ್ಟೆಪ್ ಅಪ್ ಅಂಡ್ ಪವರ್ ಏನಾಗಿದೆಯಲ್ಲ ಇಗ್ನೋರ್ ಮಾಡಿದಾರೆ, ಅಂದ್ರೆ ಪವರ್ ಲಾಸ್ ನ ಇಗ್ನೋರ್ ಮಾಡಿದಾರೆ, ಅಂದ್ರೆ 100% ಎಫಿಷಿಯನ್ಸಿ ಇದೆ ಅಂತ. ಓಕೆನಾ? ರೈಟ್. ಇಲ್ಲಿ ನೀವು ಐಡಿಯಾ ಏನಂತಂದ್ರೆ ನೀವು ಐಡೆಂಟಿಫೈ ಮಾಡ್ಕೋಬೇಕು ವಿಚ್ ಆರ್ ದ ಪ್ಯಾರಾಮೀಟರ್ಸ್ ಆರ್ ಪ್ರೈಮರಿ ಕಾಲಿಗೆ ಸಂಬಂಧಪಟ್ಟಿದ್ದು ಅಂಡ್ ವಿಚ್ ಆರ್ ದ ಪ್ಯಾರಾಮೀಟರ್ಸ್ ಆರ್ ರಿಲೇಟೆಡ್ ಟು ಸೆಕೆಂಡರಿ ಕಾಲಿಗೆ, ಪ್ರೈಮರಿ ಕಾಲಿಗೆ ರಿಲೇಟೆಡ್ ಆಗಿದೆ ಅಂತ ನೀವು ಫಸ್ಟ್ ಐಡೆಂಟಿಫೈ ಮಾಡಬೇಕು. ನೋಡಿ, ಫಸ್ಟ್ ಕಂಡೀಷನ್ ಏನ್ ಕೊಟ್ಟಿದ್ದಾರೆ? ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಇಸ್ ಕನೆಕ್ಟೆಡ್ ಟು
an AC supply, main supply ಅಂದ್ರೆ that is input. Okay, so that is VP. ಎಷ್ಟಿದೆ ಸರ್? ಇಟ್ ಇಸ್ 220 ವೋಲ್ಟ್ ಸರ್. ಓಕೆ. And the next one, operates at. Operates ಅಂದ್ರೆ output. Okay, so operates. For example, bulb is operate, fan is operates, ಅಥವಾ ಯಾವ್ದಾದ್ರು ಒಂದು ಮ್ಯೂಸಿಕ್ ಸಿಸ್ಟಮ್ is operate, ಆ ತರ ಇರುತ್ತೆ. ಓಕೆನಾ? ಓಕೆ, ಸೊ ಈ ತರ ಇದ್ದಾಗ ನಮಗೆ ಸೊ VS ಅನ್ನೋದು ಎಷ್ಟಿದೆ ಸರ್? ಇಟ್ ಇಸ್ 11,000 ವೋಲ್ಟ್ ಇದೆ. ಓಕೆ, ಸೊ 11,000 ವೋಲ್ಟ್. ಅಂಡ್ PS, ಓಕೆ, ಸೊ ಪವರ್ ಎಷ್ಟು ಕೊಟ್ಟಿದ್ದಾರೆ? 88 ವೋಲ್ಟೇಜ್ ವ್ಯಾಟ್. ದ ಕರೆಂಟ್ ಇನ್ ದ ಸೆಕೆಂಡರಿ ಕಾಲ್ ಅಂತ ಕೇಳ್ತಾರೆ. ಓಕೆ, ಸೊ ಕರೆಂಟ್ ಇನ್ ದ ಸೆಕೆಂಡರಿ ಕಾಲ್. ಓಕೆ, ಕರೆಂಟ್ ಇನ್ ದ ಸೆಕೆಂಡರಿ ಕಾಲ್. ವಾಟ್ ಇಸ್ ದ ರಿಲೇಷನ್ ಯು ಆರ್ ಗೋಯಿಂಗ್ ಟು ಯೂಸ್? ಸರ್ ಸಿಂಪಲ್ ಸರ್, ಪವರ್ದು. ಓಕೆ, ಸೊ ಪವರ್ ರಿಲೇಷನ್ ಯೂಸ್ ಮಾಡಿ. ವಾಟ್ ಇಸ್ ದಟ್ ಪವರ್ ರಿಲೇಷನ್ ಸರ್ ಅಂತ ಹೇಳಿದ್ರೆ? ಓಕೆ, ಸೊ ಪವರ್ ರಿಲೇಷನ್ ನಿಮಗೆ ಗೊತ್ತಿದೆ. ಓಕೆ, ಸೊ ಪವರ್ ರಿಲೇಷನ್ ದಟ್ ಇಸ್ P is equals to I into V. ರೈಟಾ? ಎಸ್ ಸರ್. ಇಲ್ಲಿ ನಮಗೆ ಸಂಬಂಧಪಟ್ಟಿದ್ದು ಯಾವುದು? ಈ ಮೂರು. ಓಕೆ, ಸೊ VS, PS, IS ಅಂತ. ಓಕೆ, ಇಲ್ಲಿ ನಾನೇನ್ ಬರಿತೀನಿ ಸರ್? PS ದಟ್ ಇಸ್ ಈಕ್ವಲ್ಸ್ ಟು VS into IS. ಇಲ್ಲಿ ಕೇಳಿರೋದು ಸೆಕೆಂಡರಿ ಕಾಲ್ದೆ. Therefore, IS that is equals to PS divided by VS. Okay, substitute the values. 88 watt so divided by 11,000. Okay, so 11,000 volt. ಎಷ್ಟಾಗುತ್ತೆ? Okay, so ಎಷ್ಟಾಗುತ್ತೆ? IS that is equals to I think 8 milliampere ಅಂತ ಬರುತ್ತೆ. Okay, right? So ನೋಡುವ. So 88 divided by 11,000. Okay, so that is 0.008. Okay, so 8 ಅಂತ that is 8 ಇಲ್ಲಿ 3 zeros ತಗೊಂಡ್ರೆ ಅಷ್ಟಾಗುತ್ತೆ. 3 zeros ಮೇಲೆ ತಂದ್ರೆ 88 divided by 11 ಎಷ್ಟಾಗುತ್ತೆ? 8 milli ampere. Okay, so that is 8 milli ampere. Okay, so that is 8 milli ampere. Okay, so 8 milli ampere ಆಗುತ್ತೆ. That is option A. Option A is the right answer. Okay, done na? Yes, option A is the right answer. ಆನ್ಸರ್ ಮಾಡಿಲ್ಲ. ನೆಕ್ಸ್ಟ್ ಕ್ವಶನ್ ನೋಡೋಣ. an ideal transformer ಅಂದ್ರೆ ಎಫಿಷಿಯನ್ಸಿ ಎಷ್ಟಿರುತ್ತೆ ಸರ್? ಎಫಿಷಿಯನ್ಸಿ is 100%. ಎಫಿಷಿಯನ್ಸಿ is 100%. The turns ratio is NP divided by NS is equals to 1/2. The ratio VS is equals to VP is equals to. Okay, ಇಲ್ಲಿ ನಮಗೆ the symbols carry their usual meaning ಅಂತ ಹೇಳ್ತಾರೆ. ಓಕೆ, ನಮಗೆ ಇಲ್ಲಿ ಟರ್ನ್ಸ್ ರೇಷಿಯೋ ಕೊಟ್ಟಿದ್ದಾರೆ. ಓಕೆ, ಸೊ ಟರ್ನ್ಸ್ ರೇಷಿಯೋ ಅಂದ್ರೆ ನಾರ್ಮಲ್ ಆಗಿ ಸರ್, ಟರ್ನ್ಸ್ ರೇಷಿಯೋ ಅಂದ್ರೆ ನಾರ್ಮಲ್ ಆಗಿ ಸರ್ ಇಟ್ ಈಸ್ VS. ಓಕೆ, so that is number of turns alva. Number of turns in a secondary coil divided by number of turns in a primary coil. Okay, right? So ಆಮೇಲೆ ಇದನ್ನ ರಿಲೇಟ್ ಮಾಡಿದ್ರೆ ಸರ್ ಇಟ್ ಇಸ್ VS divided by VP ಅಂತ ಆಗುತ್ತೆ. ಕರೆಕ್ಟಾ? ಸೊ VS divided by VP. ಅಂಡ್ ಇಲ್ಲಿ ನಮಗೆ ಕೊಟ್ಟಿರೋದು NP divided by NS ಅಂತ ರೆಸಿಪ್ರೋಕಲ್ ಬರ್ಕೊಳ್ಬೇಕು. ಓಕೆ, ಸೊ ರೆಸಿಪ್ರೋಕಲ್ 2:1. ಸೊ ದಟ್ ಈಸ್ ಈಕ್ವಲ್ಸ್ ಟು VS divided by VP. ಇಷ್ಟೇ, ಒಂದೇ ಸ್ಟೆಪ್ ಅಲ್ಲಿ ಆನ್ಸರ್. ಓಕೆ, ಸೊ ಒಂದೇ ಸ್ಟೆಪ್ ಅಲ್ಲಿ NP divided by NS ಉಲ್ಟಾ ಮಾಡ್ಕೋ. NP divided by NS ಅಂದ್ರೆ that is 1 divided by 2 ಅಂದ್ರೆ 2 divided by 1 ಅಂತ. ಓಕೆ, ಸೊ 2:1 ಆಗುತ್ತೆ. ಓಕೆ, ಸೊ that is option D. ಓಕೆ, ಪಲ್ಲವಿ ಸರ್, ಹೌ ಟು ಜಾಯಿನ್ ಕ್ರಾಶ್ ಕೋರ್ಸ್ ಸರ್? ನೋಡಿ ಪಲ್ಲವಿ, ನಮ್ಮ PW ಕನ್ನಡ ಯೂಟ್ಯೂಬ್ ಚಾನಲ್ ಅಲ್ಲಿ ಲಾಂಚ್ ಮಾಡಿದ್ವಿ. ಓಕೆ, ಸೊ ಓರಿಯಂಟೇಷನ್ ಮಾಡಿದ್ವಿ. ಅದರಲ್ಲಿ ನೀವು ಒಂದ್ಸತಿ ನೋಡಿ ಹೇಗೆ ಜಾಯ್ನ್ ಆಗಬೇಕು, ಏನಿಲ್ಲ ಅಂತೇಳಿ ಎಲ್ಲ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆನಾ? ರೈಟ್. ನೆಕ್ಸ್ಟ್ ಒನ್, so that is option D. Okay, so option D. One second, I'll inform to the team. Okay, so inform to the team. One second, give me some time. Okay, 2 minutes time kodi, ನಾನು ಮಾತಾಡ್ತೀನಿ.
ಪಲ್ಲವಿ ಅಂಡ್ ಅದರ್ ಸ್ಟೂಡೆಂಟ್ಸ್. ಓಕೆ, ಪಲ್ಲವಿ ಅಂಡ್ ಅದರ್ ಸ್ಟೂಡೆಂಟ್ಸ್ ಯಾರ್ಯಾರು ಕ್ರಾಶ್ ಕೋರ್ಸ್ ಬಗ್ಗೆ ಕೇಳ್ತಾ ಇದ್ರಲ್ಲ, ಸೊ ಸದ್ಯದಲ್ಲೇ ನಾವು ಒಂದು ವಿಡಿಯೋ ಮಾಡ್ತೀವಿ, ಲೈಕ್ ಶಾರ್ಟ್ ವಿಡಿಯೋ, ಲೈಕ್ ಎಷ್ಟಂತಂದ್ರೆ ಒಂದು 5 ಮಿನಿಟ್ಸ್. ಓಕೆ, 5 ಮಿನಿಟ್ಸ್ ನಿಮಗೆ ಹೇಗೆ ಎನ್ರೋಲ್ ಆಗ್ಬೇಕು ಅನ್ನೋದು ನಿಮಗೆ ತೋರಿಸ್ತೀವಿ. ಓಕೆನಾ? ಸೊ ಇವತ್ತು ನನ್ನ ಕ್ಲಾಸ್ ಇದೆ. ಸೊ ಈ ಕ್ಲಾಸ್ ಮುಗಿಸಿ ಐ ಟ್ರೈ ಟು ಡೂ ಇಟ್, ಆರ್ ಎಲ್ಸ್ ನಮ್ಮ ಯಾರಾದ್ರೂ ಕಲೀಗ್ಸ್ ಮಾಡ್ಕೊಡ್ತಾರೆ. ಓಕೆ, ಯಾರಾದ್ರೂ ನಮ್ಮ ಟೀಚರ್ಸ್ ನಿಮಗೆ ಮಾಡಿ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡ್ತಾರೆ. ಫೈನಾ? ಎಸ್. ಹಾಯ್ ಯಶ್, ಹಾಯ್. ರೈಟ್, ಸೊ ದಟ್ ಈಸ್ ಆಪ್ಷನ್ ಡಿ ಆಯ್ತಲ್ಲ. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಇಲ್ಲಿ. A 12 volt and a 60 watt lamp is connected to the secondary of the step down transformer. ಇಲ್ಲಿ ಕೊಟ್ಟಿರೋದು ಯಾವುದು? ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ whose primary is connected to AC mains of a 220 volt. Assuming the transformer to be ideal, what is the current in the primary winding? ಪ್ರೈಮರಿ ವೈಂಡಿಂಗ್ ಬಗ್ಗೆ ಕೇಳಿದಾರೆ. ಅಂದ್ರೆ ಪ್ರೈಮರಿ ವೈಂಡಿಂಗ್ ಅಥವಾ ಪ್ರೈಮರಿ ಕಾಯಿಲ್ ಅಲ್ಲಿ ಎಷ್ಟು ಕರೆಂಟ್ ಫ್ಲೋ ಆಗುತ್ತೆ ಅಂತ ಕೇಳಿದಾರೆ. ಸರಿ, ಕೊಟ್ಟಿರೋದೇನು? ಕನೆಕ್ಟೆಡ್ ಟು ಸೆಕೆಂಡರಿ ಆಫ್ ಅ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಅಂದ್ರೆ ಸೆಕೆಂಡರಿ ಕಾಯಿಲ್ಗೆ ಇವುಗಳನ್ನ ಕನೆಕ್ಟ್ ಮಾಡಿದ್ರೆ, ಅಂದ್ರೆ ಸೊ ವಿ ಎಸ್ ಎಷ್ಟಿದೆ ಸರ್? ಇಟ್ ಇಸ್ ಅ 12 ವೋಲ್ಟ್. ಅಂಡ್ ದ ನೆಕ್ಸ್ಟ್ ಒನ್ ಪವರ್ ಇನ್ ಅ ಸೆಕೆಂಡರಿ ಕಾಯಿಲ್ ಎಷ್ಟಿದೆ ಸರ್? ಇಟ್ ಇಸ್ ಅ 60 ವ್ಯಾಟ್. ಓಕೆ, ಅಂಡ್ ಇಲ್ಲಿ ನಾವು ನೋಡ್ಕೊಂಡ್ರೆ ಸರ್ ಪ್ರೈಮರಿ ವೋಲ್ಟೇಜ್ ಎಷ್ಟಿದೆ ಸರ್? ಇಟ್ ಇಸ್ ಅ 220. ಅಂಡ್ ನಮಗೆ ಕರೆಂಟ್ ಎಷ್ಟು ಕೊಟ್ಟಿದ್ದಾರೆ ಸರ್? ಕರೆಂಟ್ ಕೊಟ್ಟಿರೋದಷ್ಟು ಗೊತ್ತಿಲ್ಲ. ಸೊ ಅದನ್ನ ಫೈಂಡ್ ಮಾಡ್ಬೇಕು. ಓಕೆ, ಸೊ ಫೈಂಡ್ ಮಾಡ್ಬೇಕು ಅಂತ ಹೇಳ್ತಿರೋದು. ಅಂಡ್ ಇಲ್ಲಿ ನಮಗೆ ಇನ್ನೊಂದು ಹೇಳಿರೋದು ಏನಂತಂದ್ರೆ, ಅಸ್ಯೂಮಿಂಗ್ ಟ್ರಾನ್ಸ್ಫಾರ್ಮರ್ ಈಸ್ ಐಡಿಯಲ್ ಅಥವಾ ಟ್ರಾನ್ಸ್ಫಾರ್ಮರ್ ಟು ಬಿ ಐಡಿಯಲ್ ಅಂತ. ಓಕೆನಾ ಸರ್? ಯಾಕೆ ನೀಟ್ ಬ್ಯಾಚ್ ಪ್ರೈಸ್ ಏನು? ಸೊ ಇವಾಗ ನಿಮಗೆ ಒಂದು ಬ್ಯಾಂಡ್ ಬರುತ್ತೆ ನೋಡಿ, ಎಲ್ ಬ್ಯಾಂಡ್ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಓಕೆ, ಸ್ಕ್ರೀನ್ ಮೇಲೆ ಕಾಣಿಸುತ್ತೆ, ಒಂದ್ಸತಿ ಚೆಕ್ ಮಾಡಿ. ಸಪೋಸ್ ಅದು ಸ್ಕ್ರೀನ್ ಮೇಲೆ ಕಾಣಿಸಲಿಲ್ಲ ಅಂದ್ರೆ ನಿಮಗೆ ಕೆಳಗಡೆ ಇರುತ್ತೆ ಒಂದು ಡಿಸ್ಕ್ರಿಪ್ಷನ್, ಆ ಡಿಸ್ಕ್ರಿಪ್ಷನ್ ಮೂಲಕ ನೀವು ಜಾಯ್ನ್ ಆಗ್ಬೋದು. ಓಕೆ, ಎಸ್, ಇಲ್ಲಿ ಐಡಿಯಲ್ ಟ್ರಾನ್ಸ್ಫಾರ್ಮರ್ ಕೊಟ್ಟಿರೋದ್ರಿಂದ ಕ್ಯಾನ್ ಐ ಯೂಸ್ ಲೈಕ್ ಪವರ್ ಇನ್ಪುಟ್ ಅಂಡ್ ಪವರ್ ಔಟ್ಪುಟ್ ಕಾನ್ಸೆಪ್ಟ್? ಯಾಕೆಂದ್ರೆ ಇಲ್ಲಿ ಪವರ್ ಕೊಟ್ಟಿದ್ದಾರೆ ಅದರಿಂದ. ಸೊ as a transformer is a 100% ideal. Okay, ideal ಅಂದ್ರೆ 100% efficient. So ನಾನೇನ್ ಮಾಡ್ತೀನಿ, power input that is equals to power output. That is nothing but the power at a primary coil and power at a secondary coil ಅಂತ. Okay, so primary at a primary coil power at a primary coil ಅಂತಂದ್ರೆ ನಾವೇನ್ ಮಾಡ್ಬೋದು ಸರ್? ವಿ ಐ ಅಥವಾ ಐ ವಿ ಅಂತ ಬರೀತೀವಲ್ಲ. ಸೊ ವಿ ಪಿ ಅಂಡ್ ಐ ಪಿ. ಅಂಡ್ ಇಲ್ಲಿ ಪವರ್ ಇನ್ ಸೆಕೆಂಡರಿ ಕಾಯಿಲ್ ಆಲ್ರೆಡಿ ಇದೆ. ಎಷ್ಟು ಸರ್? ಇಟ್ ಇಸ್ 60 ವ್ಯಾಟ್. ಅಂಡ್ ನನಗೆ ಬೇಕಾಗಿರೋದು ಐ ಪಿ. ಸೊ ದೇರ್ ಫೋರ್ 60 ಡಿವೈಡೆಡ್ ಬೈ ಈ ವಿ ಪಿ ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ 220 ವೋಲ್ಟ್. ಓಕೆ, ಎಸ್ ಸರ್. ಎಷ್ಟು ಬರುತ್ತೆ? 0.27 ಏನೋ ಬರುತ್ತೆ. ಓಕೆ, ಸೊ ಲೆಟ್ ಮಿ ಚೆಕ್. ಓಕೆ, ಸೊ 0.27 ಬರುತ್ತೆ. 60 ಡಿವೈಡೆಡ್ ಬೈ 220. ಸೊ ದಟ್ ಇಸ್ 0.27. ಓಕೆ, ಸೊ ದಟ್ ಇಸ್ 0.27 ಆಂಪಿಯರ್. ಓಕೆ, ಎಸ್ ಸರ್. ಸೊ ದಿಸ್ ಈಸ್ ಆ ರಿಕ್ವೈರ್ಡ್ ಸೊಲ್ಯೂಷನ್. ನೋಡೋಣ ಎಷ್ಟು ಜನ ಕರೆಕ್ಟ್ ಆನ್ಸರ್ ಮಾಡಿದ್ರಾ? 0.27 ಆಂಪಿಯರ್. ಓಕೆ, ಸೊ ದಟ್ ಇಸ್ ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವೆರಿ ಗುಡ್ ಯಶಸ್. ಹಾಯ್ ರಂಜಿತಾ, ಹಾಯ್. ರೈಟ್. ಓಕೆ, ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಏನಪ್ಪ ಅಂದ್ರೆ ದಟ್ ಇಸ್ ಆಪ್ಷನ್ ಬಿ. ಓಕೆ, ಸೊ ಆಪ್ಷನ್ ಬಿ ಇದೆ. ಓಕೆ, ಸೊ ಆಪ್ಷನ್ ಬಿ ಇದೆ. ಯಾರು ಆನ್ಸರ್ ಮಾಡಿಲ್ಲಲ್ಲ? ಯಾಕೆ ಆನ್ಸರ್ ಮಾಡಿಲ್ಲ? ನಾವು ಇಲ್ಲ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ನೆಕ್ಸ್ಟ್ ಕ್ವೆಶ್ಚನ್ ಸಹಿತ ಪೋಲ್ ಇಡ್ತೇನೆ. ನೀವು ಪೋಲ್ ಕೇಳಿರಂದ್ರೆ ನಾನು ಪೋಲ್ ಎಲ್ಲ ರೆಡಿ ಮಾಡಿಸ್ದನಲ್ಲ. ಹಿಂಗ್ ಮಾಡಿದ್ರೆ ತಪ್ಪು ತಾನೆ? ನಾನು ಮೊದಲು ಪೋಲ ಯೂಸ್ ಮಾಡ್ತಿರಲಿಲ್ಲ. ಸಾರ್ ಪೋಲ್ ಹಾಕಿ, ಸಾರ್ ಪೋಲ್ ಹಾಕಿ ಅಂತ ಅಂದ್ರೆ ನಾನು ಪೋಲ ರೆಡಿ ಮಾಡಿದ್ದೀನಿ. ಬಟ್ ನೋ ಬಡಿ ಇಸ್ ರೆಸ್ಪಾಂಡಿಂಗ್. ಓಕೆ, ನಾ ರೆಸ್ಪಾಂಡ್ ಮಾಡಿ, ಸುಮ್ಮನೆ ಕೂತ್ರಾಗಲ್ಲ. 10 ಜನ ಇದ್ರೆ 10 ಜನದಲ್ಲಿ ರೆಸ್ಪಾಂಡ್ ಮಾಡಿ. ತಪ್ಪಾದ್ರೂ ಪರವಾಗಿಲ್ಲ, ಇದು ಪ್ರಾಕ್ಟೀಸ್ ನಮಗೆ. ಓಕೆನಾ? ನಾ ಎ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಕನೆಕ್ಟೆಡ್ ಟು an AC main supply 220 volt is made operate at a 11 volt and 44 watt lamp. Ignoring power losses in the transformer, what is the current in the primary coil circuit? Okay, primary circuit ಅಂತ ಬರಬೇಕು. ಓಕೆ, ಸೊ ಪ್ರೈಮರಿ ಸರ್ಕ್ಯೂಟ್. ಎಸ್ ಪೋಲ್ ಬರಲ್ಲ, ಜಸ್ಟ್ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಹಾಕ್ಬಿಡಿ. ಓಕೆ, ಹಾ. ಮಾಕ್ ಟೆಸ್ಟ್ ಯಾವಾಗ ಸರ್? ಯಾವ್ದ್ರದ್ದು ಮಾಕ್ ಟೆಸ್ಟ್? ಯಾವ್ದು ನೀಟ್ ಇರುತ್ತಾ? ನೀಟ್ ನಾವೇನು ಹೇಳಿಲ್ವಲ್ಲ, ಮಾಕ್ ಟೆಸ್ಟ್ ಬಗ್ಗೆ ಎಲ್ಲ ಹೇಳಿಲ್ಲ ನಾವು. ಓಕೆ, ರೈಟ್. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಬರ್ಕೋಣ ಸರ್. ಅಲ್ಲಿ ಕೊಟ್ಟಿರೋದು ಯಾವುದು? ಪ್ರೈಮರಿ ವೋಲ್ಟೇಜ್ ಕೊಟ್ಟಿದ್ರು. ಓಕೆ, ಸರ್ ಪ್ರೈಮರಿ ವೋಲ್ಟೇಜ್ ಎಷ್ಟು ಸರ್? ಇಟ್ ಇಸ್ 220 ವೋಲ್ಟ್ ಸರ್. ಓಕೆ, ಅಂಡ್ ಇಲ್ಲಿ ಸರ್ ಕರೆಂಟ್ ಇನ ಪ್ರೈಮರಿ ಕರೆಂಟ್ ಇನ ಸೆಕೆಂಡರಿ ಕಾಯಿಲ್. ಸೊ ದಟ್ ಇಸ್ ಕರೆಂಟ್ ಕೊಟ್ಟಿಲ್ಲ, ವಿ ಎಸ್ ಕೊಟ್ಟಿದ್ರು. ಓಕೆ, ಸೊ ವಿ ಎಸ್. ಸೊ ದಟ್ ಇಸ್ 11 ವೋಲ್ಟ್ ಅಂಡ್ ಪವರ್ ಇನ್ ಸೆಕೆಂಡರಿ ಕಾಯಿಲ್ ದಟ್ ಇಸ್ 44 ವ್ಯಾಟ್. ಓಕೆ, ನಮಗೆ ಬೇಕಾಗಿರೋದು ಐ ಪಿ. ಓಕೆ, ಸೊ ಐ ಪಿ. ಅಂಡ್ ಇಲ್ಲಿ ಹೇಳಿರೋದು ಇಗ್ನೋರಿಂಗ್ ಪವರ್ ಲಾಸಸ್ ಅಂದ್ರೆ ಇಟ್ ಇಸ್ 100% ಎಫಿಷಿಯಂಟ್ ಅಂತ ಅನ್ಕೊಳ್ಳೋಣ. ಓಕೆ, ನಾವು ಇವಾಗ ಕನ್ಸಿಡರ್ ಮಾಡ್ಕೊಂಡ್ರೆ ಸೊ ಪವರ್ ಇನ್ಪುಟ್, ಸೊ ದಟ್ ಈಸ್ ಈಕ್ವಲ್ಸ್ ಟು ಪವರ್ ಔಟ್ಪುಟ್. ಓಕೆ, ಯಾಕೆ? ಎಫಿಷಿಯನ್ಸಿ ಇಸ್ 100%.
ಸರ್ 100% ಅಂತ ಮೆನ್ಷನ್ ಮಾಡಿಲ್ಲಲ್ಲ ಅಂತ ಹೇಳಿದ್ರೆ ಇಲ್ಲಿ ಮೆನ್ಷನ್ ಮಾಡಿದ್ರೆ ಇಗ್ನೋರಿಂಗ್ ಪವರ್ ಲಾಸಸ್. ಓಕೆ, ಇಗ್ನೋರಿಂಗ್ ಪವರ್ ಲಾಸಸ್. ಯಶಸ್ ಔಟ್ ಟು ಪಾರ್ಟಿಸಿಪೇಟ್ ಇನ್ ಪೋಲ್ ಸರ್. ಜಸ್ಟ್ ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಆಪ್ಷನ್ಸ್ ನ ಮೆನ್ಷನ್ ಮಾಡಿ ಸಾಕು. ಆಪ್ಷನ್ ಏನಾ ಎ, ಆಪ್ಷನ್ ಬಿ ನಾ ಬಿ, ನಾಟ್ ಆಪ್ಷನ್ ಅಂತ ಬರಿಬಾರ್ದು, ಜಸ್ಟ್ ಎ ಬಿ ಸಿ ಡಿ ಅಲ್ಲಿ ಬರಿಬೇಕು. ಓಕೆ ರೈಟ್. ಇವಾಗ ಪವರ್ ಇನ್ಪುಟ್ ಅಂದ್ರೆ ಅದು ಪ್ರೈಮರಿ ಕಾಲ್, ಔಟ್ಪುಟ್ ಅಂದ್ರೆ ಸೆಕೆಂಡರಿ ಕಾಲ್. ಓಕೆ, ಸೊ ಪವರ್ ಇನ್ಪುಟ್ ಪವರ್ ಇನ್ಪುಟ್ ಏನಂತ ಬರಿಬಹುದು ಸರ್, ವಿ ಪಿ ಐ ಪಿ. So that is equals to power output. ಏನಿದೆ ಸರ್, it is a 44 watt. Okay, so 44 watt and IP that is equals to, sir, it is a 44 watt divided by V paste is, sir, it is a 220 volt. Okay, yes sir. And IP that is equals to, okay, so IP that is equals to 44 divided by 220. Okay, so ಎಷ್ಟಾಗುತ್ತೆ 0.2 ampere. Okay, so 0.2 ampere. Is that a clear for everybody? Clear ಆಯ್ತಾ? 0.2 ampere, that is option D. Done. ಓಕೆನಾ? ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ನೆಕ್ಸ್ಟ್ ಕ್ವೆಶ್ಚನ್ ಇದು ಆನ್ಸರ್ ಮಾಡಿದ್ನಾ? ಸೊ ದಟ್ ಈಸ್ ಆಪ್ಷನ್ ಡಿ ಅಲ್ವಾ? ಎಸ್, ಆಪ್ಷನ್ ಡಿ. ಹಾ, ಇಲ್ಲೇ ಬಂದವ್ ನೋಡ, 50-50 ಆದ್ರೂ ಬಂದು. ಲಾಸ್ಟ್ ಟೈಮ್ 0 ಇತ್ತು, ಇವಾಗ 50-50 ಆದ್ರೂ ಬಂದ. ಓಕೆ, ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಎ ಟ್ರಾನ್ಸ್ಫಾರ್ಮರ್ ಹ್ಯಾವಿಂಗ್ ಎಫಿಷಿಯನ್ಸಿ ಆಫ್ 90%. ಇವಾಗ ಪ್ರಾಕ್ಟಿಕಲ್ ಟ್ರಾನ್ಸ್ಫಾರ್ಮರ್ ಬಂತು. ಓಕೆ, ಗುಡ್ ಈವ್ನಿಂಗ್ ರವಿ. 90% is working on 200 volt and 3 kilowatt power. ಸಪ್ಲೈ ಅಂದ್ರೆ ದಟ್ ಇಸ್ ಪ್ರೈಮರಿ ಕಾಯಿಲ್ ಗೆ ಸಪ್ಲೈ ಮಾಡ್ತಾರೆ. ದಟ್ ಮೀನ್ಸ್ ಇಟ್ ಇಸ್ ದ ಇನ್ಪುಟ್ ವ್ಯಾಲ್ಯೂಸ್ ಅಥವಾ ಪ್ರೈಮರಿ ವ್ಯಾಲ್ಯೂಸ್. ಇಫ್ ದ ಕರೆಂಟ್ ಇನ್ ದ ಸೆಕೆಂಡರಿ ಕಾಯಿಲ್ ಇಸ್ 6 ಆಂಪಿಯರ್, ದ ವೋಲ್ಟೇಜ್ ಅಕ್ರಾಸ್ ದ ಸೆಕೆಂಡರಿ ಕಾಯಿಲ್ ಅಂಡ್ ಕರೆಂಟ್ ಇನ್ ದ ಪ್ರೈಮರಿ ಕಾಯಿಲ್ ರೆಸ್ಪೆಕ್ಟಿವ್ಲಿ. ಸೊ ಪ್ರೈಮರಿ ಕಾಯಿಲ್ ಗೆ ಪ್ರೈಮರಿ ಕಾಯಿಲ್ ರಿಲೇಟೆಡ್ ಆಗಿ. ಓಕೆ, ಒನ್ ಸೆಕೆಂಡ್. ಕ್ಲಾಸ್ ಅಲ್ಲಿ ಲೈವ್ ಅಲ್ಲಿ 9 ಮುಗಿಯುತ್ತೆ, ಕಾಲ್ ಮಾಡಿ. ಓಕೆ, ನಾ ಇವಾಗ ಪ್ರೈಮರಿ ಕಾಯಿಲ್ ಅಂತ ಏನಿದೆಯಲ್ಲ ಅದ್ರ ಜೊತೆ ಎಫಿಷಿಯನ್ಸಿ, ಅದ್ರ ಜೊತೆ ಏನೂ ಪ್ರಾಬ್ಲಮ್ ಇಲ್ಲ. ನಾವು ಯಾವಾಗ ಎಫಿಷಿಯನ್ಸಿನ ಕನ್ಸಿಡರ್ ಮಾಡ್ಕೋಬೇಕಂದ್ರೆ, ಯಾವಾಗ ನಮಗೆ ಸೆಕೆಂಡರಿ ವ್ಯಾಲ್ಯೂಸ್ ಕೇಳ್ತಾರಲ್ಲ ಅವಾಗ ಮಾತ್ರ ನಿಮಗೆ ಈ ತರ ಎಫಿಷಿಯನ್ಸಿ ಬೇರೆ ಬೇರೆ ಇತ್ತಂದ್ರೆ ಅವಾಗ ಕನ್ಸಿಡರ್ ಆಗುತ್ತೆ. ಪ್ರೈಮರಿ ಪ್ಯಾರಾಮೀಟರ್ಸ್ ಏನೂ ರಿಲೇಟೆಡ್ ಇಲ್ಲ. ಓಕೆ ರೈಟ್. ಸೊ ಇವಾಗ ನೋಡಿ, ದ ಫಸ್ಟ್ ವ್ಯಾಲ್ಯೂಸ್ ಬರ್ಕೋಣ. ಟ್ರಾನ್ಸ್ಫಾರ್ಮರ್ ಎಫಿಷಿಯನ್ಸಿ. ಸೊ ಟ್ರಾನ್ಸ್ಫಾರ್ಮರ್ ಎಫಿಷಿಯನ್ಸಿ ಎಷ್ಟು ಸರ್? ಇಟ್ ಇಸ್ 90%. ಓಕೆ, ವರ್ಕಿಂಗ್. ಓಕೆ, ಸೊ ದಟ್ ಇಸ್ ವಿಪಿ. ಓಕೆ, ಸೊ ವಿಪಿ ಅಂಡ್ ಎಷ್ಟಿದೆ ಸರ್? ಇಟ್ ಇಸ್ 200 ವೋಲ್ಟ್ ಸರ್. ಓಕೆ, ಅಂಡ್ ಪವರ್ ಇನ್ಪುಟ್ ದಟ್ ಇಸ್ ದ ಪ್ರೈಮರಿ ಕಾಯಿಲ್ ಹತ್ರ ಪವರ್ ಎಷ್ಟು ಸರ್? ಇಟ್ ಇಸ್ 3 ಕಿಲೋ ವಾಟ್. ಇದನ್ನೇ ನಾವು 3000 ವಾಟ್ ಅಂತ ಬರಿಬಹುದು. ಬಿಕಾಸ್ ಯಾಕೆ ಸರ್ 3000 ವಾಟ್ ಬರಿಬೇಕಂದ್ರೆ ಎಸ್ ಐ ಪವರ್ ಇಟ್ ಇಸ್ ಅ ವ್ಯಾಟ್, ನಾಟ್ ಕಿಲೋ ವ್ಯಾಟ್. ಓಕೆ, ಸೊ ನೆಕ್ಸ್ಟ್ ಒನ್ ಏನ್ ಕೊಟ್ಟಿರೋದು ಸರ್? ಕರೆಂಟ್ ಇನ್ ಸೆಕೆಂಡರಿ ಕಾಯಿಲ್ ಕೊಟ್ಟಿದ್ದಾರೆ. ಓಕೆ, ನಮಗೆ ಫಸ್ಟ್ ಕೇಳಿರೋದು ಯಾವುದು ಸರ್? ನಮಗೆ ವೋಲ್ಟೇಜ್ ಕೇಳಿದಾರೆ, ದಟ್ ಇಸ್ ಫೈನ್. ನೆಕ್ಸ್ಟ್ ಇಲ್ಲಿ ಕರೆಂಟ್ ಇಂದ ಪ್ರೈಮರಿ ಕಾಯಿಲ್ ನ ಫಸ್ಟ್ ಫೈಂಡ್ ಮಾಡೋಣ. ಓಕೆ, ಬಿಕಾಸ್ ಇಟ್ ಇಸ್ ನಥಿಂಗ್ ಟು ಡೂ ವಿತ್ ಎಫಿಷಿಯನ್ಸಿ. ಅದಕ್ಕೆ ನಾನು ಏನ್ ಮಾಡ್ತೀನಿ ಸರ್, ಪವರ್. ಓಕೆ, ಸರ್ ಪವರ್ ಇನ್ಪುಟ್ ನ ಕನ್ಸಿಡರ್ ಮಾಡ್ಕೊಂಡು. ಓಕೆ, ಸರ್ ಪ್ರೈಮರಿ ಏನ್ ಕಾಲ್ ಬರ್ತಾವಲ್ಲ ಇದು? ಸರ್ ಕ್ಲಾಸ್ ಅಲ್ಲಿ ಮಾಡಿ ಸರ್ ಮಾಡಿ. ಸಾರಿ. ಓಕೆ, ನಾ ಸೊ ಪವರ್ ಪ್ರೈಮರಿ ಅಂಡ್ ವಿಪಿ ಅಂಡ್ ಐಪಿ. ನನಗೆ ಐಪಿ ಬೇಕು. ಓಕೆ, ಸೊ ಐಪಿ ದಟ್ ಈಸ್ ಈಕ್ವಲ್ಸ್ ಟು ದ ಪವರ್ ಸರ್ ಡಿವೈಡೆಡ್ ಬೈ ವಿಪಿ. ಸ ಪವರ್ ಎಷ್ಟಿದೆ ನೋಡಿ? ಪವರ್ ಎಷ್ಟು? 3000. ಓಕೆ, ಸರ್ 3000 ವಾಟ್ ಸರ್. ಅಂಡ್ ವಿಪಿ ದಟ್ ಇಸ್ 200. ಎಷ್ಟಾಗುತ್ತೆ? 2020 ಗೆಟ್ ಕ್ಯಾನ್ಸಲ್ 15. ಓಕೆ, ಸರ್ 15 ಆಂಪಿಯರ್ ಆಯ್ತು. ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡ್ಬೋದಾ? 15 ಆಂಪಿಯರ್ ಬಂದ್ರೆ ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡೋಣ. ಎಲಿಮಿನೇಷನ್ ಮೆಥಡ್ ಎಲ್ಲಿ ಸರ್? 15 ಕರೆಂಟ್ ಅನ್ನೋದು 15 ಬರಬೇಕು. ಸೊ 15 ಇಲ್ಲೂ ಇದೆ. ಸೊ ದೇರ್ ಫೋರ್ ಇದೊಂದು ರಾಂಗ್ ಇದೆ. ಓಕೆ, ಸೊ ಆಪ್ಷನ್ ಸಿ ಎಲಿಮಿನೇಟ್ ಆಯ್ತು. ಇನ್ನ ನೆಕ್ಸ್ಟ್ ನಮಗೆ ಇಲ್ಲಿ ಎಫಿಷಿಯನ್ಸಿ ಅನ್ನೋದು ಕೊಟ್ಟಿದ್ದಾರೆ. ಎಫಿಷಿಯನ್ಸಿ ಯಾವ ತರ ಬರೀತೀರಾ ಸರ್? ಎಫಿಷಿಯನ್ಸಿ ದಟ್ ಈಸ್ ಈಕ್ವಲ್ಸ್ ಟು ಪವರ್ ಔಟ್ಪುಟ್ ಡಿವೈಡೆಡ್ ಬೈ ಪವರ್ ಇನ್ಪುಟ್. ಪವರ್ ಔಟ್ಪುಟ್ ಅಂದ್ರೆ ಸೆಕೆಂಡರಿ ಕಾಯಿಲ್, ಪವರ್ ಇನ್ಪುಟ್ ಅಂದ್ರೆ ದಟ್ ಇಸ್ ಪ್ರೈಮರಿ ಕಾಯಿಲ್. ಓಕೆ ಸರ್, ಇವಾಗ ಎಫಿಷಿಯನ್ಸಿ ಎಷ್ಟು ಕೊಟ್ಟಿರೋದು? 90. ಓಕೆ, ಸೊ ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿರೋದ್ರಿಂದ ಡಿವೈಡೆಡ್ ಬೈ 100 ಮಾಡ್ತೀನಿ. ಓಕೆ ಸರ್, ಪವರ್ ಸೆಕೆಂಡರಿ ಪವರ್ ಅಂತಂದ್ರೆ ನೀವೇನ್ ಬರ್ತೀರಾ? ಸೆಕೆಂಡರಿ ಪವರ್ ನ ಸರ್ ಇಟ್ ಇಸ್ ವಿ ಎಸ್ ಅಂಡ್ ಐ ಎಸ್. ಸೊ ಡಿವೈಡೆಡ್ ಬೈ ಪವರ್ ಎಷ್ಟು ಕೊಟ್ಟಿರೋದು? 3000 ಅಲ್ವಾ? ಪವರ್ ಪ್ರೈಮರಿ ಪವರ್ ದಟ್ ಇಸ್ 3000. ಓಕೆ ಸರ್, ಸೊ 3000 ಕೊಟ್ಟಿದ್ದೀರಾ. ಓಕೆ ಸರ್, 2 zeros and 2 zeros ಗೆಟ್ ಕ್ಯಾನ್ಸಲ್.
ಎಷ್ಟಾಗುತ್ತೆ 3 9 27 ಓಕೆ ಸೊ 2700 ಓಕೆ ಸೊ 27 ಟು 2700 ಆಗುತ್ತೆ ಅಂಡ್ ವಿ ಎಸ್ ಎಷ್ಟಾಗುತ್ತೆ ಅದನ್ನ ಫೈಂಡ್ ಮಾಡಬೇಕು ಇಂಟು ಐ ಎಸ್ ವ್ಯಾಲ್ಯೂ ಎಷ್ಟು ಸರ್ 6 ಆಂಪಿಯರ್ ಓಕೆ ಎಷ್ಟಾಗುತ್ತೆ ಇವಾಗ ಸರ್ ವಿ ಎಸ್ ದಟ್ ಈಸ್ ಈಕ್ವಲ್ಸ್ ಟು ಸರ್ ಇಟ್ ಇಸ್ 2700 ಸರ್ ಡಿವೈಡೆಡ್ ಬೈ 6 ಓಕೆ ಸೊ 2700 ಡಿವೈಡೆಡ್ ಬೈ 6 ಎಷ್ಟಾಗುತ್ತೆ 450 ಓಕೆ ಸೊ ವಿ ಎಸ್ ದಟ್ ಈಸ್ ಈಕ್ವಲ್ಸ್ ಟು ಸರ್ 450 ವೋಲ್ಟ್ ಓಕೆ ಸೊ ದಟ್ ಈಸ್ 450 ವೋಲ್ಟ್ ಎಷ್ಟು 450 ವೋಲ್ಟ್ 450 ಎಲ್ಲದಪ್ಪ ಇದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಓಕೆ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆನಂದ್ ಹಾಯ್ ಕ್ಲಿಯರ್ ಆಯ್ತಾ ಡನ್ ಓಕೆ ಸರ್ ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್ ಓಕೆ ಸೊ ನೆಕ್ಸ್ಟ್ ಕ್ವೆಶ್ಚನ್ ಗೆ ಹೋಗೋಣ ನೆಕ್ಸ್ಟ್ ಕ್ವೆಶ್ಚನ್ ದಟ್ ಈಸ್ ನೆಕ್ಸ್ಟ್ ಕ್ವೆಶ್ಚನ್ ಗೆ ಪೋಲ್ ಸ್ಟಾರ್ಟ್ ಮಾಡ್ಬಿಡೋಣ ಎಸ್ a 220 volt input is supplied to a transformer okay the output circuit draws a current of 2 ampere at a 440 volt okay if the efficiency of a transformer is 80% the current drawn by the primary windings of the transformer is ಇಲ್ಲಿ ನಾನು ಹೇಳಿದಂಗೆ ಪ್ರೈಮರಿ ಕಾಯಿಲ್ ಗೆ ಅಥವಾ ಪ್ರೈಮರಿ ವೈಂಡಿಂಗ್ಸ್ ಗೆ ಈ ಯಾವುದು ಎಫಿಷಿಯನ್ಸಿ ಜೊತೆ ಯಾವುದೇ ಸಂಬಂಧ ಇಲ್ಲ ಡೈರೆಕ್ಟ್ ಆಗಿ ಯು ಕ್ಯಾನ್ ರೈಟ್ ಓಕೆ ಸೊ ಡೈರೆಕ್ಟ್ಲಿ ಯು ಕ್ಯಾನ್ ರೈಟ್ ಸ ಪವರ್ ಇನ್ಪುಟ್ ಓಕೆ ಸೊ ಪವರ್ ಏನು ಸೊ ಪವರ್ ದಟ್ ಈಸ್ ಈಕ್ವಲ್ಸ್ ಟು ವಿ ಪಿ ಇಂಟು ಐ ಪಿ ಅಂತ ಬರೀತೀರಾ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಸರ್ ಪವರ್ ಎಷ್ಟಿದೆ ಇನ್ಪುಟ್ ಪವರ್ ಇಲ್ವಲ್ಲ ಸರ್ ಕೊಟ್ಟಿಲ್ವಲ್ಲ ಅಂತ ನೀವು ನೋಡ್ಬೋದು ರೈಟಾ ಸೊ ನೋಡಿ ಇದು 220 ಮಾತ್ರ ಕೊಟ್ಟಿರೋದು ಓಕೆ ಸೊ ವಿ ಪಿ ದಟ್ ಈಸ್ ಈಕ್ವಲ್ಸ್ ಟು 220 ವೋಲ್ಟ್ ಆಮೇಲೆ ಔಟ್ಪುಟ್ ಕರೆಂಟ್ ಎಷ್ಟಿದೆ ದಟ್ ಇಸ್ ದ ಸೆಕೆಂಡರಿ ಕಾಲ್ ಹತ್ರ ದಟ್ ಇಸ್ ದ 2 ಆಂಪಿಯರ್ ಅಂಡ್ ದ ನೆಕ್ಸ್ಟ್ ಒನ್ ದಟ್ ಇಸ್ ದ ಸೆಕೆಂಡರಿ ವೋಲ್ಟೇಜ್ ಎಷ್ಟು ಸರ್ ಇಟ್ ಇಸ್ 440 ವೋಲ್ಟ್ and efficiency that is 80%. Now ಈ 80% ನ include ಮಾಡಬೇಕು because we do not have a power value or VP value. Voltage value ಗೊತ್ತಿಲ್ಲ power value ಗೊತ್ತಿಲ್ಲ ಅದಕ್ಕೆ we have one solution okay so we have one solution okay ಏನಾದರೂ ಆಗುತ್ತಾ ಇಲ್ಲಿ ಪವರ್ 80% okay now so efficiency that is equals to power okay so that is a power PS and power PP so ಇದೇನಂತ ಬರೀಬಹುದು VS and IS okay yes sir and the next one ಯಾವುದು power that is VP and IP okay so efficiency ಎಷ್ಟಿದೆ 80% ಅಲ್ವಾ 80% ನ ನಾವು ಏನಂತ ಬರೀಬಹುದು ಸರ್ 80 divided by 100 so that is equals to VS ಎಷ್ಟಿದೆ sir it is 440 into IS and all divided by VP okay so VP secondary coil ಇದೆಯಲ್ಲ so 2 okay so 2 ampere and the next one VP that is the 220 into IP okay done so 0 get cancel and like cross multiply ಮಾಡಿದ್ರೆ okay so cross multiply ಮಾಡಿದ್ರೆ ಎಷ್ಟಾಗುತ್ತೆ sir 440 into 2 into 10 all divided by okay so ಇದು cross multiply ಮಾಡಿದ್ಮೇಲೆ so this is 8 into 220 okay so that is equals to sir it is a 440 into 2 into 10 okay so ಎಷ್ಟಾಗುತ್ತೆ 8800 okay so 8800 okay so divided by okay so ಅದನ್ನ ಬರೆಯೋಣ so 220 into 8 okay so ಎಷ್ಟಾಗುತ್ತೆ ಇದು 1760 okay so 1760 ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕು ಇಷ್ಟೆಲ್ಲ ಮಾಡಬಾರ್ದು ನಾನು ಕ್ಯಾಲ್ಕುಲೇಟರ್ ಇದೆ ಅಂತ ಮಾಡ್ತಾ ಇದ್ದೀನಿ 8800 divided by 1760 okay ಎಷ್ಟಾಗುತ್ತೆ 5 IP so that is equals to 5 ampere okay so 5 ampere is the right answer okay so option A very good Ashok keep it up ha Harasheta Raghavendra namaste okay so done alva yes that is option A okay done next noda next that is the efficiency kelirodu the transformer is used to light a 100 watt and 110 volt lamp from 220 volt mains. If a main current is 0.5 ampere, the efficiency of the transformer is approximately ಅಂತ ಕೇಳ್ತಾರದು ಇದರ ಪ್ರಕಾರ efficiency ಅಂದ್ರೆ ಏನು sir efficiency that is nothing but power output divided by power input and that is equals to so that is nothing but power across secondary coil and power across primary coil ಇದನ್ನ ಏನಂತ ಬರೀತೀರಾ sir VS voltage across secondary coil and current across secondary coil and VP across primary coil that is nothing but voltage across primary coil and current across primary coil okay so the efficiency that is equals to we transformer used to light ಏನು ಕೊಟ್ಟಿದ್ದಾರೆ ಇದು ಆಲ್ರೆಡಿ P ಕೊಟ್ಟಿದ್ದಾರೆ okay so P ಕೊಟ್ಟಿದ್ದಾರೆ ಇದನ್ನ ಯೂಸ್ ಮಾಡ್ತೀನಿ ಎಷ್ಟು sir it is 100 watt okay sir so divided by 220
Okay, so IPS is 0.5. Okay, sir. Okay, so 200 divided by half of this ಎಷ್ಟಾಗುತ್ತೆ ಸರ್? ಇಟ್ ಇಸ್ 110 ಆಗುತ್ತೆ. ಓಕೆ, ಸೊ ಹಾಫ್ ಆಫ್ ದಿಸ್ ಅಂದ್ರೆ 2 ಆಗುತ್ತೆ, 2110 ಆಗುತ್ತೆ. ಓಕೆ, ನಾವು ಎಫಿಷಿಯನ್ಸಿನ ಯೂಸ್ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ ಸರ್? ಇಟ್ ಇಸ್ 100 ಡಿವೈಡೆಡ್ ಬೈ 110. ಸೊ ದಟ್ ಇಸ್ 0. ಓಕೆ ಸರ್, ಎಫಿಷಿಯನ್ಸಿ ದಟ್ ಇಸ್ ಈಕ್ವಲ್ಸ್ ಟು 0.9090. ಓಕೆ, ಇಷ್ಟು ಬರಿಬಹುದು. ಅಥವಾ ಎಫಿಷಿಯನ್ಸಿಯಲ್ಲಿ ಇನ್ನ ಪರ್ಸೆಂಟೇಜ್ ಅಂತಂದ್ರೆ ಮಲ್ಟಿಪ್ಲೈ ಬೈ 100 ಮಾಡಿ. ಓಕೆ, ಸೊ ಮಲ್ಟಿಪ್ಲೈ ಬೈ 100 ಮಾಡಿ ಎಷ್ಟು ಬರುತ್ತೆ? 90 ಪಾಯಿಂಟ್. ಓಕೆ, ಸೊ 90.90. ಅಪ್ರಾಕ್ಸಿಮೇಟ್ ವ್ಯಾಲ್ಯೂ 90% ಅಂತ ಬರಿಬಹುದು. ಓಕೆ, ಸೊ 90% ಬರಿಬಹುದು. ಅಪ್ರಾಕ್ಸಿಮೇಟ್ ವ್ಯಾಲ್ಯೂ 90% ಬರಿಬಹುದು. ಓಕೆ, ಸೊ 90%, ದಟ್ ಈಸ್ ಆಪ್ಷನ್ ಬಿ. ಓಕೆ, ವೆರಿ ಗುಡ್ ಯಶಸ್, ವೆರಿ ಗುಡ್, ವೆರಿ ಗುಡ್. ಅಂಡ್ ಪಲ್ಲವಿ ಸೂಪರ್, ರವಿ ಸೂಪರ್, ಅಂಡ್ ಅರುಣ್ ಕುಮಾರ್ ಸೂಪರ್ ಕಣ, ಸೂಪರ್. ದಟ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅರೆ ಇದು 30 ಸೆಕೆಂಡ್ ಕೊಡ್ತೀನಿ, ಆನ್ಸರ್ ಮಾಡ್ಬಿಡಿ. ಓಕೆ, 30 ಸೆಕೆಂಡ್ ಕೊಡ್ತೀನಿ, ಆನ್ಸರ್ ಮಾಡ್ಬಿಡಿ. ರೈಟ್, ಪ್ರೀವಿಯಸ್ ಕ್ವಶನ್ಗೆ ಆನ್ಸರ್ ಮಾಡ್ಬೇಕು ನೀವು. ಓಕೆ, ರೈಟ್, ಇದಕ್ಕೆ ಆನ್ಸರ್ ಮಾಡಿ. ಡನ್? ಎಸ್, ಸೊ ದಟ್ ಈಸ್ ಆಪ್ಷನ್ ಬಿ. ಇವಾಗಲೇ ಆನ್ಸರ್ ಮಾಡಿ ನೋಡು. ಎಸ್, ಇದಕ್ಕೆ ಆನ್ಸರ್ ಮಾಡಿ ನೋಡ. ದ ಕ್ವಶನ್ ಇಸ್, a primary and a secondary coil of a transformer have a 50 and 1500 turns respectively. If the magnetic flux linked with the primary coil is given by phi is equals to phi naught plus 40. Okay, where phi is the Webers and t is in a time. Okay, time in a seconds, and phi naught is a constant. The output voltage across the secondary coil is ಅಂತ ಕೇಳ್ತಾರೆ. ಓಕೆ, ಸೊ ಇಲ್ಲಿ ಸೆಕೆಂಡರಿ ಕಾಯಿಲ್ ಅಂತಂದ್ರೆ ನಿಮ್ಗೆ ನಾರ್ಮಲ್ ಆಗಿ ನೋಡಿ. ಸೊ ಪ್ರೈಮರಿ ಕಾಯಿಲ್ ಅಂತ ತಗೊಂಡೋಗ್ಲಾ. ಸೊ phi that is equals to phi naught so plus 40. ಎಸ್ ಸರ್. ಇವಾಗ ನನಗೆ VP ಅಕ್ರಾಸ್ ಪ್ರೈಮರಿ ಕಾಯಿಲ್ ಬೇಕಂದ್ರೆ ಏನ್ ಮಾಡ್ತೀನಿ ಸರ್? VP that is nothing but E. ಸೊ ದಟ್ ಈಸ್ d phi divided by dt. ಓಕೆ, ಸೊ d phi divided by dt ಇದೇನಿದೆ ಸರ್? ಇಟ್ ಇಸ್ ಕಾನ್ಸ್ಟೆಂಟ್ ಅಲ್ವಾ? ದಟ್ ಇಸ್ 0. ಅಂಡ್ 40 ನ ಡಿಫರೆನ್ಸಿಯೇಷನ್ ಮಾಡಿದ್ರೆ ದಟ್ ಇಸ್ 4 ಆಗುತ್ತೆ. ಸೊ VP ವ್ಯಾಲ್ಯೂ ಎಷ್ಟು ಬಂತು ಸರ್? ದಟ್ ಇಸ್ 4. ಓಕೆನಾ? ರೈಟ್ ಸರ್, 4 ವೋಲ್ಟ್ ಆಯ್ತು. ಅಂಡ್ ನೆಕ್ಸ್ಟ್, ಸೊ ನೆಕ್ಸ್ಟ್ ಏನು ಸರ್? ನಮಗೆ ಬೇಕಾಗಿರೋದು ಸೆಕೆಂಡರಿ ಕಾಯಿಲ್ ಹತ್ರ ವೋಲ್ಟೇಜ್ ಎಷ್ಟು? VP that is equals to NS divided by NP. ರೈಟ್? ಎಸ್ ಸರ್. ಇವಾಗ VS ನ ಫೈಂಡ್ ಮಾಡಬೇಕು ಅಂದ್ರೆ VP ಎಷ್ಟು ಸರ್? ಇಟ್ ಇಸ್ 4. ಓಕೆ, ಸೊ 4 that is equals to NS ಎಷ್ಟು ಸರ್? ಇದು NP and this is the NS. ಓಕೆ, ಎಸ್ ಸರ್. ಪ್ರೈಮರಿ ಕಾಯಿಲ್ ಅಂಡ್ ಸೆಕೆಂಡರಿ ಕಾಯಿಲ್. ಓಕೆ, ಡನ್. ಇವಾಗ ನೋಡ್ಕೊಂಡ್ರೆ ದಟ್ ಈಸ್ ಸರ್, ಇಟ್ ಇಸ್ NS ಅಂದ್ರೆ ದಟ್ ಇಸ್ 1500 ಸೊ ಡಿವೈಡೆಡ್ ಬೈ 50. 1010 ಗೆಟ್ ಕ್ಯಾನ್ಸಲ್, 5 3 15 30. ಓಕೆ, ಸೊ 30 ಆಯ್ತು. ಅಂಡ್ VS that is equals to 30 into 4 that is equals to 4 3 12. ಸೊ ದಟ್ ಈಸ್ 120 ವೋಲ್ಟ್. ಓಕೆ, ಸೊ 120 ವೋಲ್ಟ್. ಓಕೆ, ಡನ್. ಸೊ 120 ವೋಲ್ಟ್, ದಟ್ ಈಸ್ ಆಪ್ಷನ್ ಎ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಅಂತ ಹಾಕಿದ್ರೆ ನೋಡಿ. ನಾ ಎ ಕೋರ್ ಆಫ್ ಅ ಟ್ರಾನ್ಸ್ಫಾರ್ಮರ್ ಇಸ್ ಲ್ಯಾಮಿನೇಟೆಡ್ ಬಿಕಾಸ್, ಯಾಕೆಂದ್ರೆ ಈ ಕೋರ್ ಅಲ್ಲಿ ಎನರ್ಜಿ ಲಾಸ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಲ್ಯಾಮಿನೇಟ್ ಮಾಡ್ತಾರೆ. ಯಾಕೆಂದ್ರೆ ಎನರ್ಜಿ ಲಾಸ್ ಆಗಬಾರ್ದು ಡ್ಯೂ ಟು ಎಡ್ಡಿ ಕರೆಂಟ್. ಓಕೆ, ಸೊ ದಟ್ ಈಸ್ ರೈಟ್ ಆನ್ಸರ್. ಎನರ್ಜಿ ಲಾಸಸ್ ಡ್ಯೂ ಟು ಎಡ್ಡಿ ಕರೆಂಟ್ಸ್ ಮೇ ಬಿ ಮಿನಿಮೈಸ್ಡ್. ಯಾಕೆ ಯೂಸ್ ಮಾಡ್ತಾರೆ? ಲ್ಯಾಮಿನೇಟ್, ಇದು ಕೋರ್ನ ಲ್ಯಾಮಿನೇಟ್ ಮಾಡ್ತಾರೆ ಅಂದ್ರೆ ಕವರ್ ತರ. ಓಕೆ, ಲ್ಯಾಮಿನೇಟ್ ಮೊಬೈಲ್ಗೆಲ್ಲ ಲ್ಯಾಮಿನೇಟ್ ಮಾಡಲ್ವಾ? ಅಥವಾ ನೀವು ಮಾರ್ಕ್ಸ್ ಕಾರ್ಡ್ಗೆ ಲ್ಯಾಮಿನೇಟ್ ಮಾಡ್ತಿರಲ್ಲ, ಆ ತರ ಯಾಕೆ ಮಾಡ್ತೀರಾ? ಅದು ಹಾಳಾಗಬಾರ್ದು ಅಂತ. ಯಾಕೆ ಹಾಳಾಗುತ್ತೆ? ಬಿಕಾಸ್ ಎಕ್ಸ್ಟರ್ನಲ್ ಸೋರ್ಸಸ್ ಇಂದ ಅದಕ್ಕೆ ಹಾನಿ ಆಗಬಾರ್ದು ಅಂತ. ಸೊ ಇನ್ ದ ಸೇಮ್ ವೇ ನಮ್ಮ ಕೋರಿಗೆ, ಓಕೆ, ಕೋರ್ ಇಂದ ಎನರ್ಜಿ ಲಾಸ್ ಆಗ್ತಿರುತ್ತೆ, ಆ ಲಾಸ್ ನ ತಡೆಯಕ್ಕೆ ನಾವು ಲ್ಯಾಮಿನೇಟ್ ಮಾಡೋದು ಟ್ರಾನ್ಸ್ಫಾರ್ಮರ್ಗಳಲ್ಲಿ. ಓಕೆನಾ? ರೈಟ್. ಸೊ ನೆಕ್ಸ್ಟ್, ದಟ್ ಈಸ್ ದ ಟರ್ನ್ಸ್ ರೇಷಿಯೋ ಆಫ್ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಈಸ್ 1:25. ಓಕೆ, ಸ್ಟೆಪ್ ಅಪ್ ಅಂದ್ರೇನು? ಸ್ಟೆಪ್ ಅಪ್ ಅಂದ್ರೆ ನಂಬರ್ ಆಫ್ ಟರ್ನ್ಸ್ ಇನ್ ಅ ಸೆಕೆಂಡರಿ ಕಾಯಿಲ್ ಮಸ್ಟ್ ಬಿ ಗ್ರೇಟರ್ ದ ನಂಬರ್ ಆಫ್ ಟರ್ನ್ಸ್ ಇನ್ ಅ ಪ್ರೈಮರಿ ಕಾಯಿಲ್. ಓಕೆ ಸರ್. ಇಫ್ ದ ಕರೆಂಟ್ ಇನ್ ಲೋಡ್ is a 2 ampere, then current in a primary coil. Okay, so load ಅಂದ್ರೆ that is the secondary coil ಅಂತ ಅರ್ಥ. ಇವಾಗ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಸೊ ಕನ್ಸಿಡರ್ ಮಾಡ್ಕೊಂಡ್ರೆ that is ಸರ್, ಇಲ್ಲಿ ನಾವು ರಿಲೇಷನ್ ಮಾಡ್ಕೊಂಡ್ರೆ VS divided by VP and NS divided by NP and IP divided by IS. ಓಕೆನಾ? ಎಸ್ ಸರ್. ಇವಾಗ ನಾವು ಇದನ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. NS ಎಷ್ಟಿದೆ? ಇದು ನಂಬರ್ ಆಫ್ ಟರ್ನ್ಸ್ ಇನ್ ಪ್ರೈಮರಿ ಕಾಯಿಲ್ ಅಂಡ್ ನಂಬರ್ ಆಫ್ ಟರ್ನ್ಸ್ ಇನ್ ಸೆಕೆಂಡರಿ ಕಾಯಿಲ್. ಓಕೆ, ಸೊ ನಂಬರ್ ಆಫ್ ಟರ್ನ್ಸ್ ಇನ್ ಸೆಕೆಂಡರಿ ಕಾಯಿಲ್. ಸರ್, ಇದು ಹೆಂಗೆ ಗೊತ್ತಾಯ್ತು ಅಂದ್ರೆ ಇಲ್ಲಿ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಕೊಟ್ಟಿದ್ದಾರೆ. ಓಕೆ, ಸೊ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಲ್ಲಿ
Sir, number of turns in a secondary coil must be greater than number of turns in a primary coil. ಆ ರೀಸನ್ ಅಂದ್ರೆ ನಾನು ಬರೀತಿರೋದು. ಓಕೆ ಸರ್, ಎಷ್ಟಾಗುತ್ತೆ ಇದು ಸರ್? ಇಟ್ ಇಸ್ 25 ಡಿವೈಡೆಡ್ ಬೈ 1. ಐ ಪಿ ವ್ಯಾಲ್ಯೂ ಎಷ್ಟು ಫೈಂಡ್ ಮಾಡಬೇಕು, ಅಂಡ್ ಐ ಎಸ್ ವ್ಯಾಲ್ಯೂ ಎಷ್ಟು? ಐ ಎಸ್ ವ್ಯಾಲ್ಯೂ ದಟ್ ಈಸ್ ಕರೆಂಟ್ ಇನ್. ಓಕೆ, ಸೊ ದಟ್ ಈಸ್ 2. ಸೊ ಐ ಪಿ ದಟ್ ಈಸ್ ಈಕ್ವಲ್ಸ್ ಟು 25 ಇಂಟು 2 ಎಷ್ಟಾಗುತ್ತೆ ಸರ್? ಇಟ್ ಇಸ್ 50. Okay, so that is a 50 ampere. Okay, so that is a 50 ampere. Option B. Option B is the right answer. Got my point? Very good. Option B. Very good, Ashok. Very good, Arun Kumar. Huh. Yes. Clear? Yes. Okay. Now let's move on to the next question. A primary winding of a transformer has a 500. Has what? Okay, tons. Okay. ನಾನು ಅರ್ಧಕ್ಕೆ ಹೋದೆ. Whereas secondary has 5,000 tons. The primary connected to an AC supply 20 volt and 50 hertz. The secondary will have a output. ಇಲ್ಲಿ ನೀವೊಂದು ಅರ್ಥ ಮಾಡ್ಕೊಳ್ಳಿ. So frequency, it is the source dependent. Frequency ಅಂತೂ ಚೇಂಜ್ ಆಗಲ್ಲ, it remains same. Okay, it remains same. So ಇಲ್ಲಿ 50 ಎಲ್ಲೆಲ್ಲಿ ಇದೆ ಅದನ್ನ as it is ಇಟ್ಕೊಳ್ಳಿ, 50 ಎಲ್ಲೆಲ್ಲಿ ಚೇಂಜ್ ಇದೆ ಅದನ್ನ ಎಲಿಮಿನೇಟ್ ಮಾಡಿ. ಸೊ ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಿದ್ರೆ ಇದು ಮತ್ತೆ ಇದು ಎಲಿಮಿನೇಟ್ ಆಯ್ತು. ನಮಗೆ ಇರೋದು ಆಪ್ಷನ್ ಎ ಅಂಡ್ ಸಿ ಮಾತ್ರ. ಓಕೆ, ಸೊ ಎ ಅಂಡ್ ಸಿ ಮಾತ್ರ ಉಳಿಯುತ್ತೆ. ಅಂಡ್ ಇದರ ಪ್ರಕಾರ ನಮಗೆ ಇಲ್ಲಿ ಕೊಟ್ಟಿರೋದೇನು? ನಂಬರ್ ಆಫ್ ಪ್ರೈಮರಿ. ಓಕೆ, ಸೊ ದಿಸ್ ಇಸ್ ನಂಬರ್ ಆಫ್ ಟರ್ನ್ಸ್ ಇನ್ ಅ ಪ್ರೈಮರಿ ಕಾಯಿಲ್ ಅಂಡ್ ದಿಸ್ ಇಸ್ ನಂಬರ್ ಆಫ್ ಟರ್ನ್ಸ್ ಇನ್ ಅ ಸೆಕೆಂಡ್ ಕಾಯಿಲ್. ದಟ್ ಮೀನ್ಸ್ ಇಟ್ ಇಸ್ ಅ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಂತ ಗೊತ್ತಾಗ್ತದೆ. ಅಂಡ್ ಇದರ ಪ್ರಕಾರ ಓಕೆ, ಸೊ ಇಲ್ಲಿ ಎ ಸಿ ಸಪ್ಲೈ ಕೊಟ್ಟಿದ್ದಾರೆ ಎಷ್ಟು ಸರ್? ವಿ ಪಿ ಕೊಟ್ಟಿದ್ದಾರೆ. ಓಕೆ, ಸೊ ದಿಸ್ ಇಸ್ ವಿ ಪಿ. ಓಕೆ, ಸೊ ವಿ ಪಿ and relation ಬರ್ಕೊಂಡಾಗ ಓಕೆ, ಸೊ ನಮಗೆ ಬೇಕಾಗಿರೋದು ಸೆಕೆಂಡ್ ಔಟ್ಪುಟ್ ವಿಲ್ ಹ್ಯಾವ್. ಓಕೆ, ಸೊ ಸೆಕೆಂಡ್ ವಿಲ್ ಹ್ಯಾವ್ ಔಟ್ಪುಟ್. ಸೊ ದಟ್ ಇಸ್ ವಿ ಎಸ್ ಡಿವೈಡೆಡ್ ಬೈ ವಿ ಪಿ. ಸೊ ದಟ್ ಈಸ್ ಈಕ್ವಲ್ಸ್ ಟು ಎನ್ ಎಸ್ ಡಿವೈಡೆಡ್ ಬೈ ಎನ್ ಪಿ. ಓಕೆ ಸರ್, ಅಂಡ್ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಸರ್ ವಿ ಎಸ್ ಸರ್ ಡಿವೈಡೆಡ್ ಬೈ ವಿ ಪಿ. ಓಕೆ, ಸೊ ವಿ ಪಿ ಎಷ್ಟಿದೆ ಸರ್? ಇಟ್ ಇಸ್ 20. ಓಕೆ, ಸೊ 20 ದಟ್ ಈಸ್ ಈಕ್ವಲ್ಸ್ ಟು ಎನ್ ಎಸ್ ಎಷ್ಟಿದೆ ಸರ್? ಇಟ್ ಇಸ್ 5,000. ಸರ್ ಡಿವೈಡೆಡ್ ಬೈ ಸರ್ ಇಟ್ ಇಸ್ 500. ಓಕೆ, ಸೊ 2 zeros get cancel and this is the 10. So Vs that is equals to, okay, so Vs that is equals to 10 into 20. ಎಷ್ಟಾಗುತ್ತೆ ಸರ್? Vs that is equals to 200 volt. Okay, so that is the 200 volt. Okay, so 200 volt and the frequency to remain same. Okay, so frequency remains same. That is the 250 hertz. Okay, okay, Yash. Okay, so that is the 200 volt and 50 hertz remains same. Okay, so frequency remains same ಆಗುತ್ತೆ. Done? Yes sir. and next ನೋಡೋಣ. ಇವಾಗ ನಮಗೆ ಬೇಕಾಗಿರೋದು ಯಾವುದು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಓಕೆ, ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಓಕೆ, ಸೊ EMW electromagnetic waves. Okay, so this is electromagnetic waves. Okay, so that is electromagnetic waves. Ready na? Hello, ready? Are you guys ready for the next chapter? Are you ready for the next chapter? ಹೇಳಿ ಎಲ್ಲ ರೆಡಿನಾ? ಬೇಗ ರೆಸ್ಪಾಂಡ್ ಮಾಡಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಓಕೆ, ಸೊ ಫಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಯಾವಾಗ ಪ್ರೊಡ್ಯೂಸ್ ಆಗುತ್ತೆ? ಓಕೆ, ಸೊ ಯಾವಾಗ ಪ್ರೊಡ್ಯೂಸ್ ಆಗುತ್ತೆ? ಸೊ ಫಸ್ಟ್ ನಾನು ಚಾರ್ಜ್ ನ ಕನ್ಸಿಡರ್ ಮಾಡ್ಕೋತೀನಿ. ಓಕೆ, ಚಾರ್ಜ್ 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 So charge. So what are the state of a charge? Charge can be at rest, charge can be in motion, charge can be accelerated. Okay, so motion ಅಲ್ಲಿ ಎರಡು ತರ ಬರುತ್ತೆ. ಒಂದು ಯೂನಿಫಾರ್ಮ್ ಮೋಷನ್, ಇನ್ನೊಂದು ನಾನ್ ಯೂನಿಫಾರ್ಮ್ ಮೋಷನ್. ಈ ನಾನ್ ಯೂನಿಫಾರ್ಮ್ ಮೋಷನ್ ನಾವು ಆಕ್ಸಲರೇಟೆಡ್ ಅಂತ ಕರಿತೀವಿ. ಓಕೆನಾ? ಮಲ್ಲು ಸರ್ ಸೆಕೆಂಡ್ PUC ಎಕ್ಸಾಮ್ 2 ಮಾರ್ಕ್ಸ್ ಕೇಸರಿಗೆ ಕನ್ಸಿಡರ್ ಮಾಡ್ತಾರಾ ಸರ್? ಪ್ಲೀಸ್ ಹೇಳಿ. ಲಾಸ್ಟ್ ಇಯರ್ ಕನ್ಸಿಡರ್ ಮಾಡ್ಕೊಡ್ತಿದ್ರು, ಈ ವರ್ಷ ನನಗೆ ಐಡಿಯಾ ಇಲ್ಲ, ನಾನು ತಿಳ್ಕೊಂಡು ಹೇಳ್ತೀನಿ. ಓಕೆನಾ ಮಲ್ಲು? ಓಕೆ, ನಾ ಸರ್ ನೋಡಿ, ಸ್ಟೇಟ್ ಅಂತ ಹೇಳಿದಾಗ, ಓಕೆ, ಸೊ ಸ್ಟೇಟ್ ಅಂತ ಹೇಳಿದಾಗ ದ ಫಸ್ಟ್ ಒನ್, if charge is at rest. Okay, if charge is at rest, if charge is at rest. Okay, so at rest ಇದ್ರೆ ಇದೇನ್ ಪ್ರೊಡ್ಯೂಸ್ ಮಾಡುತ್ತೆ?
Sir, produces only. So only electric field. Okay, so produces only electric field. Done. Okay. And the next one. So next one, nodi. If a charge is in motion, okay, so charge is in motion. What type of a motion? Uniform. Okay, so uniform motion. Okay, so that is uniform motion. So uniform motion iddaga, it will produce both. So electric field plus magnetic field. Okay, so it will produce both electric field and magnetic field. Done. And the next one. If charge is accelerated, okay, so if a charge is accelerated, okay, so if charge is accelerated, okay, so charge accelerate adre, accelerate ಅಥವಾ ನಾನ್ ಯೂನಿಫಾರ್ಮ್ ಮೋಷನ್ ಅಂತ ಕರಿತೀನಿ. ಯೂನಿಫಾರ್ಮ್ ಮೋಷನ್ and this is a non-uniform motion. Okay, so non-uniform motion. Okay, so non-uniform motion. Done. So ಇದರ ಪ್ರಕಾರ accelerate motion. Okay, so v is a not constant ಅಂತ ಬರೀತೀವಿ. Okay, so v is a not constant. Okay, so v is a not constant. Okay, so v is a not constant. Done. So ಇವಾಗ ಈ ಕೇಸ್ ನಲ್ಲಿ ಏನು ಬರುತ್ತೆ ಅಂತಂದ್ರೆ it will produce so electric field ಇದರ ಜೊತೆ magnetic field ಇದರ ಜೊತೆ radiates electromagnetic waves. Okay, so radiates electromagnetic waves. ಸೊ ಇದರಿಂದ ನಮಗೆ ಗೊತ್ತಾಗಿದೆ ಏನಂತಂದ್ರೆ ಯಾವಾಗ ನಮಗೆ ಆಕ್ಸಿಲರೇಟೆಡ್ ಚಾರ್ಜ್ ಪಾರ್ಟಿಕಲ್ ಇರುತ್ತೆ ಅವಾಗ ನಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ನೋದು ಬರುತ್ತೆ. ಓಕೆನಾ? ಮಲ್ಲೋ ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡಿದ್ದೀನಿ ನಾನು. ಓಕೆ ರೈಟ್. ಸೊ ಇದು ಕ್ಲಾರಿಟಿ ಸಿಗ್ತಾ ನಿಮಗೆ? ಚಾರ್ಜ್ ಅಟ್ ರೆಸ್ಟ್ ಇದ್ದಾಗ ಇಟ್ ವಿಲ್ ಪ್ರೊಡ್ಯೂಸ್ ಓನ್ಲಿ ಎಲೆಕ್ಟ್ರಿಕ್ ಫೀಲ್ಡ್. ಚಾರ್ಜ್ ಇಸ್ ಇನ್ ಯೂನಿಫಾರ್ಮ್ ಮೋಷನ್ ಇಟ್ ವಿಲ್ ಪ್ರೊಡ್ಯೂಸ್ ಬೋತ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ವೇರಾಸ್ ಇಫ್ ಇಟ್ ಇಸ್ ಅ ನಾನ್ ಯೂನಿಫಾರ್ಮ್ ಮೋಷನ್ ಅಲ್ಲಿ ಇದ್ರೆ ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆ ರೇಡಿಯೇಟ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಇವಾಗ ವಾಟ್ ಇಸ್ ದಿಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ನೋಡೋಣ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂದ್ರೆ ಏನು? ದಿಸ್ ಇಸ್ ದ ಟಾಪಿಕ್. ಓಕೆ, ಸೊ ಇವತ್ತಿನ ಟಾಪಿಕ್ ನಮ್ದು ಇದೆ. Right, so let's get started with the very first concept of displacement current. Okay, displacement current. Okay, so ಇವಾಗ ನೋಡಿ ನಾರ್ಮಲ್ ಆಗಿ ಇದಕ್ಕೆ ಒಂದು ಸರ್ಕ್ಯೂಟ್ ನ ಕನೆಕ್ಟ್ ಮಾಡ್ತೀನಿ. ಓಕೆ, ಸೊ ಇದಕ್ಕೆ ಸರ್ಕ್ಯೂಟ್ ಕನೆಕ್ಟ್ ಮಾಡ್ತೀನಿ ಅಂಡ್ ಸರ್ಕ್ಯೂಟ್ ನ ಕನೆಕ್ಟ್ ಮಾಡಿ. ಓಕೆ, ಸೊ ಸರ್ಕ್ಯೂಟ್ ನ ಕನೆಕ್ಟ್ ಮಾಡಿ. ಓಕೆ, ಸೊ ಸರ್ಕ್ಯೂಟ್ ಕನೆಕ್ಟ್ ಮಾಡಿದ್ದೀನಿ ಅಂಡ್ ಈ ಸರ್ಕ್ಯೂಟ್ಗೆ ಇಲ್ಲಿ ಬ್ಯಾಟರಿನ ಕನೆಕ್ಟ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಬ್ಯಾಟರಿ ಕನೆಕ್ಟ್ ಮಾಡ್ತೀನಿ. ಓಕೆ, ಸೊ ಬ್ಯಾಟರಿ ಕನೆಕ್ಟ್ ಮಾಡಿದೆ. ಓಕೆ, ಸೊ ದಿಸ್ ಇಸ್ ಪಾಸಿಟಿವ್ ಅಂಡ್ ದಿಸ್ ಇಸ್ ನೆಗೆಟಿವ್ ಅಂಡ್ ದಿಸ್ ಇಸ್ ವಿ. ರೈಟ್, ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಕರೆಂಟ್ ಇಲ್ಲಿಂದ ಫ್ಲೋ ಆಗುತ್ತೆ. ಓಕೆ, ಸೊ ಕರೆಂಟ್ ಇಂದ ಫ್ಲೋ ಆಗುತ್ತೆ, ಇಲ್ಲಿಗೆ ಬರುತ್ತೆ. ಓಕೆ, ಅಂಡ್ ಇಲ್ಲಿ ನಿಮಗೆ ಇದೇನಂತ ಕರೀತಾರೆ? ಕಂಡಕ್ಷನ್ ಕರೆಂಟ್ ಅಂತ ಕರೀತಾರೆ. ವೇರ್ ಕರೆಂಟ್ ಥ್ರೂ ದ ವೈರ್ ವಿ ಕಾಲ್ ಇಟ್ ಆಸ್ ಅ ಕಂಡಕ್ಷನ್ ಕರೆಂಟ್. ಓಕೆ, ಸೊ ವೇರ್ ಕರೆಂಟ್ ಥ್ರೂ ವೈರ್ ವಿ ಕಾಲ್ ಇಟ್ ಆಸ್ ಅ ಕಂಡಕ್ಷನ್ ಕರೆಂಟ್. ಈ ಕಂಡಕ್ಷನ್ ಕರೆಂಟ್ ಯಾವ್ದ್ರಿಂದ ಬರುತ್ತೆ? ದಟ್ ಈಸ್ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್. ಓಕೆ, ಸೊ ದಟ್ ಇಸ್ dq ಡಿವೈಡೆಡ್ ಬೈ dt. ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್. ಓಕೆನಾ? ಅಂಡ್ ಇಲ್ಲಿ ನಿಮಗೆ ಕಂಡಕ್ಷನ್ ಕರೆಂಟ್ ಬರುತ್ತೆ. ಅಂಡ್ ಕೆಲವೊಂದ್ಸತಿ ಇವಾಗ ನಾರ್ಮಲ್ ಆಗಿ ಸರ್ ಇದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಲ್ವಾ? ಸೊ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಲ್ಲಿ ನಮಗಿಲ್ಲಿ ಓಪನ್ ಇದೆ. ಸರ್ಕ್ಯೂಟ್ ಇಸ್ ನಾಟ್ ಕಂಪ್ಲೀಟೆಡ್. ಓಕೆ, ಸರ್ಕ್ಯೂಟ್ ಇಸ್ ನಾಟ್ ಕಂಪ್ಲೀಟೆಡ್, ಓಪನ್ ಇದೆ. ಹೌ ದ ಕರೆಂಟ್ ಕ್ಯಾನ್ ಪಾಸ್ ಥ್ರೂ? ಇಟ್ ಆಕ್ಟ್ಸ್ ಆಸ್ ಓಪನ್ ಸರ್ಕ್ಯೂಟ್ ಅಲ್ವಾ? ಕರೆಕ್ಟ್ ತಾನೆ? ಇಟ್ ಆಕ್ಟ್ಸ್ ಆಸ್ ಓಪನ್ ಸರ್ಕ್ಯೂಟ್. ಬಟ್ ಹೇಗೆ ನಮಗೆ ಕರೆಂಟ್ ಫ್ಲೋ ಆಗ್ತಿದೆ? ಆಸ್ ಪರ್ ದ ಬೇಸಿಕ್ ನಾಲೆಜ್ ಅಥವಾ ಬೇಸಿಕ್ ಥಿಯರಿ ಪ್ರಕಾರ, if the circuit is open, okay, if the circuit is open, current cannot pass through it. So ಅವಾಗ ನಮಗೆ ಹಾಗಿದ್ದಲ್ಲಿ ಇಲ್ಲಿ ನಮಗೆ ಸ್ಪೇಸ್ ಇದೆ, ಏನೋ ಕಂಪ್ಲೀಟ್ ಆಗಿ ಸಪರೇಟೆಡ್ ಆಗಿದೆ. ಹೇಗೆ ಕರೆಂಟ್ ಫ್ಲೋ ಆಗುತ್ತೆ ಅಲ್ವಾ? ಸೊ ಇದೇ ಕ್ವಶನ್ ಸೈಂಟಿಸ್ಟ್ಗಳಿಗೂ ಬಂತು. ಓಕೆ, ಇದೇ ಕ್ವಶನ್ ಸೈಂಟಿಸ್ಟ್ಗಳಿಗೂ ಬಂತು. ಅವ್ರು ಏನ್ ಮಾಡ್ತಾರೆ, ಇಲ್ಲಿ ಮ್ಯಾಕ್ಸ್ವೆಲ್ ಏನ್ ಮಾಡ್ತಾನೆ, ಇಲ್ಲಿ ಒಂದು ಮ್ಯಾಗ್ನೆಟಿಕ್ ನೀಡಲ್ ನ ತಗೊಂಡು ಹೋಗ್ತಾರೆ. ಓಕೆ, ಮ್ಯಾಗ್ನೆಟಿಕ್ ನೀಡಲ್. ಇವಾಗ ಮ್ಯಾಗ್ನೆಟಿಕ್ ನೀಡಲ್ ಇಲ್ಲಿಟ್ಟಾಗ ಅದು ಡಿಫ್ಲೆಕ್ಟ್ ಆಗುತ್ತೆ, ಇಲ್ಲಿಟ್ಟಾಗ ಡಿಫ್ಲೆಕ್ಟ್ ಆಗುತ್ತೆ. ಎಸ್ ಎಸ್ ಡೆಫಿನೆಟ್ ಆಗಿ ಅದು ಡಿಫ್ಲೆಕ್ಟ್ ಆಗ್ಲೇಬೇಕು. ಯಾಕೆಂದ್ರೆ ಕರೆಂಟ್ ಫ್ಲೋ ಆಗ್ತಿರ್ಬೇಕಾದ್ರೆ ನಮಗೆ ಗೊತ್ತಿದೆ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್. ಓಕೆ, ಸೊ ಕರೆಂಟ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್. ರೈಟಾ? ಎಸ್, ಇಲ್ಲಿಡ್ತಾರೆ ಡಿಫ್ಲೆಕ್ಟ್ ಆಗುತ್ತೆ, ಇಲ್ಲಿಡ್ತಾರೆ ಡಿಫ್ಲೆಕ್ಟ್ ಆಗುತ್ತೆ, ಇಲ್ಲಿಡ್ತಾರೆ ಡಿಫ್ಲೆಕ್ಟ್ ಆಗುತ್ತೆ, ಇಲ್ಲಿಡ್ತಾರೆ ಡಿಫ್ಲೆಕ್ಟ್ ಆಗ್ತಾರೆ, ಇಲ್ಲಿಡ್ತಾರೆ ಡಿಫ್ಲೆಕ್ಟ್ ಆಗುತ್ತೆ, ಇಲ್ಲಿಡ್ತಾರೆ ಡಿಫ್ಲೆಕ್ಟ್ ಆಗುತ್ತೆ. ಬಟ್ ಅವ್ರಿಗೆ ಸರ್ಪ್ರೈಸಿಂಗ್ಲಿ, ಯಾರಿಗೆ? ಮ್ಯಾಕ್ಸ್ವೆಲ್ಗೆ ಸರ್ಪ್ರೈಸಿಂಗ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಇಟ್ಟಾಗ್ಲೂ ಸಹಿತ ಡಿಫ್ಲೆಕ್ಟ್ ಆಗುತ್ತೆ. ಇಲ್ಲಿ ವಯರು ಇಲ್ಲ, ಕಂಪ್ಲೀಟ್ ಸ್ಪೇಸ್ ಇದೆ, ಯಾಕೆ ಡಿಫ್ಲೆಕ್ಟ್ ಆಗ್ಬೇಕು? ಓಕೆನಾ? ಯಾಕೆ ಡಿಫ್ಲೆಕ್ಟ್ ಆಗ್ಬೇಕು? ಇಲ್ಲಿ ಡಿಫ್ಲೆಕ್ಟ್ ಆಗಿದ್ರೆ ಓಕೆ ಸರ್, ವಿ ಗಾಟ್ ಟು ನೋ ದಟ್ ದರ್ ಇಸ್ ಅ ಕಂಡಕ್ಷನ್ ಕರೆಂಟ್. ಆ ಕಂಡಕ್ಷನ್ ಕರೆಂಟ್ ಇಂದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಆಲ್ರೆಡಿ ವಿ ಹ್ಯಾವ್ ಲರ್ನ್ಡ್ ಇನ್ ಮೂವಿಂಗ್ ಚಾರ್ಜ್ ಅಂಡ್ ಮ್ಯಾಗ್ನೆಟಿಸಮ್ ಲೈಕ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ರೊಡ್ಯೂಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್. ಓಕೆ,
ಸೊ ಇದರ ಪ್ರಕಾರ ಇಲ್ಲಿ ಯಾವುದೇ ರೀತಿ ಕನೆಕ್ಷನ್ ಇಲ್ಲ, ವೈರ್ ಇಲ್ಲ, ಬಟ್ ಸ್ಟಿಲ್ ವಿ ಆರ್ ಏಬಲ್ ಟು ಸಿ ದಟ್ ಡಿಫ್ಲೆಕ್ಷನ್ ಅಂತೇಳಿ ಮ್ಯಾಕ್ಸ್ವೆಲ್ ಹೇಳ್ತಾರೆ. ಆಮೇಲೆ ಅವರು ಎಕ್ಸ್ಪೆರಿಮೆಂಟ್ ಮಾಡಿ 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 ಗೊತ್ತಾಗೋದೇನಂದ್ರೆ ಈ ಎರಡರ ಮಧ್ಯೆ, ಓಕೆ, ಸೊ ಈ ಎರಡರ ಮಧ್ಯೆ ಒಂದು ಇನ್ವಿಸಿಬಲ್, ಓಕೆ, ಸೊ ಇನ್ವಿಸಿಬಲ್ ಕರೆಂಟ್ ಇದೆ, ಓಕೆ, ಇನ್ವಿಸಿಬಲ್ ಕರೆಂಟ್ ಇದೆ. ಸೊ ಎರಡಕ್ಕೂ ಏನ್ ಮಾಡುತ್ತೆ ಅಂದ್ರೆ ಕನೆಕ್ಷನ್ ಕೊಡುತ್ತೆ ಇದರಿಂದ ಇದಕ್ಕೆ. ಸೊ ಈ ಎರಡರ ಮಧ್ಯೆ ಎಕ್ಸಿಸ್ಟ್ ಆಗುತ್ತಲ್ಲ, ದಟ್ ಇಸ್ ಅ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂತ ಕರೀತಾರೆ. ಓಕೆ, ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ಅವರಿಗೆ ಓಕೆ ಇಲ್ಲಿ ಕರೆಂಟ್ ಬರ್ತಿದೆ, ಓಕೆ, ದಟ್ ಇಸ್ ದ ಇನ್ವಿಸಿಬಲ್ ಕರೆಂಟ್, ದಟ್ ಇಸ್ ಅ ಡಿಸ್ಪ್ಲೇಸ್ಮೆಂಟ್ ಕರೆಂಟ್, ದಟ್ ಇಸ್ ದಟ್ ಕರೆಂಟ್ ಎಕ್ಸಿಸ್ಟ್ ಬಿಟ್ವೀನ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಯಾಕೆ ಬರುತ್ತೆ? ದಟ್ ಈಸ್ ಡ್ಯೂ ಟು ರೇಟ್ ಆಫ್ ಚೇಂಜ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ. ಯಾಕೆಂದ್ರೆ ಇಲ್ಲಿ ಕರೆಂಟ್ ಕೀಪ್ ಆನ್ ಫ್ಲೋಯಿಂಗ್. ಯಾವಾಗ ಕರೆಂಟ್ ಫ್ಲೋ ಆಗುತ್ತೆ, ಓಕೆ, ಕರೆಂಟ್ ಫ್ಲೋ ಆಗಿದ್ರೆ ಅವಾಗ ಏನಾಗುತ್ತೆ, ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಎಲೆಕ್ಟ್ರಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ದಿಸ್ ಟೂ ಕಂಡಕ್ಟರ್ಸ್ ಏನಾಗುತ್ತೆ, ಲಿಂಕ್ ಆಗುತ್ತೆ. ಲಿಂಕ್ ಆದಾಗ ನಮಗೆ ಅಲ್ಲಿ ಎಲೆಕ್ಟ್ರಿಕ್ ಫ್ಲಕ್ಸ್ ಇಂದ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಓಕೆನಾ? ಇಲ್ಲಿ ನಾವು ಬರೆಯೋದಾದ್ರೆ, ಓಕೆ, ಸೊ ಕರೆಂಟ್ ಬಿಟ್ವೀನ್ ದ ಪ್ಲೇಟ್ಸ್ ವಿ ಕಾಲ್ ಇಟ್ ಆಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್, and this displacement current that is given by epsilon naught and d phi e electric flux divided by dt. okay, rate of change of electric flux into epsilon naught, that is the displacement current ಅಂತ ಕರಿತೀವಿ. ಇವಾಗ ಮ್ಯಾಕ್ಸ್ವೆಲ್ ಏನ್ ಮಾಡ್ತಾರೆ, ನಾರ್ಮಲ್ ಆಗಿ ಮ್ಯಾಕ್ಸ್ವೆಲ್ ಪ್ರಕಾರ ಏನು, ಓಕೆ, ಸೊ ಆಂಪಿಯರ್ಸ್ ಲಾ ಪ್ರಕಾರ ಏನು, ಆಂಪಿಯರ್ ಸರ್ಕ್ಯೂಟ್ ಲಾ ಪ್ರಕಾರ ಸರ್ ಟೋಟಲ್ ಇಂಟಿಗ್ರೇಷನ್ ಆಫ್ b dot dl, ಸೊ ದಟ್ ಈಸ್ ಈಕ್ವಲ್ಸ್ ಟು mu naught, ಓಕೆ, ಸೊ ಐ ಟೋಟಲ್ ಕರೆಂಟ್ ಅಂತ ಬರೀತೀವಿ, ಕರೆಕ್ಟಾ? ಇವ್ರು ಏನ್ ಮಾಡ್ತಾರೆ, ಟೋಟಲ್ ಕರೆಂಟ್ ಅಂತ ಹೇಳಿದಾಗ, ಓಕೆ, ಸೊ ಟೋಟಲ್ ಕರೆಂಟ್ ಅಂತ ಹೇಳಿದಾಗ, ಸೊ ದಟ್ ಈಸ್ ಕಂಡಕ್ಷನ್ ಕರೆಂಟ್ ಪ್ಲಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ಕೋತಾರೆ. ಓಕೆ, ಸೊ ಕಂಡಕ್ಷನ್ ಕರೆಂಟ್ ದಟ್ ಈಸ್ ಡ್ಯೂ ಟು ರೇಟ್ ಆಫ್ ಫ್ಲೋ ಚಾರ್ಜಸ್ ಅಂಡ್ ಕಂಡಕ್ಷನ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಡ್ಯೂ ಟು ರೇಟ್ ಆಫ್ ಚೇಂಜ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕನ್ಕ್ಲೂಷನ್ ಕೊಡ್ತಾರೆ. ಇವಾಗ ಇದನ್ನ ಬರ್ಕೊಂಡ್ರೆ ನಾವು ಯಾವ ತರ ಬರೀಬಹುದು, ಸರ್ ದಿಸ್ ಈಸ್ ಐ ಸಿ, ಸೊ ಪ್ಲಸ್ ಇಟ್ ಇಸ್ ಎಪ್ಸಿಲಾನ್ ನಾಟ್ d phi divided by dt. okay, so that is electric flux. and ಇಲ್ಲಿ magnetic field ಪ್ರಕಾರ, ಸಾರಿ ಆಂಪಿಯರ್, ಮ್ಯಾಕ್ಸ್ವೆಲ್ಸ್ ಆಂಪಿಯರ್ ಸರ್ಕ್ಯೂಟ್ ಅಲ್ಲ ಪ್ರಕಾರ, ಓಕೆ, ಸೊ ಮ್ಯಾಕ್ಸ್ವೆಲ್ಸ್ ಆಂಪಿಯರ್ಸ್, ಓಕೆ, ಸೊ ಮ್ಯಾಕ್ಸ್ವೆಲ್ಸ್ ಆಂಪಿಯರ್ ಸರ್ಕ್ಯೂಟ್ ಅಲ್ಲ, ಓಕೆ, ಸರ್ಕ್ಯೂಟ್ ಅಲ್ಲ, ಇದರ ಪ್ರಕಾರ ಇಂಟಿಗ್ರೇಷನ್ ಆಫ್ ಬಿ, ಓಕೆ, ಸೊ ಬಿ ಇಂಟು ಡಿ ಎಲ್, ಸೊ ದಟ್ ಈಸ್ ಈಕ್ವಲ್ಸ್ ಟು ಟೋಟಲ್ ಕರೆಂಟ್ ಎಷ್ಟಿದೆ ಸರ್, ಇಟ್ ಇಸ್ ಐ ಸಿ ಕಂಡಕ್ಷನ್ ಕರೆಂಟ್ ಪ್ಲಸ್ ಎಪ್ಸಿಲಾನ್ ನಾಟ್, sir it is a d phi divided by dt. okay, so that is electric flux into that is mu naught alva, so mu naught. and ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಓಕೆ, ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಸರ್ it is a mu naught ic, okay, so mu naught ic, okay, so mu naught and epsilon naught and d phi e so divided by dt. okay, so this is about Maxwell's ampere circuit ಅಲ್ಲ, ಇದನ್ನ ನೀವೇನು ಏನಂತ ಕರೀತೀರಾ, ಮಾಡಿಫೈಡ್ ಮ್ಯಾಕ್ಸ್ವೆಲ್ಸ್ ಆಂಪಿಯರ್ ಸರ್ಕ್ಯೂಟ್ ಅಲ್ಲ ಅಂತಾನು ಕರಿತೀವಿ. ಅಂಡ್ ಇದು ನಿಮಗೆ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಬಗ್ಗೆ, ಆಮೇಲೆ ರೇಟ್ ಆಫ್ ಚೇಂಜ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಬಗ್ಗೆ, ಆಮೇಲೆ ಆಂಪಿಯರ್ ಸರ್ಕ್ಯೂಟ್ ಅಲ್ಲ ಮತ್ತೆ ಮಾಡಿಫೈಡ್ ಆಂಪಿಯರ್ ಸರ್ಕ್ಯೂಟ್ ಅಲ್ಲ ಬಗ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ, ರೈಟ್? ದ ಕರೆಂಟ್ ಡ್ಯೂ ಟು ಚೇಂಜ್ ಇನ್ ಎಲೆಕ್ಟ್ರಿಕ್ ಫ್ಲಕ್ಸ್ ವಿತ್ ಟೈಮ್ ಇಸ್ ಕಾಲ್ಡ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ಓಕೆ, ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂತ ಗೊತ್ತಾಯ್ತು. ಓಕೆ, ಮತ್ತೊಂದು ಸತಿ ಹೇಳ್ತೀನಿ ನೋಡಿ, ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ದಟ್ ಇಸ್ ಕರೆಂಟ್ ಎಕ್ಸಿಸ್ಟ್ ಬಿಟ್ವೀನ್ parallel plate capacitor and that is due to electric rate of change of electric flux, whereas conduction current IC that is due to rate of flow of charges ಬಗ್ಗೆ ಆಗಿರುತ್ತೆ. ಓಕೆ, ರೈಟ್. ಸೊ ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಾಯ್ತು ಆಲ್ರೆಡಿ. ಓಕೆ, ಸೊ ಜಸ್ಟ್ ಗೋ ಥ್ರೂ ಇಟ್. ಓಕೆ, ರೈಟ್. ಸೊ ನೆಕ್ಸ್ಟ್ ಒನ್ ಮ್ಯಾಕ್ಸ್ವೆಲ್ಸ್ ಇಕ್ವೇಶನ್ಸ್. ಓಕೆ, ಮ್ಯಾಕ್ಸ್ವೆಲ್ಸ್ ಇಕ್ವೇಶನ್. ಇಲ್ಲಿ ಇನ್ನೊಂದಿದೆ, ಎಲ್ಲೇ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಇದೆಯಲ್ಲ, ಸೊ ಈ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ನ ಇನ್ನೊಂದು ತರನು ಬರೀಬಹುದು. ಓಕೆ, ಸೊ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಯಾವ ತರ ಬರೀತೀರಾ ಸರ್, ನಾರ್ಮಲ್ ಆಗಿ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ನ ದಟ್ ಈಸ್ ಈಕ್ವಲ್ಸ್ ಟು ಕಂಡಕ್ಷನ್ ಕರೆಂಟ್. ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಏನಪ್ಪಾ ಅಂದ್ರೆ, ಕರೆಂಟ್ ಫ್ಲೋಯಿಂಗ್ ಥ್ರೂ ದ ವೈರ್ ಎಷ್ಟಿರುತ್ತೋ ಅಷ್ಟೇ ನಿಮಗೆ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಲ್ಲೂ ಇರುತ್ತೆ. ಸೊ ದಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ದಟ್ ಈಸ್ ಈಕ್ವಲ್ಸ್ ಟು ಕಂಡಕ್ಷನ್ ಕರೆಂಟ್. ಈ ಕಂಡಕ್ಷನ್ ಕರೆಂಟ್ ಯಾವ ತರ ಬರೀತೀರಾ ಸರ್, ಇಟ್ ಇಸ್ ಅ ಡಿ ಕ್ಯೂ ಡಿವೈಡೆಡ್ ಬೈ ಡಿ ಟಿ, ರೈಟ್? ಎಸ್ ಸರ್. ಅಂಡ್ ಕ್ಯೂ ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ. ಓಕೆ, ಸರ್ ಕ್ಯೂ ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ, ಏನು ಸರ್, ಇಟ್ ಇಸ್ ಅ ಸಿ ಇಂಟು ಬಿ. ಓಕೆ ಸರ್. and id that is equals, okay, so id that is equals to c na ಆಚೆ ತಗೊಳ್ಳಿ. okay, so that is the dv divided by dt. okay, so dv divided by dt. so this is the displacement current. okay, this is our displacement current. this is in terms of capacitance and rate of change of voltage and idu rate of change of electric flux. this is due to rate of change of electric flux and this is due to rate of change of voltage. clear? done? okay, now let's move on to the next question.
ಮ್ಯಾಕ್ಸ್ವೆಲ್ಸ್ ಇಕ್ವೇಶನ್ಸ್ ಇದೆ. ದಿಸ್ ಇಸ್ ಫಾರ್ ಎಲೆಕ್ಟ್ರೋಸ್ಟಾಟಿಕ್, ಗಾಸ್ ಲಾ ಆಫ್ ಎಲೆಕ್ಟ್ರೋಸ್ಟಾಟಿಕ್, ಅಂಡ್ ಇದು ಗಾಸ್ ಲಾ ಆಫ್ ಮ್ಯಾಗ್ನೆಟಿಸಮ್, ಅಂಡ್ ದಿಸ್ ಇಸ್ ಫ್ಯಾರಡೆ ಲಾ ಅಂಡ್ ಲೆನ್ಸ್ ಲಾ, ಅಂಡ್ ದಿಸ್ ಇಸ್ ಮಾಡಿಫೈಡ್ ಆಂಪಿಯರ್ ಸರ್ಕ್ಯೂಟ್ ಅಲ್ಲ. ಓಕೆ, ಐ ಸಿ, ನಾನು ಕ್ಯಾಪಿಟಲ್ ಲೆಟರ್ ಐ ಸಿ ಬರ್ತಿದ್ದೀನಿ. ಓಕೆನಾ, ಡನ್, ರೈಟ್. ಸರ್ ನೀವು ಡಿಲೀಟ್ ಮಾಡಿದ್ರಿ ಅಲ್ಲಿ ಸರ್, ಹತ್ರ ಇರೋ ಚಾಟ್ ಬಾಕ್ಸ್ ಅಲ್ಲಿ ಡಿಲೀಟ್ ಆಗಲ್ಲ. ಎಲ್ಲಿ? ನನ್ಗೆ ಅರ್ಥ ಆಗ್ಲಿಲ್ಲ ನೀವೇನ್ ಹೇಳಿದ್ರಂತ. ಅರ್ಥ ಆಗ್ಲಿಲ್ಲ. LAV ಲಾವಣ್ಯನಾ? LAV ರೈಟ್. ಸೊ ನೆಕ್ಸ್ಟ್ ಹೋಗೋಣ. ಇದಾಯ್ತು ಸೊ ಮ್ಯಾಕ್ಸ್ವೆಲ್ಸ್ ಇಕ್ವೇಶನ್ಸ್. ನೆಕ್ಸ್ಟ್ ನೋಡೋಣ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂದ್ರೆ ನಮ್ಗೆ ಗೊತ್ತಾಗಿದೆ ಅದು ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದು ಗೊತ್ತಾಗಿದೆ. ಓಕೆ, ಸೊ ದಟ್ ಈಸ್ ಡ್ಯೂ ಟು ಆಕ್ಸಲರೇಷನ್ ಅಥವಾ ಆಸಿಲೇಷನ್ ಆಫ್ ಅ ಚಾರ್ಜ್ ಪಾರ್ಟಿಕಲ್. ಓಕೆ, ನೋಡಿ, an electromagnetic wave is a wave radiated by accelerated or oscillated charge in which varying magnetic field is the source of, okay, that is varying magnetic field is the source of ಯಾವುದು? magnetic field is the source of electric field and varying electric field is the source of a magnetic field. ಕರೆಕ್ಟ್ ಆಗಿ ಹೇಳ್ತೇನೆ ಕೇಳಿಸ್ಕೊಳ್ಳಿ. varying magnetic field is, okay, varying magnetic field is source of electric field and varying electric field is source of a magnetic field. ಅಂದ್ರೆ ಒಂದಕ್ಕೊಂದು ಸೋರ್ಸ್ ಆಗಿ ಆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ನೆಕ್ಸ್ಟ್, thus the two fields becomes the source of each other and wave propagates sinusoidally in a direction perpendicular to the both the field. Okay, so wave ಯಾವ ತರ ಹೋಗುತ್ತೆ? perpendicular to the direction of fields. For example, let's say ಇದು magnetic field. Okay, so this is into the plane, out of the plane, into the plane, out of the plane. Okay, ಇದು z axis ಅಲ್ಲಿ ಆಸಿಲೇಟ್ ಆಗ್ತಿದೆ. ಯಾವುದು ಇದು? magnetic field. ಇದು electric field. Okay, so this is electric field. ಇದು ಯಾವ ಆಕ್ಸಿಸ್ ಅಲ್ಲಿ ಹೋಗ್ತಾ ಇದೆ? ಸರ್, ಇಟ್ ಇಸ್ y axis and ಇದು z axis. ಈ ತರ ಹೋಗ್ತದೆ. ಓಕೆ, ಸೊ ಒಟ್ಟಿಗೆ, ಓಕೆ, ಸೊ ಒಟ್ಟಿಗೆ ಮಿನಿಮಮ್, ಒಟ್ಟಿಗೆ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್, ಮಿನಿಮಮ್ ಆಂಪ್ಲಿಟ್ಯೂಡ್, ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್, ಮಿನಿಮಮ್ ಆಂಪ್ಲಿಟ್ಯೂಡ್, ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್, ಈ ತರ ಇದ್ದಾಗಲೇ ಮೂವ್ ಆಗ್ತಾ ಇರುತ್ತೆ ಇದು, ಈ ತರ. ಓಕೆ, ಸೊ ಕರೆಕ್ಟ್ ಆಗಿ ನೋಡಿ, ಈ ತರ ಮೂವ್ ಆಗ್ತಿರುತ್ತೆ. ಓಕೆ, ಸೊ ಈ ಎಕ್ಸ್ ಆಕ್ಸಿಸ್ ಅಲ್ಲಿ ಮೂವ್ ಆಗ್ತಿರುತ್ತೆ ನೋಡಿ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಈ z ಆಕ್ಸಿಸ್ ಅಲ್ಲಿ ಹೋಗ್ತಾ ಇದ್ರೆ, ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು y ಆಕ್ಸಿಸ್ ಅಲ್ಲಿ ಹೋಗ್ತಾ ಇದೆ. ಅಂಡ್ ಮೋಷನ್ ಆಫ್ ಅ ಚಾರ್ಜ್ ಪಾರ್ಟಿಕಲ್, ಸಾರಿ, ಮೋಷನ್ ಆಫ್ ಅ ವೇವ್ ಯಾವ ಕಡೆ ಹೋಗ್ತದೆ? ಎಕ್ಸ್ ಆಕ್ಸಿಸ್. ದೇರ್ಫೋರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಓಕೆನಾ, ಡನ್. ನಾ ನೆಕ್ಸ್ಟ್ ನೋಡಿ, ಇದು ಯಾವ ತರ ಹೋಗುತ್ತೆ ಅಂತಂದ್ರೆ, ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. E vector cross B vector. Okay, so V vector cross B vector into V. So where V is a velocity of a wave ಅಥವಾ ಸ್ಪೀಡ್ ಆಫ್ ಅ ವೇವ್ ಅಂತಾನು ಬರ್ಕೊಳ್ಬಹುದು. ಅಂಡ್ ಇಲ್ಲಿ ಇದನ್ನ E ಅಂತಂದ್ರೆ ಎಲ್ಲಿ ಹೋಗ್ತಿದೆಯಪ್ಪ? ಸರ್, ಇದು ಐ ಕ್ಯಾಪ್. ಓಕೆ, ಸೊ ದಿಸ್ ಇಸ್ ಐ ಕ್ಯಾಪ್, ಸಾರಿ, ಜೆ ಕ್ಯಾಪ್. ಓಕೆ, ಸೊ ದಿಸ್ ಇಸ್ ಜೆ ಕ್ಯಾಪ್ ಅಂಡ್ ಬಿ ದಟ್ ಇಸ್ ಅ ಕೆ ಕ್ಯಾಪ್ ಅಂಡ್ ಇದು ಸರ್ ಇಟ್ ಇಸ್ ದ ಐ ಕ್ಯಾಪ್. ಸೊ ಇನ್ನು ಇವನ್ ವೆಕ್ಟರ್ನು ಸಹಿತ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಓಕೆ, ವೆಕ್ಟರ್ನು ಸಹಿತ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಸಮ್ ಟೈಮ್ಸ್ ನಿಮಗೆ ಕೇಳ್ತಾರೆ, ಫಾರ್ ಎಕ್ಸಾಂಪಲ್, ಇ ಇಸ್ ಮೂವಿಂಗ್ ಅಲಾಂಗ್ ಕೆ ಕ್ಯಾಪ್, ದಟ್ ಇಸ್ z ಆಕ್ಸಿಸ್ ಅಲ್ಲಿ ಹೋದ್ರೆ ವಾಟ್ ವಿಲ್ ಬಿ ದ ಡೈರೆಕ್ಷನ್ ಆಫ್ ವೆಲಾಸಿಟಿ, ಡೈರೆಕ್ಷನ್ ಆಫ್ ವೇವ್ ಯಾವ ಡೈರೆಕ್ಷನ್ ಮೂವ್ ಆಗುತ್ತೆ ಅಂತ. ಓಕೆ, ಸೊ ಇಲ್ಲಿ ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ y ಆಕ್ಸಿಸ್ ಅಂದ್ರೆ ಜೆ ಕ್ಯಾಪ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲಾಂಗ್ ಕೆ ಕ್ಯಾಪ್. ಓಕೆ, ಸೊ ಏನಾಗುತ್ತೆ? ವೇವ್ ಅಲಾಂಗ್ ವಿತ್ ರೆಸ್ಪೆಕ್ಟ್ ಟು ದಟ್ ಇಸ್ ವಿ, ದಟ್ ಇಸ್ ವೆಲಾಸಿಟಿ ಅಂತ. ಓಕೆ, ಡನ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಪ್ರಾಪಗೇಷನ್ ಮುಗಿತು. ಅಂಡ್ ಪ್ರಾಪರ್ಟೀಸ್ ನೋಡೋಣ. ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್? ದ ವೆರಿ ಫಸ್ಟ್ ಪ್ರಾಪರ್ಟಿ ಏನಂತಂದ್ರೆ, ಸಾರಿ, electric and magnetic field in electromagnetic waves in a same phase with a electromagnetic wave is given by ಅಂತ. ಸೊ ಎಷ್ಟು ತರ ಕೇಳ್ತಾರೆ ಕೇಳಿ ಫಸ್ಟ್. ಓಕೆ, ಫಸ್ಟ್ ನಿಮಗೆ ಇಕ್ವೇಶನ್ ಯಾವ ತರ ಕೇಳ್ತಾರೆ? ಫಸ್ಟ್ ನಿಮಗೆ ನಾರ್ಮಲ್ ಆಗಿ ವೇವ್ಸ್ ಬಗ್ಗೆ ಗೊತ್ತಲ್ಲ ಸರ್. ವೇವ್ಸ್ ದಟ್ ಈಸ್ ಈಕ್ವಲ್ಸ್ ಟು ಎ, ದಟ್ ಈಸ್ ಅ ಸೈನ್. ಓಕೆ, ಸೊ ಒಮೆಗಾ ಟಿ ದ ಪ್ಲಸ್ ಆರ್ ಮೈನಸ್ ದ ಫೈ. ಓಕೆನಾ? ಅಥವಾ ಸೊ y is equals to a, okay, so cos, so omega t the plus or minus phi. Okay, so ಇಲ್ಲಿ ನಿಮಗೆ ಇನ್ನೊಂದು ತರನು ಕೇಳ್ತಾರೆ. Okay, so y that is equals to, so a sin of k x plus or minus omega t. Okay, ಅಥವಾ y is equals to a the cos k x plus or minus omega t. ಈ ತರ ಕೇಳ್ತಾರೆ, ಸೈನ್ ಕಾಸ್. ಅಥವಾ ಸೊ ಇಲ್ಲಿ ಇನ್ನೊಂದು ತರ ಕೇಳ್ತಾರೆ. ಸೊ y that is equals to a cos, okay, so ಸೈನ್ ಬರ್ಕೋತೀನಿ, ಸೈನ್ ಆಫ್, okay, so omega t so plus or minus kx. ಇನ್ನೊಂದು ಕೇಳ್ತಾರೆ ಸರ್, y that is equals to, okay, so a cos so omega t plus or minus kx. ಇಷ್ಟು ವಿಧದಲ್ಲಿ ನೀವು ಪ್ರೆಸೆಂಟ್ ಮಾಡ್ಬೋದು ವೇವ್ನ. ಓಕೆ, ಇಷ್ಟು ವಿಧದಲ್ಲಿ ಪ್ರೆಸೆಂಟ್ ಮಾಡ್ಬೋದು. ಇಲ್ಲಿ ನಿಮಗೆ ಪ್ಲಸ್ ಅಂತ ಬಂತಂದ್ರೆ
ದ ವೇವ್ ಇಸ್ ಮೂವಿಂಗ್ ನೆಗೆಟಿವ್ ಎಕ್ಸ್ ಇಂದ ಈ ಕಡೆ ಬರ್ತಾ ನೆಗೆಟಿವ್ ಡೈರೆಕ್ಷನ್ ಕಡೆ ಹೋಗ್ತಾ ಇದೆ ಅಂತ. ಅದೇ ಪಾಸಿಟಿವ್ ಅಂತ ಬಂದಾಗ ದಟ್ ಈಸ್ ಮೂವಿಂಗ್ ಟುವರ್ಡ್ಸ್ ದ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಂತ. ಓಕೆನಾ? ರೈಟ್ ಸರ್, ವೆನ್ ಎಲೆಕ್ಟ್ರಾನ್ ಆಸಿಲೇಟ್ಸ್ ಬಿಟ್ವೀನ್ ಡಿಫರೆಂಟ್ ಎನರ್ಜಿ ಲೆವೆಲ್ಸ್ ದೆನ್ ಓನ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಕ್ರಿಯೇಟೆಡ್, ರೈಟ್? ಎಸ್, ಎಕ್ಸಾಕ್ಟ್ಲಿ. ಎಸ್ ಸಾರಿ, ಎಸ್ ಅಂತಿದ್ದೀನಿ. ಎಸ್. ಓಕೆ, ರೈಟ್. ಕ್ಲಿಯರಾ? ಇವಾಗ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಬರೆಯೋಣ. ಯಾವ ತರ ನೋಡಿ, ನಾನು ಒಂದು ಫಾರ್ಮುಲಾ ಬರೀತೀನಿ. ಯಾವ ತರ ಫಾರ್ಮ್ ಬರ್ತೀನಿ ನೋಡಿ. ಸೊ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕ್ ಫೀಲ್ಡ್, ಓಕೆ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ದಟ್ ಇಸ್ E naught, ಓಕೆ, ಅಂಡ್ ಸೈನ್ ಆಫ್ kx ಪ್ಲಸ್ ಆರ್ ಮೈನಸ್ ಒಮೆಗಾ ಟಿ. ಓಕೆ, ಎಸ್, ಯಾವ ಆಕ್ಸಿಸ್ ಅಲ್ಲಿ ಹೋಗ್ತದೆ ಸರ್? ಇಟ್ ಇಸ್ ಜೆ ಕ್ಯಾಪ್. ಓಕೆ, ಸೊ ದಟ್ ಇಸ್ y ಆಕ್ಸಿಸ್. ಅಂಡ್ ಬಿ, ದ ಮ್ಯಾಗ್ನೆಟಿಕ್ ಫೀಲ್ಡ್ B naught ಅಂಡ್ ಸೈನ್ ಆಫ್ kx ಪ್ಲಸ್ ಆರ್ ಮೈನಸ್ omega t, and idu sir it is a k cap. Okay, so and what is the relation between E vector, the perpendicular B vector perpendicular to V vector, where V is the velocity of a wave agirutte. Okay, velocity of the wave. Done. And ನೋಡಿ, so where mu naught is a 4 pi epsilon naught is a, okay, ಇದೇನು ಇಲ್ಲ. ಅಂಡ್ ಅವ್ರು ಹೇಳ್ತಾ ಇರೋದು ಏನಂದ್ರೆ V ಅನ್ನೋದು ಪ್ಲೇಸ್ ಅಲ್ಲಿ ಸಮ್ಟೈಮ್ಸ್ C ಅಂತ ಬರೀತಾರೆ. ಈ C ಏನಂತಂದ್ರೆ C that is 1 divided by under square root so mu naught and epsilon naught. Okay, so this is the relation, speed. Okay, so speed relation ಆಗಿರುತ್ತೆ. Done. Okay, ಇವೆಲ್ಲ ನೆನ್ಪಿಟ್ಕೋಬೇಕಾ ಸರ್? ಇವೆಲ್ಲ ಬೇಡ, ಈ ಎರಡು ನೆನ್ಪಿಟ್ಕೊಳ್ಳಿ. Okay, so ಎರಡನ್ನ ನೆನ್ಪಿಟ್ಕೊಳ್ಳಿ. Okay, so ಎರಡನ್ನ ನೆನ್ಪಿಟ್ಕೊಳ್ಳಿ. Okay, right sir. Next one. At any point in the space, the ratio of the magnitude of electric field and magnetic field equals to the speed of light in a free space. ಅವ್ರು ಹೇಳ್ತಿರೋದೇನಂದ್ರೆ, so ಇಲ್ಲಿ E naught so divided by B naught, so that is equals to C. Okay, so ಇಷ್ಟೇ ಹೇಳ್ತಿರೋದು. Amplitude of electric field and amplitude of a magnetic field, and this is the speed of light in a free space. Free space ಅಂದ್ರೆ air ಅಥವಾ vacuum ಅಂತ. Okay, and what is the value of a C? Sir, C ಅನ್ನೋದು value, C that is equals to, sir it is a 3 into 10 power 8 so meter per second. Okay, so that is a meter per second ಆಗಿರುತ್ತೆ. Done. Okay sir, next ನೋಡೋಣ. Next, important characteristics of the electromagnetic waves. Okay, important characteristics ಯಾವ್ದಪ್ಪ? The electromagnetic waves are produced by accelerated charge particle. Yes sir, so this is true, already ನಮ್ಗೆ ಗೊತ್ತಿದೆ. And these waves do not require any material medium for the propagation. ಅಂದ್ರೆ medium independent ಅಂತ. Because ಈ electromagnetic waves ಅನ್ನೋದು ಏನಾಗಿರುತ್ತೆ? Transverse in nature. And ಏನಾಗಿದೆ ಗೊತ್ತಾ? Longitudinal, transverse in nature. ನೆನಪಿದೆನಾ? Okay, so longitudinal, transverse, longitudinal mechanical wave, non-mechanical wave. ನೆನಪಿದೆನಾ? ಕ್ಲಾಸ್ 11th waves and oscillations ಅಲ್ಲಿ ಬರುತ್ತೆ. ನೆಕ್ಸ್ಟ್ ನೋಡಿ, so these waves travel in a free space with the speed of light that is 3 into 10 power 8 meter per second, given by the relation C is equals to 1 divided by under square root mu naught and epsilon naught. Mu naught ಅಂದ್ರೆ ಏನು? That is permeability of a free space, and epsilon naught ಅಂದ್ರೆ permittivity of a free space. Light waves are electromagnetic waves, and these waves are transverse in nature. Transverse in nature ಅಂದ್ರೆ they do not require material medium to propagate. Okay, so ಇದನ್ನ ನೀವು transverse nature ಅಂತ ಹೇಳ್ತಾರೆ. And the next one, the variation in electric and magnetic field occurs simultaneously. So this is most important one, occurs simultaneously. ಅಂದ್ರೆ ಒಟ್ಟಿಗೆ maximum amplitude, ಒಟ್ಟಿಗೆ minimum amplitude, ಒಟ್ಟಿಗೆ maximum amplitude, ಒಟ್ಟಿಗೆ minimum amplitude ಆಗುತ್ತೆ. And the next two, and the fields acquired their maximum values E naught and B naught at the same time, at the same place, at the same time. Okay, right sir. And the next one, in a free space, the magnitudes of electric and magnetic fields in electromagnetic waves are given by E divided by magnitude andre E divided by B, amplitude andre E naught divided by B. ಎರಡು ಸೇಮೆ. ಓಕೆನಾ? ನೆಕ್ಸ್ಟ್ ಒನ್, so that is the energy in electromagnetic waves is divided on average equally between electric and magnetic field. Okay, so this is electric field and this is magnetic field. ಅಂದ್ರೆ energy density ಅಂದ್ರೆ energy per unit volume ಅಂತ. Okay, so that is energy per unit volume. ಯಾವ ಫಾರ್ಮ್ ಅಲ್ಲಿ ಯಾವ ಎನರ್ಜಿ? that is the potential energy per unit volume. Potential energy in the unit volume. Electric field ಅಂತ ತಗೊಂಡಾಗ, okay, electric field ಅಂತ ತಗೊಂಡಾಗ that is potential energy per unit volume, that is the energy stored in the form of electric field. And magnetic field ತಗೊಂಡಾಗ that is potential energy per unit volume, that is stored in the form of magnetic field. ಅದನ್ನೇ ಈಕ್ವಲ್ ಆಗಿ ಡಿವೈಡ್ ಮಾಡಿದಾರೆ ಅಂತ ಹೇಳ್ತಿದ್ದಾರೆ ನೋಡಿ. ಹಾಫ್ ಬಂದಿದೆ. Okay, so half epsilon naught E square plus half B square divided by mu naught. Okay, so this is total energy density. Okay, so that is total energy density ಅಂತ ಆಗುತ್ತೆ. One second.
Okay, so now let's move on to the next one. That is the next property of electromagnetic waves. The electric field vector is the responsible for optical effect of electromagnetic wave. ಇದೆಲ್ಲ ನಿಮಗೆ ಲೈಟ್ ವೆಕ್ಟರ್ ಅಂತ ಬರುತ್ತೆ. ಈ ಲೈಟ್ ವೆಕ್ಟರ್ ಬಗ್ಗೆ ಎಲ್ಲಿ ಕಲಿತೀರಾ ನೀವು? ರೇ ಆಪ್ಟಿಕ್ಸ್ ಅಲ್ಲಿ ಕಲಿತೀರಾ. Okay. Next one, electromagnetic waves are being uncharged, not deflected by electric and magnetic field. ನಿಮಗೆ ಕೇಳ್ತಾರ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅದರಲ್ಲಿ ನಿಮಗೆ ರೇಡಿಯೋ ವೇವ್ ಆಗಿರ್ಬೋದು, ಮೈಕ್ರೋವೇವ್ ಆಗಿರ್ಬೋದು, ಇನ್ಫ್ರಾರೆಡ್ ಆಗಿರ್ಬೋದು, ವಿಸಿಬಲ್ ಆಗಿರ್ಬೋದು, ಓಕೆ, ಗಾಮಾ ರೇ ಆಗಿರ್ಬೋದು. ಓಕೆ, ಇವೆಲ್ಲ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಹೋದಾಗ ಯಾವ ರೀತಿ ಡಿಫ್ಲೆಕ್ಟ್ ಆಗುತ್ತೆ ಅಂತ ನಿಮಗೆ ಕನ್ಫ್ಯೂಸ್ ಮಾಡೋಕೆ ಕೇಳ್ತಾರ. ದೇ ಡು ನಾಟ್ ಡಿಫ್ಲೆಕ್ಟ್. ಓಕೆ, ಅವು ಡಿಫ್ಲೆಕ್ಟ್ ಆಗಲ್ಲ. ಯಾಕೆಂದ್ರೆ ದೇ ಆರ್ ಅನ್ಚಾರ್ಜ್ಡ್, ನ್ಯೂಟ್ರಲ್ ಅಂತ ಹೇಳ್ತೀವಿ. ಓಕೆನಾ? ರೈಟ್. ಸೊ ಡನ್. ಓಕೆ. Next one, the electromagnetic waves like other waves carries energy and momentum. Since it carries the momentum and electromagnetic waves also exert a pressure called radiation pressure. Okay, so that is energy for C ಅಂತ ಬರ್ತಿದ್ರ. Okay, but ಇದು ನಮಗೆ ಇಲ್ಲ ಸಿಲೆಬಸ್ಗೆ. Okay, so light carries the energy of the sun to the earth, thus making life possible on earth. Okay, these are the properties. Next, last topic, that is electromagnetic spectrum. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ನಿಮಗೆ ಒಂದೇ ಒಂದು ಸಿಂಪಲ್ ಟ್ರಿಕ್ ಹೇಳ್ತೀನಿ, ಅದನ್ನ ಫಾಲೋ ಮಾಡಿ. ಯು ಕ್ಯಾನ್ ಆನ್ಸರ್ ಎನಿ ಕ್ವಶನ್ ಇನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ನಿಮಗೆ ಆರ್ಡರ್ ಕೇಳ್ತಾರೆ ನಾರ್ಮಲ್ ಆಗಿ. ಓಕೆ, ಆರ್ಡರ್ ವಿಚ್ ಒನ್. ಓಕೆ, ಸೊ ಸಮ್ ಆರ್ಡರ್ ಕೊಟ್ಬಿಟ್ಟು ವಿಚ್ ಒನ್ ಹ್ಯಾಸ್ ದ ಲಾಂಗೆಸ್ಟ್ ವೇವ್ ಲೆಂತ್, ವಿಚ್ ಒನ್ ಹ್ಯಾಸ್ ಅ ಏನಂತ ಕರೀತಾರೆ ಶಾರ್ಟ್ ವೇವ್ ಲೆಂತ್, ಅಥವಾ ವಿಚ್ ಒನ್ ಹ್ಯಾಸ್ ಅ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ, ವಿಚ್ ಒನ್ ಹ್ಯಾಸ್ ಅ ಮಿನಿಮಮ್ ಫ್ರೀಕ್ವೆನ್ಸಿ, ರೇಂಜ್ ನ ಕೇಳ್ತಾರೆ. ಓಕೆ, ರೇಂಜ್ ನ ಕೇಳ್ತಾರೆ. ಅಥವಾ ನಿಮಗೆ ಇನ್ಕ್ರೀಸ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡಿ, ಅಥವಾ ಡಿಗ್ರೀಸ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡಿ ಅಂತ ಕೇಳ್ತಾರೆ. ಅವಾಗ ನೀವೇನ್ ಮಾಡ್ಬೇಕು? ಜಸ್ಟ್ ನಾ ಏನ್ ಹೇಳ್ತೀನಲ್ಲ ಆ ಟ್ರಿಕ್ ನ ಮೇಂಟೈನ್ ಮಾಡಿ. ಓಕೆ, ಸೊ ಏನದು ಟ್ರಿಕ್ ಅಂತ ಹೇಳಿದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಓಕೆ, ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಓಕೆ, ಸೊ ಈ ಸ್ಪೆಕ್ಟ್ರಮ್ ಅಂತಂದ್ರೆ ಬ್ಯಾಂಡ್ ಆಫ್ ರೇಸ್. ಓಕೆ, ಸ್ಪೆಕ್ಟ್ರಮ್ ಈಸ್ ನಥಿಂಗ್ ಬಟ್ ಬ್ಯಾಂಡ್ ಆಫ್ ಕಲರ್ಸ್ ಅಥವಾ ಬ್ಯಾಂಡ್ ಆಫ್ ವೇವ್ಸ್ ಅಂತ ಕರಿಬಹುದು, ಅಥವಾ ಬ್ಯಾಂಡ್ ಆಫ್ ರೇಸ್ ಅಂತ ಕರಿಬಹುದು. ಓಕೆ, ಇಟ್ ಈಸ್ ಕಲೆಕ್ಷನ್ ಆಫ್ ರೇಸ್ ಅಥವಾ ಕಲೆಕ್ಷನ್ ಆಫ್ ಕಲರ್ಸ್, ಕಲೆಕ್ಷನ್ ಆಫ್ ವೇವ್ಸ್ ಅಂತಾನೆ ಹೇಳ್ಬೋದು. ಓಕೆ, ಸ್ಪೆಕ್ಟ್ರಮ್. ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ಹೇಳಿದಾರೆ. ನಿಮಗೆ ಸಿಂಪಲ್ ಟ್ರಿಕ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಓಕೆ, ಸಿಂಪಲ್ ಟ್ರಿಕ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಓಕೆ, ರಾಯ್. ಓಕೆ, ರಾಯ್ ಮದರ್. ಓಕೆ, Rai's mother. Okay, Rai's mother is visiting. Okay, so visiting uncle. Okay, Xavier garden. ಸೊ ಇದನ್ನ ಮಾತ್ರ ನೆನಪಿಟ್ಕೊಳ್ಳಿ ಸಾಕು. ನೀವು ಎನಿ ಕ್ವಶನ್ ಯು ಕ್ಯಾನ್ ಆನ್ಸರ್. ಓಕೆ, ಇನ್ನು ಯಾವುದೇ ಕ್ವಶನ್ ಬಂದ್ರು ಸಹಿತ ಆನ್ಸರ್ ಮಾಡಬಹುದು ವಿತ್ ರೆಸ್ಪೆಕ್ಟ್ ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಇಲ್ಲ ಏನ್ ಮಾಡಬೇಕು? ಫಸ್ಟ್ ಲೆಟರ್ ಆಫ್ ಈಚ್ ಕೇಸ್ ನ ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ಫಸ್ಟ್ ಲೆಟರ್ ಏನಿದೆ ಸರ್? ಆರ್. ಸೊ ಆರ್ ಅನ್ನೋದು ಇಟ್ ಇಸ್ ಅ ರೇಡಿಯೋ ವೇವ್. ಓಕೆ, ಸೊ ದಿಸ್ ಇಸ್ ಆರ್. ಏನೇನ ಬರೀತೀನಿ? ಸೊ ದಿಸ್ ಇಸ್ ಆರ್. ದಿಸ್ ಇಸ್ ನಥಿಂಗ್ ಬಟ್ ಸರ್ ರೇಡಿಯೋ ವೇವ್. ಓಕೆ, ಸೊ ರೇಡಿಯೋ. ಅಂಡ್ ಇಲ್ಲಿ ನೆಕ್ಸ್ಟ್ ಇರೋದು ಎಂ. ಓಕೆ, ಸೊ ದಿಸ್ ಇಸ್ ಎಂ. ಸೊ ಎಂ ಇಸ್ ನಥಿಂಗ್ ಬಟ್ ಮೈಕ್ರೋ. ಓಕೆ, ಸೊ ಎಂ ಇಸ್ ನಥಿಂಗ್ ಬಟ್ ಮೈಕ್ರೋ. ಅಂಡ್ ನೆಕ್ಸ್ಟ್ ಯಾವುದು? ಈಸ್, ದಟ್ ಇಸ್ ಇನ್ಫ್ರಾರೆಡ್, ಐ ಆರ್. Okay, so IR. Next to visible. Okay, so next to visible. Okay, so that is visible. Okay, so that is visible. And next. So U, that is UV. Okay, and the last one. ಯಾವ್ದಿದು? ಬೇರೆ ಕಲರ್ ತಗೋಣ ಇರ್ಲಿ. Okay, so X-ray. Okay, so this is X-ray. Okay, so X-ray. And the last one. So orange. So gamma. Okay, so this is the gamma. Okay, so this is the gamma. The gamma ray. So gamma ray. ಎಷ್ಟಿದೆ ನೋಡಿ, ಎಷ್ಟಿದೆ? 1 2 3 4 5 6 7 ಇದೆ ಸ್ಪೆಕ್ಟ್ರಮ್ ಅಲ್ಲಿ. ಓಕೆ, ಸೊ 7 ರೇಸ್ ಅಥವಾ ಆರ್ಡರ್ಸ್ ಇದೆ. ಓಕೆ, ಸೊ ಇವುಗಳನ್ನ ನಾನು ಆರ್ಡರ್ ಅಲ್ಲಿ ಬರೆದ್ರೆ, ಸೊ ನನಗೆ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ಲೆಫ್ಟ್ ಟು ರೈಟ್ ಹೋದ್ರೆ. ಓಕೆ, 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 ಸೊ ಲೆಫ್ಟ್ ಟು ರೈಟ್ ಹೋದ್ರೆ. ಸೊ ಲೆಫ್ಟ್ ಟು ರೈಟ್ ಹೋದ್ರೆ ಸರ್ ವೇವ್ ಲೆಂತ್ ಪ್ರಕಾರ, ಸೊ ರೇಡಿಯೋ ವೇವ್ ಹ್ಯಾಸ್ ಮ್ಯಾಕ್ಸಿಮಮ್ ವೇವ್ ಲೆಂತ್ ಅಂಡ್ ಗಾಮಾ ರೇಸ್ ಹ್ಯಾವ್ ಸರ್ ಮಿನಿಮಮ್ ವೇವ್ ಲೆಂತ್. ಅಂಡ್ ಫ್ರೀಕ್ವೆನ್ಸಿ ಅಂತ ಹೇಳಿದಾಗ ಸರ್ ಇಟ್ ಈಸ್ ಮಿನಿಮಮ್ ಫ್ರೀಕ್ವೆನ್ಸಿ
and this is the maximum frequency. Okay, so this is maximum frequency. Okay, so that is the maximum frequency. By kachkande. Okay, and relation between this f and lambda, what is that? Sir, c that is equals to f into lambda. Okay, so c that is equals to f into lambda. This is the relation. Okay, electromagnetic waves. Okay, all the electromagnetic waves in a all the electromagnetic waves in ಯಾವುದರಲ್ಲಿ ಫ್ರೀ ಸ್ಪೇಸ್ ಅಲ್ಲಿ will have a same speed. ಕನ್ಫ್ಯೂಸ್ ಆಗಬಾರ್ದು. ಎಲ್ಲಾನು ಸಹ all the waves will have a same speed ಅನ್ನ ಫ್ರೀ ಸ್ಪೇಸ್ ಅಂದ್ರೆ ಏರ್ ಅಥವಾ ವ್ಯಾಕ್ಯೂಮ್ ಅಲ್ಲಿ ಸೇಮ್ ಸ್ಪೀಡ್ ಇರುತ್ತೆ, ಬೇರೆ ಬೇರೆ ಇರಲ್ಲ. ಅದೇ ಮೀಡಿಯಂ ಅಲ್ಲಿ ಹೋದ್ರೆ ಅದರ್ ದನ್ ಏರ್ ಅಥವಾ ವ್ಯಾಕ್ಯೂಮ್ ಬೇರೆ ಮೀಡಿಯಂ ಅಲ್ಲಿ ಹೋದ್ರೆ ಏನಾಗುತ್ತೆ, ಸೊ ಸ್ಪೀಡ್ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ. Hopefully you got my point. Okay, so this is the trick that you need to remember. Okay, so that is the trick you need to remember. Okay, yes sir. And ನಮಗೆ ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ that is a visible spectrum. Okay, visible ಎಲ್ಲ ಇರ್ತದ. So this is visible spectrum is very important. Visible. So ಇವಾಗ visible spectrum ಅಲ್ಲಿ ಬಂದ್ರೆ, okay, so visible spectrum. Okay, so visible spectrum. ಈ visible spectrum ಅಲ್ಲಿ, okay, so that is the visible spectrum ಅಲ್ಲಿ. Okay, so that is the visible spectrum ಅಲ್ಲಿ ನಿಮಗೆ ಯಾವ ಆರ್ಡರ್ ಬರುತ್ತೆ ಅಂದ್ರೆ ವಿಬ್ಗಾಯರ್. ಓಕೆ, ಸೊ ವಿಬ್ಗಾಯರ್ ಅನ್ನೋದು ಬರುತ್ತೆ. ಓಕೆ, ಸೊ ವಿಬ್ಗಾಯರ್. ಓಕೆ, ಸೊ ವಿಬ್ಗಾಯರ್ ಎಷ್ಟಿದೆ ನೋಡಿ, 1 2 3 4 5 6 7. ಓಕೆ, ಸೊ ವಿಬ್ಗಾಯರ್ ಇದು ಸಹ 7, ರೈಟ್. ಸೊ ಇದರ ಪ್ರಕಾರ ನೋಡಿ ನೀವು, ಸೊ ವೇರ್ ದಿಸ್ ವಿ ಇಂಡಿಕೇಟ್ಸ್ violet. ಓಕೆ, ಸೊ ದಿಸ್ ವಿ ಇಸ್ ನಥಿಂಗ್ ಬಟ್ violet. ಓಕೆ, ಸೊ violet ಅಂಡ್ this one. Okay, so ಯಾವುದು I ಅಂದ್ರೆ that is indigo. Okay, so that is indigo. Okay, so that is indigo. And ಇದು ಕನ್ಸಿಡರ್ ಮಾಡ್ಕೊಂಡ್ರೆ sir it is a blue. Okay, so that is the blue. ಕಾಣಿಸ್ತಿದೆನಾ ಡಿಫರೆನ್ಸ್? violet, indigo, blue. Okay, and the next one green. Okay, so this is the green. Okay, so this is the green. Okay, so this is the green. And the next one yellow. Yellow dirty fellow. Okay, so this is yellow. Okay, and the next one orange. Orange. Okay, so this one is orange. Okay, so this one is orange. And the last one, that is red. Okay, so this is the visible range. Okay, so this is the visible range. ಇದರ ಪ್ರಕಾರ, okay, so ಇವಾಗ ಇಲ್ಲ ನೋಡಿ, ಈ ಕಡೆ ಲೆಫ್ಟ್ ಟು ರೈಟ್ ಹೋದ್ರೆ, ಓಕೆ, ಸೊ ಲೆಫ್ಟ್ ಟು ರೈಟ್ ಹೋದ್ರೆ ಸರ್ ಇಲ್ಲಿ ಮ್ಯಾಕ್ಸಿಮಮ್ ವೇವ್ ಲೆಂತ್. ಓಕೆ, ಸೊ ದಿಸ್ ಇಸ್ ದ ಮ್ಯಾಕ್ಸಿಮಮ್ ವೇವ್ ಲೆಂತ್. ಓಕೆ, ಅಂಡ್ ವಾಟ್ ಅಬೌಟ್ ದಿಸ್ ಒನ್? ಸರ್ ಇಟ್ ಇಸ್ ದ ಮಿನಿಮಮ್ ವೇವ್ ಲೆಂತ್. ಓಕೆ ಸರ್, ಅಂಡ್ ದ ನೆಕ್ಸ್ಟ್ ಒನ್ ಸರ್ ಫ್ರೀಕ್ವೆನ್ಸಿ ಬಗ್ಗೆ ಮಾತಾಡೋದು. ಸರ್ ಇಟ್ ಇಸ್ ದ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ and this is the minimum frequency. Okay, so this is the minimum frequency. And again difference ನೋಡಿದ್ರೆ sir c is equals to f lambda remains same. ಅದರಲ್ಲಿ ಆಗಿರಲಿ ಇದರಾಗಿರಲಿ. ಇಲ್ಲಿವರೆಗೆ ಕ್ಲಾರಿಟಿ ಸಿಗ್ತಾ ಎಲ್ಲರಿಗೂ? yes, is it clear for everybody? ಒಂದ್ಸತಿ ಕನ್ಫರ್ಮ್ ಮಾಡಿ ಬೇಗ ಡನ್. yes sir. and let's move on to the electromagnetic spectrum. so gamma ray. so first to gamma rays ನೋಡೋಣ. okay, so gamma rays. ಸೊ ವೇವ್ ಲೆಂತ್ ಈ ರೇಂಜ್ ಎಲ್ಲ ನೀವು ನೆನ್ಪಿಡ್ಕೋಬೇಕಂದ್ರೆ ನಾಟ್ ರೆಕಾರ್ಡ್. ಓಕೆ, ಸೊ ಈ ರೇಂಜ್ ನಾವು ನೆನ್ಪಿಡ್ಕೋಬೇಕು, ನಾಟ್ ರೆಕಾರ್ಡ್. ಸರ್ ವ್ಯಾಲ್ಯೂಸ್ ಕೇಳಿದ್ರೆ ಅವಾಗ ಏನ್ ಮಾಡೋದು? ಐ ಆಮ್ ದೇರ್. ನೋ, ಡೋಂಟ್ ವರಿ. ವ್ಯಾಲ್ಯೂಸ್ ಹೇಗೆ ನೆನ್ಪಿಡ್ಕೊಳ್ಳೋದು ಅಂತ ನಾನು ಹೇಳ್ತೇನೆ. ವೇವ್ ಲೆಂತ್ ರೇಂಜ್ ಇದು ಸಮ್ ವ್ಯಾಲ್ಯೂಸ್ ಇದೆ, ಇವನ್ ನನಗೂ ಗೊತ್ತಿಲ್ಲ. ಯಾಕೆಂದ್ರೆ ಯಾರಿಗೂ ಗೊತ್ತಾಗಲ್ಲ, ನೋಡಿದಾಗ ಮಾತ್ರ ಅದು ಗೊತ್ತಾಗಲ್ಲ. ಯಾಕೆಂದ್ರೆ ಮರ್ತು ಹೋಗ್ತೀವಿ, ಅದು ನಮ್ಮ ಸಾಮಾನ್ಯ ಮನುಷ್ಯನ ಕ್ಯಾರೆಕ್ಟರ್ ಅದು. ಓಕೆ, ಬೇಗ ಮರ್ತು ಹೋಗೋದು. ಓಕೆ, ಅದಕ್ಕೆ ನಾನು ಟ್ರಿಕ್ಸ್ ಹೇಳ್ತೇನೆ ನಿಮಗೆ. ಫ್ರೀಕ್ವೆನ್ಸಿ ರೇಂಜ್ ಇದೆ. ಪ್ರೊಡಕ್ಷನ್ ಯಾವ್ದ್ರಿಂದ ಪ್ರೊಡಕ್ಷನ್ ಆಗುತ್ತೆ? ಗಾಮಾ ರೇಸ್ by transition of atomic nuclei and decay of a certain elementary particles. Okay, and properties ನೋಡಿದ್ರೆ chemical reaction on photographic plates and fluorescence ionization. Diffraction, highly penetrating, chargeless and harmful to the human body. Okay, so this is human body ಗೆ harmful. Uses now concentrate ಮಾಡಬೇಕಾದ್ರೆ, if you are preparing for a case study you have to concentrate on a uses. ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? providing information about the structure of an atomic nuclei. Okay, so atomic structure ಯಾವ್ದು ಹೇಳುತ್ತೆ? that is atomic nuclei ಬಗ್ಗೆ ಹೇಳುತ್ತೆ, right? so next one ನೋಡಿದ್ರೆ, so that is X-ray. So this is the wavelength range and the frequency range. and production ಯಾವ್ದ್ರಿಂದ ಬರುತ್ತೆ? sir production, okay, so by sudden deceleration of a high speed electron at a high atomic number target and with a discrete wavelengths, also by electronic transition among the innermost orbits of an atom. Okay, so properties ಅಂತಂದ್ರೆ all the properties of a gamma rays but less penetrating.
ಓಕೆ, ಸೊ ಗಾಮಾ ರೇಸ್ ಏನೇನು ಪ್ರಾಪರ್ಟಿ ಇದೆ ಎಲ್ಲಾನು ಸಹ ಇರುತ್ತೆ. ಒಂದೇ ಒಂದು ಡಿಫರೆನ್ಸ್ ಏನಂದ್ರೆ ಇಟ್ ಇಸ್ ಲೆಸ್ ಪೆನೆಟ್ರೇಟಿಂಗ್. ಅಂದ್ರೆ ಪೆನೆಟ್ರೇಟಿಂಗ್ ಅಂದ್ರೆ ಹಾದು ಹೋಗೋದು. ಫಾರ್ ಎಕ್ಸಾಂಪಲ್, ಒಂದು ಪೇಪರ್ ಮೂಲಕ ಒಂದು ರೇ ಹಾದು ಹೋಗುತ್ತೆ, ಇನ್ನೊಂದು ಹಾದು ಹೋಗಕ್ಕಲ್ಲ. ಅದನ್ನ ಪೆನೆಟ್ರೇಟಿಂಗ್ ಪವರ್ ಅಂತ ಕರಿತೀವಿ. ಇದೆಲ್ಲ ಓದ್ಬೇಕಾ ಸರ್? ನಾಟ್ ರಿಕ್ವೈರ್ಡ್. ಯೂಸಸ್ ಮಾತ್ರ ನೆನ್ಪಿಟ್ಕೊಳ್ಳಿ. ಎಕ್ಸ್ರೇ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಸೈನ್ಸ್ ಅಲ್ಲಿ ಏನು ಯೂಸ್ ಮಾಡ್ತೀವಿ? ಸ್ಟಡಿ ದ ಸ್ಟ್ರಕ್ಚರ್ ಆಫ್ ಇನ್ನರ್ ಅಟಾಮಿಕ್ ಎಲೆಕ್ಟ್ರಾನ್ ಶೆಲ್ಸ್ ಅಂಡ್ ಕ್ರಿಸ್ಟಲ್ಸ್. ಇದು ಕೆಮಿಸ್ಟ್ರಿಯಲ್ಲಿ ಬರುತ್ತೆ. ನೆಕ್ಸ್ಟ್ ಒನ್, ಇನ್ ಅ ಸರ್ಜರಿ ಫಾರ್ ಅ ಡಿಟೆಕ್ಷನ್ ಆಫ್ ಫ್ರಾಕ್ಷನ್ಸ್, ಡಿಸೀಸ್ಡ್ ಆರ್ಗನ್ಸ್ ಅಂಡ್ ಫಾರ್ಮೇಷನ್ ಆಫ್ ಬೋನ್ಸ್ ಅಂಡ್ ಸ್ಟೋನ್ಸ್, ಅಬ್ಸರ್ವಿಂಗ್ ದ ಪ್ರೋಗ್ರೆಸ್ ಆಫ್ ಅ ಹೀಲಿಂಗ್ ಬೋನ್ಸ್. ಇಲ್ಲಿ ನಾರ್ಮಲ್ ಆಗಿ ಎಕ್ಸ್ರೇ ಸ್ಕ್ಯಾನ್ ತಗೊಂಡ್ ಬನ್ನಿ ಅದೆಲ್ಲ ಹೇಳ್ತಾರೆ ಹಾಸ್ಪಿಟಲ್ಗೆ ಹೋದಾಗ. ಯಾಕೆ? ಟು ಸ್ಟಡಿ ದ ಆರ್ಗನ್ಸ್ ಇನ್ಸೈಡ್ ಅವರ್ ಬಾಡಿ. ಓಕೆ, ಸೊ ಫೋಟೋಗ್ರಾಫ್ನ ತಗೊಳುತ್ತೆ ಅದು. ಓಕೆ, ಅದರಿಂದ ಏನೇನು ಗೊತ್ತಾಗುತ್ತೆ? ಫ್ರಾಕ್ಚರ್ ಎಲ್ಲಾದ್ರೂ ಆಗಿದನ, ಮೂಳೆ ಗಟ್ಟಿ ಮುಟ್ಟಾಗಿದನಿಲ್ಲ, ಎಲ್ಲಾದ್ರೂ ಮೂಳೆಗೆ ಎಲ್ಲಾದ್ರೂ ತೂತು ಹೊಡಿದಿದನ, ಅಥವಾ ಮೂಳೆ ವೀಕ್ ಆಗಿದನ, ಅಥವಾ ಏನಾದ್ರೂ ಡ್ಯಾಮೇಜ್ ಆಗಿದನ, ಯಾವ್ದಾದ್ರು ಫ್ರಾಕ್ಚರ್ ಆಗಿದೆನಾ ಅಂತ ನೋಡಕ್ಕೆ ನಾವು ಈ ಎಕ್ಸ್ರೇ ಫೋಟೋಗ್ರಾಫಿನ ತೆಗಿತೀವಿ. ಓಕೆ, ಎಕ್ಸ್ರೇ ಸ್ಕ್ಯಾನಿಂಗ್ ಅಂತ ಕರಿತೀವಿ. ಎಕ್ಸ್ ಸ್ಕ್ಯಾನಿಂಗ್. ಓಕೆ, ಎಕ್ಸ್ರೇ ಸ್ಕ್ಯಾನಿಂಗ್ ಅಂತ ಕರಿತೀವಿ ನಾರ್ಮಲ್ ಆಗಿ. ಓಕೆನಾ? ಅಂಡ್ ನೆಕ್ಸ್ಟ್ ಒನ್, ಇಂಜಿನಿಯರಿಂಗ್ ಅಂತ ಹೇಳಿದ್ರೆ ಫಾರ್ ಡಿಟೆಕ್ಟಿಂಗ್ ಫಾಲ್ಟ್ಸ್, ಕ್ರಾಕ್ಸ್ ಅಂಡ್ ಫ್ಲಾಸ್ ಇನ್ ಹೋಲ್ಸ್ ಇನ್ ಫಿನಿಶಿಂಗ್ ಮೆಟಲ್ ಪ್ರಾಡಕ್ಟ್ಸ್. ಇದು ಸ್ಪೆಷಲ್ ಆಗಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಗಳಲ್ಲಿ ಯೂಸ್ ಮಾಡ್ತಾರೆ. ಓಕೆ, ಅಂಡ್ ಲಾಸ್ಟ್ ಒನ್, ದಟ್ ಇಸ್ ರೇಡಿಯೋಥೆರಪಿ ಟು ಕ್ಯೂರ್ ಅನ್ಟ್ರೇಸಬಲ್ ಸ್ಕಿನ್ ಡಿಸೀಸಸ್ ಇನ್ ಕ್ಯಾನ್ಸರ್ ಲೈಕ್ ಡಿಸೀಸಸ್. ಓಕೆ, ರೈಟ್. ಸೊ ನೆಕ್ಸ್ಟ್ ಒನ್, ಅಲ್ಟ್ರಾವೈಲೆಟ್ ರೇಡಿಯೇಷನ್. ಸೊ ಈ ಅಲ್ಟ್ರಾವೈಲೆಟ್ ರೇಡಿಯೇಷನ್ UV ರೇಡಿಯೇಷನ್ ಅಂತ ಕರೀತಾರೆ ಶಾರ್ಟ್ ಆಗಿ. ಈ ಅಲ್ಟ್ರಾವೈಲೆಟ್ ರೇಡಿಯೇಷನ್ ತುಂಬಾ ಡೇಂಜರ್. ಇದು ಎಲ್ಲಿಂದ ಬರುತ್ತೆ? ನಾರ್ಮಲ್ ಆಗಿ ಸನ್ನಿಂದ ಬರುತ್ತೆ. ಇವೆಲ್ಲಾನು ಸನ್ನಿಂದನೇ ಬರೋದು. ಬಟ್ ನಮ್ಮ ಓಝೋನ್ ಲೇಯರ್ ಇದೆಯಲ್ಲ, ನಮ್ಮ ಭೂಮಿಯ ಓಝೋನ್ ಲೇಯರ್. ಓಕೆ, ಓಝೋನ್ ಲೇಯರ್ ಏನ್ ಮಾಡುತ್ತೆ? ಈ UV ರೇಸ್ ನ ತಡೆಯುತ್ತೆ. ಯಾಕೆಂದ್ರೆ ಅದು ನಮ್ಮ ಸ್ಕಿನ್ಗೆ ತುಂಬಾ ಡೇಂಜರ್. ಓಕೆ, ಸೊ ಸ್ಕಿನ್ಗೆ, ಬೋನ್ಸ್ಗೆ ಎಲ್ಲಾನು ಸಹ ಡೇಂಜರ್ ಆಗಿರುತ್ತೆ. ಸೊ ಅದರಿಂದ ನಮ್ಮ ಓಝೋನ್ ಲೇಯರ್ ಏನ್ ಮಾಡುತ್ತೆ? ಈ ಅಲ್ಟ್ರಾವೈಲೆಟ್ ರೇಡಿಯೇಷನ್ ನ ಫಿಲ್ಟರ್ ಮಾಡಿ ಕಳಿಸುತ್ತೆ ನಮಗೆ. ಅದಕ್ಕೆ ವಿ ಆರ್ ಸೇಫ್. ಎಲ್ಲೆಲ್ಲಿ ಓಝೋನ್ ಲೇಯರ್ ಇಲ್ಲ ಅಲ್ಲೆಲ್ಲ ಸ್ಕಿನ್ ಡಿಸೀಸ್ ಜಾಸ್ತಿ. ಇವಾಗೆಲ್ಲ ಓಝೋನ್ ಲೇಯರ್ಗೆ ತೂತ ಆಗ್ತಿದೆ ಅಂತ ಹೇಳ್ತಾರೆ. ಆ ತೂತ ಆದ್ರೆ ಏನಾಗುತ್ತೆ? ಜಾಸ್ತಿ ರೇಡಿಯೇಷನ್ ಬರುತ್ತೆ, ಹೀಟ್ ಜಾಸ್ತಿ ಆಗುತ್ತೆ. ಹೀಟ್ ಜಾಸ್ತಿ ಆದ್ರೆ ಸೆಕೆ ಜಾಸ್ತಿ ಆಗುತ್ತೆ, ಸ್ಕಿನ್ ಡಿಸೀಸಸ್ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ. ಓಕೆನಾ? ವೇವ್ ಲೆಂತ್, ಫ್ರೀಕ್ವೆನ್ಸಿ ರೇಂಜ್, ಪ್ರೊಡಕ್ಷನ್, ಪ್ರಾಪರ್ಟೀಸ್, ಯೂಸಸ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರಪ್ಪ? ಇನ್ ಡಿಟೆಕ್ಷನ್ ಆಫ್ ಇನ್ವಿಸಿಬಲ್ ರೈಟಿಂಗ್, ಅಂದ್ರೆ ನಾರ್ಮಲ್ ಆಗಿ ಕ್ರೈಮ್ ಗಳಲ್ಲಿ ಯೂಸ್ ಮಾಡ್ತಾರೆ. ಫೋರ್ಜರಿ ಅದೆಲ್ಲ ಮಾಡಿರ್ತಾರಲ್ಲ. ಓಕೆ, ಫಾರೆನ್ಸಿಕ್ ಲ್ಯಾಬ್ ಗಳಲ್ಲಿ ಯೂಸ್ ಮಾಡ್ತಾರೆ ಇದೆಲ್ಲ. ಓಕೆ, ಫೋರ್ಜರಿ ಡಾಕ್ಯುಮೆಂಟ್ಸ್, ಫಿಂಗರ್ ಪ್ರಿಂಟ್ಸ್ ಅಂಡ್ ಟು ಪ್ರಿಸರ್ವ್ ಫುಡ್ ಸ್ಟಾಪ್ಸ್ ಟು ಡಿಸ್ಟ್ರಾಯ್ bacteria and for sterilizing the surgical instruments in a burglar alarms and studying in a molecular structure. The first one, food stops ಅಂದ್ರೇನು? ಈ ನಾರ್ಮಲ್ ಆಗಿ ಹಾಲು ಕೆಡಬಾರ್ದು, ಅಥವಾ ಮೊಸರು ಕೆಡಬಾರ್ದು, ಅಥವಾ ಡೈರಿ ಐಟಮ್ಸ್ ಕೆಡಬಾರ್ದು, ಅಥವಾ ಫುಡ್ ಕೆಡಬಾರ್ದು ಅಂತಂದ್ರೆ ಇವುಗಳನ್ನ ಏನ್ ಮಾಡ್ತಾರೆ? ಅಲ್ಟ್ರಾವೈಲೆಟ್ ರೇಡಿಯೇಷನ್ ಅಂತ ಇಟ್ಬಿಡ್ತಾರೆ. ಯಾಕೆಂದ್ರೆ ಈ ಹಾಳಾಗೋದು, ಫುಡ್ ಹಾಳು ಯಾಕಾಗುತ್ತೆ? ಬಿಕಾಸ್ ಬ್ಯಾಕ್ಟೀರಿಯಾ, ಮೈಕ್ರೋ ಆರ್ಗನಿಸಮ್ಸ್ ಏನಿರುತ್ತಲ್ಲ, ಆ ಫುಡ್ ಮೇಲೆ ಕೂತಾಗ ಅದರಿಂದ ಏನಾಗುತ್ತೆ? ಫುಡ್ ಅನ್ನೋದು ಹಾಳಾಗತ್ತೆ. ಓಕೆನಾ? ಡನ್? ಎಸ್. ಅಂಡ್ ಡಿಸ್ಟ್ರಾಯಿಂಗ್ ಬ್ಯಾಕ್ ದ ಸೆಲ್ಸ್. ಓಕೆ, ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂದ್ರೆ ಇವಾಗ ನೋಡಿ, ಹಾಸ್ಪಿಟಲ್ ಅಲ್ಲಿ ಆಪರೇಷನ್ ಮಾಡ್ತಾರೆ. ಆಪರೇಷನ್ ಮಾಡುವಂತ ಇನ್ಸ್ಟ್ರೂಮೆಂಟ್ಸ್ ಇರುತ್ತಲ್ಲ, ತುಂಬಾ ಕಾಸ್ಟ್ಲಿ. ಓಕೆ, ಸೊ ತುಂಬಾ ಕಾಸ್ಟ್ಲಿ ಇರುತ್ತೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ? ಆಫ್ಟರ್ ಆಪರೇಷನ್, ಓಕೆ, ಆಪರೇಷನ್ ಮಾಡಾದ್ಮೇಲೆ ಅವ್ರು ಏನ್ ಮಾಡ್ತಾರೆ? ಈ ಎಲ್ಲಾ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ ನ ನೀಟಾಗಿ ತೊಳಿತಾರೆ ಹಾಟ್ ವಾಟರ್ ಅಲ್ಲಿ. ನೀಟಾಗಿ ತೊಳೆದು ಆಮೇಲೆ ಅವ್ರು ಏನ್ ಮಾಡ್ತಾರೆ? ಈ ಅಲ್ಟ್ರಾವೈಲೆಟ್ ರೇಡಿಯೇಷನ್ ಅನ್ನೋದು ಒಂದು ಚೇಂಬರ್ ಇರುತ್ತೆ. ಅಲ್ಟ್ರಾವೈಲೆಟ್ ರೇಡಿಯೇಷನ್ ಅನ್ನೋ ಚೇಂಬರ್ ಒಳಗಡೆ ಇಟ್ಟುಬಿಡ್ತಾರೆ. ಯಾಕೆಂದ್ರೆ ಅದ್ರ ಮೇಲೆ ಮೈಕ್ರೋ ಆರ್ಗನಿಸಮ್ ಇದ್ರೆ ಸತ್ತೋಗ್ಬಿಡುತ್ತೆ, ಬ್ಯಾಕ್ಟೀರಿಯಾಗಳಿದ್ರೂ ಸಹ ಸತ್ತೋಗ್ಬಿಡುತ್ತೆ. ಓಕೆನಾ? ಸೊ ದೀಸ್ ಆರ್ ದ ಯೂಸಸ್ ಅಥವಾ ಅಪ್ಲಿಕೇಶನ್ಸ್ ಆಫ್ ಅಲ್ಟ್ರಾವೈಲೆಟ್ ರೇಡಿಯೇಷನ್ ಅಂತ ಹೇಳ್ತೀವಿ. ಓಕೆ, ರೈಟ್. ನೆಕ್ಸ್ಟ್ ಒನ್, ವಿಸಿಬಲ್ ಲೈಟ್. ಓಕೆ, ಸೊ ವಿಸಿಬಲ್ ಲೈಟ್ ಅಂದ್ರೆ ನಮಗೆ ಪ್ರತಿದಿನ ಯಾವ್ದಾದ್ರು ಒಂದು ಸುಂದರ ಪ್ರಪಂಚ ನೋಡಲು, ಅಥವಾ ನಮಗೆ ಇಷ್ಟವಾದವ್ರನ್ನ ನೋಡಕ್ಕೆ, ಅದು ನಮ್ಮ ಸುತ್ತಮುತ್ತಲಿನ ಪರಿಸರ ನೋಡಕ್ಕೆ, ಓಕೆನಾ, ಈ ಸುಂದರವಾದ ಜಗತ್ತನ್ನು ನೋಡಕ್ಕೆ ನಮಗೆ ಕಣ್ಣು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈ ಕಣ್ಣಿನ ಜೊತೆ ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದ್ರೆ ದಟ್ ಇಸ್ ದ ಲೈಟ್. ಯಾವ ಲೈಟು? ದಟ್ ಇಸ್ ದ ವಿಸಿಬಲ್ ಲೈಟ್ ಇಂಪಾರ್ಟೆಂಟ್. ಓಕೆ, ಇದು ಎಲ್ಲಿಂದ ಪ್ರೊಡ್ಯೂಸ್ ಆಗುತ್ತೆ ನೋಡೋಣ. ವಿಸಿಬಲ್ ಲೈಟ್, ಫ್ರೀಕ್ವೆನ್ಸಿ ಮತ್ತೆ ವೇವ್ ಲೆಂತ್ ರೇಂಜ್, ಪ್ರೊಡಕ್ಷನ್, ರೇಡಿಯೇಟ್ ಬೈ ಎಕ್ಸೈಟೆಡ್ ಆಟಮ್ಸ್ ಇನ್ ಅ ಗ್ಯಾಸ್ ಅಂಡ್ ಇಂಡಿಸೆಂಟ್ ಬಾಡೀಸ್. ಓಕೆ, ಅಂಡ್ ಪ್ರಾಪರ್ಟೀಸ್ ಏನ್ ಹೇಳುತ್ತೆ? ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಅ ವಿಸಿಬಲ್ ಲೈಟ್? ರಿಫ್ರಾಕ್ಷನ್, ರಿಫ್ಲೆಕ್ಷನ್, ಇಂಟರ್ಫರೆನ್ಸ್, ಡೈಫ್ರಾಕ್ಷನ್, ಪೋಲರೈಸೇಷನ್, ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್, ಫೋಟೋಗ್ರಾಫಿಕ್ ಆಕ್ಷನ್ ಅಂಡ್ ಸೆನ್ಸೇಷನ್ ಆಫ್ ಅ ಸೈಟ್ಸ್. ಓಕೆ, ಅಂಡ್ ಯೂಸಸ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ರಿವೀಲ್ಸ್ ದ ಸ್ಟ್ರಕ್ಚರ್ ಆಫ್ ಅ ಮಾಲಿಕ್ಯೂಲ್ಸ್ ಅಂಡ್ ಅರೇಂಜ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಎಕ್ಸ್ಟರ್ನಲ್ ಶೆಲ್ಸ್ ಆಫ್ ಆಟಮ್ಸ್. ಓಕೆನಾ? ರೈಟ್. ಸೊ ಇಲ್ಲಿ ಯೂಸ್ ಮಾಡ್ತಾರೆ. ಅಂಡ್ ನೆಕ್ಸ್ಟ್, ಇನ್ಫ್ರಾರೆಡ್ ರೇಡಿಯೇಷನ್. ಇದನ್ನ ನಾವು ಹೀಟ್ ರೇಸ್ ಅಂತಾನೂ ಕರಿತೀವಿ. ಓಕೆ, ಸೊ ಇದನ್ನ ಇನ್ಫ್ರಾರೆಡ್ ರೇಡಿಯೇಷನ್ ನಾವು ಏನಂತ ಕರಿತೀವಿ? ಹೀಟ್ ರೇಸ್ ಅಂತಾನೂ ಕರಿತೀವಿ. ಯಾಕೆ? ನಮ್ಮ ಭೂಮಿ ಬಿಸಿ ಆಗಕ್ಕೆ ಕಾರಣ ಯಾವುದು ಅಂದ್ರೆ ದಿಸ್ ಫೆಲೋ, ಯಾರು? ಇನ್ಫ್ರಾರೆಡ್ ರೇಡಿಯೇಷನ್. ಇನ್ನೊಂದು ಎಲ್ಲಿ ಯೂಸ್ ಮಾಡ್ತಾರೆ? ನಾವು ಟಿವಿ ರಿಮೋಟ್ಗಳಲ್ಲಿ ಯೂಸ್ ಮಾಡ್ತಿಲ್ಲ. ಟಿವಿ ರಿಮೋಟ್ ಹಿಂಗಂದ್ರೆ ಸಾಕು ಚಾನಲ್ ಚೇಂಜ್ ಆಗುತ್ತೆ, ಹಿಂಗಂದ್ರೆ ಸಾಕು AC ಏನಾಗ್ಬಿಡುತ್ತೆ, AC ಆಫ್ ಆಗುತ್ತೆ, ಹಿಂಗಂದ್ರೆ ಸಾಕು ಫ್ಯಾನ್, ಇವಾಗೆಲ್ಲ ಫ್ಯಾನ್ಗಳು ಸಹ ರಿಮೋಟ್ ಕಂಟ್ರೋಲಿಗೆ ಬಂದ್ಬಿಟ್ಟಿದೆ. ಓಕೆ, ಸೊ ಫೋನ್ಗಳೆಲ್ಲೂ ಸಹ ಯೂಸ್ ಮಾಡ್ತಾರೆ. ಓಕೆ, ಸಾರಿ,
ರಿಮೋಟ್ ಕಂಟ್ರೋಲ್ಗಳಲ್ಲಿ ಯೂಸ್ ಮಾಡ್ತಾರೆ. ಓಕೆನಾ? ರೈಟ್. ಸೊ ವೇವ್ ಲೆಂತ್, ಫ್ರೀಕ್ವೆನ್ಸಿ, ಪ್ರೊಡಕ್ಷನ್, ಪ್ರಾಪರ್ಟೀಸ್, ಯೂಸಸ್. ಓಕೆ, ಸೊ ಯೂಸಸ್ ಅಲ್ಲೇ ಇಲ್ಲಿ ನೋಡ್ಕೋಬಹುದು. ಓಕೆ, ಸೊ ಇವುಗಳನ್ನ ನಾವೇನಂತ ಕರಿಬಹುದು? ಹೀಟ್ ರೇಸ್ ಅಂತ ಕರೀತಾರೆ. ಓಕೆನಾ? ರೈಟ್. ಸೊ ನೆಕ್ಸ್ಟ್ ಮೈಕ್ರೋವೇವ್ಸ್. ಮೈಕ್ರೋವೇವ್ಸ್ ಎಲ್ಲಿ ಯೂಸ್ ಮಾಡ್ತೀವಿ? ಸೊ ಕಮ್ಯುನಿಕೇಶನ್. ಓಕೆ, ಸೊ ಕಮ್ಯುನಿಕೇಶನ್ ಅಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಇವುಗಳನ್ನ ನಾವು ಶಾರ್ಟ್ ರೇಡಿಯೋ ವೇವ್ಸ್ ಅಂತ ಕರಿತೀವಿ. ಮೈಕ್ರೋವೇವ್ಸ್ ಆರ್ ನಥಿಂಗ್ ಬಟ್ ರೇಡಿಯೋ ವೇವ್ಸೇ, ಬಟ್ ಇವು ಶಾರ್ಟ್ ವೇವ್ ಲೆಂತ್ ಇರುವಂತದ್ದು. ಓಕೆ, ಶಾರ್ಟ್ ವೇವ್ಸ್ ಅಂತ ಕರಿತೀವಿ. ರೇಡಿಯೋ ವೇವ್ಸ್ ಆರ್ ಲಾಂಗ್ ವೇವ್ ಲೆಂತ್. ವೇವ್ ಲೆಂತ್ ರೇಂಜ್ ಅಂಡ್ ಫ್ರೀಕ್ವೆನ್ಸಿ ರೇಂಜ್. ಪ್ರೊಡಕ್ಷನ್ ಯಾವ್ದ್ರಿಂದ ಆಗುತ್ತೆ? ಆಸಿಲೇಟಿಂಗ್ ಕರೆಂಟ್ ಇನ್ ಸ್ಪೆಷಲ್ ವ್ಯಾಕ್ಯೂಮ್ ಟ್ಯೂಬ್ಸ್ ಅಂಡ್ ಬೈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಆಸಿಲೇಟರ್ಸ್ ಇನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಪ್ರಾಪರ್ಟೀಸ್ ರಿಫ್ಲೆಕ್ಷನ್ ಅಂಡ್ ಪೋಲರೈಸೇಷನ್. ಮೈಕ್ರೋವೇವ್ಸ್. ಓಕೆ, ಯೂಸಸ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ರಾಡರ್ ಸಿಸ್ಟಮ್ ಯೂಸ್ಡ್ ಇನ್ ಏರ್ಕ್ರಾಫ್ಟ್ ನ್ಯಾವಿಗೇಷನ್. ಏರ್ಕ್ರಾಫ್ಟ್ ನ್ಯಾವಿಗೇಷನ್ ಏನಕ್ಕೆ ಯೂಸ್ ಮಾಡ್ತೀವಿ? ನ್ಯಾವಿಗೇಷನ್ ಮಾಡಕ್ಕೆ. ಓಕೆ, ಎಲ್ಲೆಲ್ಲಿ ಹೋಗ್ತಾ ಇದೀವಿ, ಎಲ್ಲೆಲ್ಲಿ ಇಲ್ಲ ಅಂತ ಐಡೆಂಟಿಫೈ ಮಾಡೋಕ್ಕೆ ನಾವೇನನ್ನು ಯೂಸ್ ಮಾಡ್ತೀವಿ? ಈ ಮೈಕ್ರೋವೇವ್ಸ್ ನ ಯೂಸ್ ಮಾಡ್ತೀವಿ. ಕಮ್ಯುನಿಕೇಶನ್ ಸಿಸ್ಟಮ್. ಓಕೆ, ಸೊ ಲಾಂಗ್ ಡಿಸ್ಟೆನ್ಸ್ ವೈರ್ಲೆಸ್ ಕಮ್ಯುನಿಕೇಶನ್ ವೈ ಸ್ಯಾಟಲೈಟ್ಸ್ ಅಂಡ್ ಮೈಕ್ರೋವೇವ್. ಸ್ಯಾಟಲೈಟ್ಸ್ ಅಂಡ್ ಏನ ಮೈಕ್ರೋವೇವ್ಸ್ ಆಲ್ಸೋ ವಿ ಯೂಸ್ ಮೈಕ್ರೋವೇವ್ಸ್. ಮೈಕ್ರೋವೇವ್ಸ್ ಅಂದ್ರೆ ನಾರ್ಮಲ್ ಆಗಿ ಫುಡ್ ನ ಬಿಸಿ ಮಾಡ್ಕೊಡ್ತಾರಲ್ಲ ಅದು. ರೈಟ್. ಸೊ ನೆಕ್ಸ್ಟ್ ಒನ್, ದಟ್ ಇಸ್ ದ ರೇಡಿಯೋ ವೇವ್ಸ್. ಲಾಸ್ಟ್ ಒನ್. ಓಕೆ, ಸೊ ದಟ್ ಇಸ್ ಲಾಸ್ಟ್ ಒನ್, ದಟ್ ಇಸ್ ದ ರೇಡಿಯೋ ವೇವ್ಸ್. ಸೊ ರೇಡಿಯೋ ವೇವ್ಸ್ ಏನ್ ಹೇಳುತ್ತೆ? ಸರ್ ವೇವ್ ಲೆಂತ್ ರೇಂಜ್. ವೇವ್ ಲೆಂತ್ ರೇಂಜ್ ಅನ್ನೋದು ಇದಿದೆ. ಪ್ರೊಡಕ್ಷನ್ ಪ್ರಾಪರ್ಟೀಸ್. ಯೂಸಸ್ ಅಗೇನ್ ಸೊ ಟಿವಿ ರೇಡಿಯೋಗಳಲ್ಲಿ ಯೂಸ್ ಮಾಡ್ತಾರೆ, ಮತ್ತೆ ಕಮ್ಯುನಿಕೇಶನ್ ಸೆಲ್ ಫೋನ್ಗಳಲ್ಲೆಲ್ಲ ಈ ರೇಡಿಯೋ ವೇವ್ಸ್ ನ ಯೂಸ್ ಮಾಡ್ತಾರೆ. ಓಕೆ, ಸೊ ದೀಸ್ ಆರ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್, ಪ್ರೊಡಕ್ಷನ್, ಪ್ರಾಪರ್ಟೀಸ್, ಅಪ್ಲಿಕೇಶನ್, ಯೂಸಸ್. ಓಕೆ, ಇಲ್ಲಿವರೆಗೆ ಎಲ್ಲರಿಗೂ ಕ್ಲಾರಿಟಿ ಸಿಗ್ತಾ? ಒಂದ್ಸತಿ ಕನ್ಫರ್ಮ್ ಮಾಡಿ ಎಸ್ ಸರ್ ಅಂತಂದ್ರೆ ಎಸ್ ಅಂತ ಮಾಡಿ. ಏನಾದ್ರೂ ಡೌಟ್ ಇದ್ರೆ ಕೇಳಿ, ಪಟ್ಟ ಅಂತ ಕೇಳಿ. ಓಕೆ, ಏನಾದ್ರೂ ಡೌಟ್ ಇದ್ರೆ ಪಟ್ಟ ಅಂತ ಕೇಳಿಬಿಡಿ. ಓಕೆ, ಏನಾದ್ರೂ ನಿಮಗೆ ಡೌಟ್ ಇದ್ರೆ ಪಟ್ಟ ಅಂತ ಕೇಳಿಬಿಡಿ. Do you have any questions? Do you have any questions? Yes, do you have any questions? If not, we can start our session. Okay, yes. Displacement current and Ampere's Maxwell's law. The very first question ನೋಡಿ. Okay, so very first question ನೋಡೋಣ ಎಷ್ಟು ಜನ ಆನ್ಸರ್ ಮಾಡ್ತಾರೆ. Timeless poll. The question is, a parallel plate is charged by connecting it a battery through a resistor. If I is the current in a circuit, then the gap between the plates is. Okay, then in the gap between the plates is, that is a displacement current. Okay, ಇಲ್ಲಿ ಏನು ಹೇಳ್ಬೋದು? Displacement current in a displacement current of a magnitude equal to the I. Flow in a direction opposite ಅಲ್ಲಿ flow ಆಗಲ್ಲ, same direction flow ಆಗುತ್ತೆ. And the next one, displacement current of a magnitude greater than 1. Okay, ಇದು 1 ಇಲ್ಲ I ಇದು. So I ಇಲ್ಲಿ ಸಿಂಪಲ್ ಆಗಿ ಹೇಳ್ತಾ ಇರೋದು ಕರೆಂಟ್. ಓಕೆ, ಸೊ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಮತ್ತೆ ಕಂಡಕ್ಷನ್ ಕರೆಂಟ್ ಬಗ್ಗೆ ಕೇಳ್ತಾ ಇರೋದು. ಸೊ ಬೋತ್ ಆರ್ ಈಕ್ವಲ್ ಅಷ್ಟೇ. ಸೊ ಬೋತ್ ಆರ್ ಈಕ್ವಲ್ ಅಂಡ್ ಸೇಮ್ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ. ಓಕೆ, ಸೇಮ್ ಡೈರೆಕ್ಷನ್ ಹೋಗುತ್ತೆ. ನೆಕ್ಸ್ಟ್ ಒನ್, ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಆಫ್ ಮ್ಯಾಗ್ನೆಟ್ ಈಕ್ವಲ್ ಟು ಫ್ಲೋ ಇನ್ ದ ಸೇಮ್ ಡೈರೆಕ್ಷನ್. ಓಕೆ, ಸೊ ಸೇಮ್ ಡೈರೆಕ್ಷನ್, ದಟ್ ಇಸ್ ಆಪ್ಷನ್ ಡಿ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ದೇರ್ ಇಸ್ ನೋ ಕರೆಂಟ್ ಅನ್ನೋದು ರಾಂಗ್. ಯಾಕೆಂದ್ರೆ ಬಿಟ್ವೀನ್ ದ ಗ್ಯಾಪ್ ಬಿಟ್ವೀನ್ ದ ಪ್ಲೇಟ್ಸ್ ಅಲ್ಲಿ ಏನಾಗುತ್ತೆ? ದಟ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ದಟ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಇಸ್ ಆಲ್ವೇಸ್ ಈಕ್ವಲ್ ಟು ದ ಕಂಡಕ್ಷನ್ ಕರೆಂಟ್ ವಿಚ್ ಇಸ್ ಫ್ಲೋಯಿಂಗ್ ಥ್ರೂ ದ ವೈರ್. Okay, so that is option D. So option D is the right answer. Right, sir. Next question. So next question ಏನು ಹೇಳ್ತಾರೆ ನೋಡಿ. Next question, an AC source is connected to a capacitor C due to decrease in its operating frequency. Okay, so ಇಲ್ಲಿ ನಮಗೆ ಹೇಳ್ತಾ ಇರೋದು ಕೆಪಾಸಿಟರ್ ಅಲ್ವಾ? ಸೊ ಕೆಪಾಸಿಟರ್, ರೈಟ್. ಸೊ ಈ ಕೆಪಾಸಿಟರ್ ನಾವು ಯಾವ ತರ ಬರೀಬಹುದು? ಸೊ ಇಲ್ಲಿ ಕೆಪಾಸಿಟಿವ್ ರಿಯಾಕ್ಟನ್ಸ್ ಅಲ್ಲಿ ಹೇಳ್ತಾ ಇರೋದು. ಓಕೆ, ಸೊ ಕೆಪಾಸಿಟಿವ್ ರಿಯಾಕ್ಟನ್ಸ್ ಯಾವ ತರ ಬರೀತೀವಿ ಸರ್? ಇಟ್ ಇಸ್ 1 ಡಿವೈಡೆಡ್ ಬೈ ಒಮೆಗಾ ಸಿ ಅಥವಾ so 1 divided by 2 pi fc. Okay, yes sir. If capacitance ಏನಾಗುತ್ತೆ ಅಲ್ಲಿ ಸಿ ಡ್ಯೂ ಟು ಡಿಕ್ರೀಸ್ ಇನ್ ಆಪರೇಟಿಂಗ್ ಫ್ರೀಕ್ವೆನ್ಸಿ. ಓಕೆ, ಸೊ ಈ ಫ್ರೀಕ್ವೆನ್ಸಿ ಡಿಕ್ರೀಸಸ್ ಏನಾಗುತ್ತೆ? ಎಕ್ಸ್ ಸಿ ಅನ್ನೋದು ಜಾಸ್ತಿ ಆಗುತ್ತೆ. ಓಕೆ, ಸೊ ಎಕ್ಸ್ ಸಿ ಅನ್ನೋದು ಜಾಸ್ತಿ ಆಗುತ್ತೆ. ಕೆಪಾಸಿಟಿವ್ ರಿಯಾಕ್ಟನ್ಸ್ ರಿಮೈನ್ಸ್ ಸೇಮ್? ನೋ, ಬಿಕಾಸ್ ಇಟ್ ಇಸ್ ದ ಫ್ರೀಕ್ವೆನ್ಸಿ ಡಿಪೆಂಡೆಂಟ್. ಕೆಪಾಸಿಟಿವ್ ರಿಯಾಕ್ಟನ್ಸ್ ಡಿಕ್ರೀಸಸ್ ಇಲ್ಲ, ಇನ್ಕ್ರೀಸ್ ಆಗ್ತದೆ. ಇದು ಎರಡು ರಾಂಗ್ ಆಯ್ತು. ನೆಕ್ಸ್ಟ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಲ್ಲಿ ಕೇಳ್ತಿರೋದು. ಓಕೆ, ಸೊ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಲ್ಲಿ ಏನ್ ಬರೀತೀವಿ sir? Displacement current that is equals to, sir, it is a C dV divided by dt. Okay, so C dV divided by dt, correct? Yes sir. ಇಲ್ಲಿ ಏನ್ ಬರೀಬಹುದು? C dV divided by dt. ವೋಲ್ಟೇಜ್ ನ ಯಾವ ತರ ಬರೀತೀರಿ? ನೆನಪಿದನಾ? AC. So that is a V naught sin omega t. Okay, so sin omega t. Okay, so sin omega t. Right, ಅದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಏನ್ ಬರೀಬಹುದು? ಸರ್ C dV divided by dt and V naught ಸೈನ್ ಆಫ್ ಒಮೆಗಾ ಯಾವ ತರ ಬರೀತೀವಿ ಸರ್? ಇಟ್ ಇಸ್ 2 pi f t ಅಂತ ಬರೀತೀವಿ. ಓಕೆ, ಅಂಡ್ ಇಲ್ಲಿ ನೋಡಿ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಫ್ರೀಕ್ವೆನ್ಸಿ. ಓಕೆ, ಸೊ ಇಲ್ಲಿ ಫ್ರೀಕ್ವೆನ್ಸಿ ಡಿಗ್ರೀಸ್ ಆದ್ರೆ ಕರೆಂಟ್ ಸಹ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಸಹ ಡಿಗ್ರೀಸ್ ಆಗುತ್ತೆ. ಓಕೆ, ನೋಡಿ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಇನ್ಕ್ರೀಸಸ್ ಆಗಲ್ಲ, ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಡಿಕ್ರೀಸಸ್. ದಟ್ ಇಸ್ ಆಪ್ಷನ್ ಡಿ ಅಗೇನ್. ಓಕೆ, ಸೊ ಕರೆಂಟ್ ಆಪ್ಷನ್ ಡಿ, ರೈಟ್. ಸೊ ಆಪ್ಷನ್ ಸಿ ಅಂತ ಹಾಕಿದ್ರ ರಾಂಗ್, ದಟ್ ಇಸ್ ರಾಂಗ್. ನೆಕ್ಸ್ಟ್ ಒನ್, ಟು ಪ್ರೊಡ್ಯೂಸ್ ಆನ್ ಇನ್ಸ್ಟಾಂಟೇನಿಯಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್
of 2 milliampere in the space between the parallel plate capacitor of the capacitor of a capacitance 4 microfarad. The rate of change of applied variable potential difference dV divided by dt must be ಅಂತ ಕೇಳ್ತಾರೆ. ಓಕೆ ರೈಟ್ ಓಕೆನಾ ಸರ್ ಕ್ಯಾನ್ ಅವರ್ ಐಸ್ ಡಿಟೆಕ್ಟ್ IR waves? ನಿಮಗೆ IR ಲೈಟ್ಸ್ ಅಂತ ಬರುತ್ತೆ. ಓಕೆ ಆಕ್ಚುಲಿ ಒಂಥರ ಡಿಫ್ರೆಂಟ್ ಫೀಲಿಂಗ್ಸ್ ಆಗ್ತಾ ಇರುತ್ತೆ, ಅಂದ್ರೆ ಸೆನ್ಸ್ ಆಗೋ ತರ ಇರುತ್ತೆ ಬಟ್ ಆಗಲ್ಲ. ಓಕೆ ಅಲ್ಲಿ ನಿಮಗೆ IR ರೇಸ್ ಅಂತ ಬರುತ್ತೆ, ಎಲ್ಲಿ ಫೋಟೋಗ್ರಫಿಯಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಓಕೆ ಫೋಟೋಗ್ರಾಫ್ಸ್ ಅಲ್ಲಿ ಓಕೆ ಅಂಡ್ ಪಬ್ಗಳಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಓಕೆ ಲೈಕ್ ಪಾರ್ಟೀಸ್ ಎಲ್ಲ ಇರುತ್ತಲ್ಲ ಅದ್ರಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಓಕೆನಾ ರೈಟ್ ಡನ್. ಈಗ ನೋಡಿ ನಮಗೆ ಕೇಳ್ತಾರೆ ಯಾವುದು ವೋಲ್ಟ್ ಪರ್ ಸೆಕೆಂಡ್. ಓಕೆ ನೋಡಿ ಸಿಂಪಲ್ ಆಗಿ ಡಿಸ್ಪ್ಲೇಸ್ಮೆಂಟ್ ಕರೆಂಟ್, ಸೊ ದಟ್ ಈಸ್ ಈಕ್ವಲ್ಸ್ ಟು C dV divided by dt. ಓಕೆ ಸರ್ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಎಷ್ಟು ಕೊಡಿದ್ರೆ ಸರ್ ಇಟ್ ಇಸ್ 2 ಮಿಲಿ ಆಂಪಿಯರ್. ಓಕೆ ಸರ್ ಕೆಪಾಸಿಟೆನ್ಸ್ ಎಷ್ಟು ಕೊಡಿದ್ರೆ ಸರ್ 4 ಮೈಕ್ರೋಫಾರಡ್. ಓಕೆ ಅಂಡ್ ಇಲ್ಲಿ ಕೇಳಿರೋದು ಯಾವುದು dV divided by dt. ಓಕೆ ಸರ್ ರೈಟ್. ಸೊ 2 2 4. ಓಕೆ ಸೊ ಇದನ್ನ ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ ಸರ್ ಇಟ್ ಇಸ್ 1/2 0.5. ಓಕೆ ಸೊ ದಟ್ ಇಸ್ 0.5, ಇದು ಮೇಲೆ ಬಂದ್ರೆ 10 power 3. ಓಕೆ ಸೊ ದಟ್ ಈಸ್ ಈಕ್ವಲ್ಸ್ ಟು dV divided by dt. ಓಕೆ ಸೊ dV divided by dt, so that is equals to 500 volt per seconds. Okay, so that is volt per second. Okay, so 500 volt per second. Okay, so 500 volt per second. That is option C. Next question. That is the properties and applications. That is the velocity, amplitude, energy density, and electromagnetic waves. The very first question ಏನಪ್ಪ ಅಂದ್ರೆ a 100 ohm resistance and capacitance of 100 ohm reactance are connected in a series across 220 volt source. When capacitor is a 50% charged, the peak value of a displacement current. Okay, so displacement current ಏನಾಗುತ್ತೆ ಸರ್? ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ದಟ್ ಈಸ್ ಈಕ್ವಲ್ಸ್ ಟು, ಓಕೆ ಸೊ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ದಟ್ ಈಸ್ ಈಕ್ವಲ್ಸ್ ಟು ನಾರ್ಮಲ್ ಆಗಿ V ಡಿವೈಡೆಡ್ ಬೈ Z ಅಂತ ಬರೀತೀವಿ. ಯಾಕೆ? ಇಟ್ ಇಸ್ AC ಸರ್ಕ್ಯೂಟ್ ಅಲ್ಲಿ ನಮಗೆ ರೆಸಿಸ್ಟೆನ್ಸ್ ನ ವ್ಯಾಲ್ಯೂ ಆಡ್ ಮಾಡಿದ್ದಾರೆ. ಓಕೆ ಸೊ Z ಈಸ್ ಈಕ್ವಲ್ಸ್ ಟು, ಓಕೆ ಸೊ ನಮಗೆ ಇಂಡಕ್ಟನ್ಸ್ ಕೊಟ್ಟಿಲ್ಲ, ದೇರ್ ಫೋರ್ x² ಪ್ಲಸ್ XC ಹೋಲ್ ಸ್ಕ್ವೇರ್. ಇದನ್ನ Z ಈಸ್ ಈಕ್ವಲ್ಸ್ ನಾವು ಏನಂತ ಬರೀತೀವಿ? ಸೊ R ಎಷ್ಟಿದೆ ಸರ್? ಇಟ್ ಇಸ್ 10 ಹೋಲ್ ಸ್ಕ್ವೇರ್. ಅಂಡ್ ಇದು ಎಷ್ಟಿದೆ ಸರ್? ಇಟ್ ಇಸ್ 10 ಸ್ಕ್ವೇರ್. ಎಷ್ಟಾಗುತ್ತೆ ಸರ್? ಇಟ್ ಇಸ್ 100 ಎಷ್ಟಾಗುತ್ತೆ ಸರ್? 2 into 100 ಆಗುತ್ತೆ. ಓಕೆ ಸರ್ 2 into 100 ಅದನ್ನ ಆಚೆ ತಗೊಂಡು ಎಷ್ಟಾಗುತ್ತೆ ಸರ್? ಇಟ್ ಇಸ್ ದ ರೂಟ್, ಸೊ 100 ರೂಟ್ 2 ohms. ಓಕೆ ಸರ್ ಡನ್. ಇವಾಗ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ನ ಕಂಚ್ ಮಾಡ್ಕೋಣ. ಸೊ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ V ಎಷ್ಟಿದೆ ಸರ್? ಇಟ್ ಇಸ್ 220 ಸರ್ ಡಿವೈಡೆಡ್ ಬೈ ನೆಕ್ಸ್ಟ್ ಅದು ಸರ್ ಇಟ್ ಇಸ್ 100 into ರೂಟ್ 2. ಓಕೆ ಎಸ್ ಸರ್. ಅಂಡ್ ನೆಕ್ಸ್ಟ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಯಾವ ತರ ಬರೀಬಹುದು ಸರ್? I0 ಡಿವೈಡೆಡ್ ಬೈ ರೂಟ್ 2, ಸೊ ದಟ್ ಈಸ್ ಈಕ್ವಲ್ಸ್ ಟು 220 so divided by 100 divided by root 2. Okay sir, ಇಲ್ಲಿ ನೋಡಿ so root 2 get cancel, 10 get cancel and 2.2 ಆಗುತ್ತೆ. Okay so amplitude, current amplitude is to 2.2, so ampere, so 2.2, that is option C. Okay so option C is the right answer. Okay now let's move on to the next question. Next question ಏನು ಹೇಳ್ತಿರೋದು ನೋಡಿ, next question. Okay so next question ನೋಡಿ, if the ratio of, okay so if the ratio of, okay so if the ratio of relative permeability and relative permittivity of a uniform medium is, okay so relative values ಕೊಟ್ಟಿದ್ರು. Okay so relative permeability, okay so relative permeability and ನಂದು relative permittivity, so that is equals to 1 divided by 4. Okay the ratio of a magnitude of electric field intensity to the magnetic field intensity H, okay of electromagnetic wave propagating in the medium. ಸಿಂಪಲ್ ನೋಡಿ, ಇಲ್ಲಿ ಕೇಳಿರೋದು ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟೆನ್ಸಿಟಿ, ದಟ್ ಇಸ್ H. ಇದು ಹೇಗಂದ್ರೆ ನಿಮಗೆ ಇಂಟ್ರೆನ್ಸಿಕ್ ಇಂಪಿಡೆನ್ಸ್ ಅಂತ ಬರುತ್ತೆ. ಓಕೆ ಸೊ ದಟ್ ಇಸ್ ಇಂಟ್ರೆನ್ಸಿಕ್ ಇಂಪಿಡೆನ್ಸ್ ಪ್ರಕಾರ. ಓಕೆ ಸೊ ಇಂಟ್ರೆನ್ಸಿಕ್ ಇಂಪಿಡೆನ್ಸ್ ದಟ್ ಇಸ್ ಈಟಾ ಅಂತ ಬರ್ಕೊಂಡ್ರೆ, ಓಕೆ ಈಟಾ ಅಂತ ಬರ್ಕೊಂಡ್ರೆ ಸೊ ಇಟ್ ಇಸ್ ಗಿವೆನ್ ಬೈ, ಓಕೆ ಸೊ ಇಟ್ ಇಸ್ ಗಿವೆನ್ ಬೈ ಉಲ್ಟಾ ಬರೆಯೋದು. ಓಕೆ ಸೊ ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು, ಓಕೆ ಸೊ ವಿತ್ ರೆಸ್ಪೆಕ್ಟ್ ಟು medium, okay so that is medium divided by this is with respect to medium. Okay so ulta electric field and magnetic field. Okay and we know that so relative permeability, so that is equals to mu m so divided by mu naught. In the same way epsilon r that is equals to epsilon m so divided by epsilon naught. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಣ, ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಏನ್ ಸಿಗುತ್ತೆ ನೋಡೋಣ. ಓಕೆ ಸೊ that is equals to under square root, ಇದನ್ನ ಬರ್ಕೊಂಡ್ರೆ ಏನ್ ಬರಿಬಹುದು ಸರ್? ಇಸ್ mu naught and mu r so all divided by ಸರ್ ಇದನ್ನ ಬರ್ಕೊಂಡ್ರೆ ಸರ್ ಇಟ್ ಇಸ್ ಎಪ್ಸಿಲಾನ್ ನಾಟ್ ಅಂಡ್ ಎಪ್ಸಿಲಾನ್ ಆರ್. ಸೊ ಎರಡನ್ನ ಸಪರೇಟ್ ಮಾಡ್ಕೊಂಡ್ರೆ, ಓಕೆ ಸೊ ದಟ್ ಇಸ್ mu naught so divided by epsilon naught, ಇದನ್ನ ಸರ್ mu r and epsilon r
ಓಕೆ ರೈಟ್ ಸರ್. ಸೊ ನೆಕ್ಸ್ಟ್ ಮ್ಯೂ ನಾಟ್ ಡಿವೈಡೆಡ್ ಬೈ ಎಪ್ಸಲ್ ನಾಟ್ ಎಷ್ಟು ಬಂದಿದೆ ಇಲ್ಲಿ ಸರ್ 120. ಇಲ್ಲಿ ರೂಟ್ ಎಲ್ಲಿಗೆ ಕಟಾಮ್ ಆಗಬೇಕು. ಓಕೆ, ಇದು ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಆಗಿದೆ. ಸೊ ಇಷ್ಟಿಗೆ ಬರಬೇಕು. ಎಷ್ಟು ಸರ್? ಇಟ್ ಇಸ್ 125. ಓಕೆ, ಸೊ ಇಂಟು ಇದರದ್ದು ಎಷ್ಟಿದೆ ಸರ್? ಇಲ್ಲಿ 1 ಡಿವೈಡೆಡ್ ಬೈ 4 ಅಲ್ವಾ? ಎಸ್ ಸರ್, ಅಂಡರ್ ಸ್ಕ್ವೇರ್ ರೂಟ್ 1 ಡಿವೈಡೆಡ್ ಬೈ 4. ಇದು ಆಚೆ ತೊಗೊಂಡ್ರೆ ಎಷ್ಟಾಗುತ್ತೆ ಸರ್? ಇಟ್ ಇಸ್ 125 ಸರ್ ಡಿವೈಡೆಡ್ ಬೈ 2 ಆಗುತ್ತೆ. ಆಚೆ ತೊಗೊಂಡ್ರೆ ಎಷ್ಟಾಗುತ್ತೆ ಸರ್? ಇ ಡಿವೈಡೆಡ್ ಬೈ ಎಚ್, ಸೊ ದಟ್ ಈಸ್ ಈಕ್ವಲ್ಸ್ ಟು 50. 2 ಆರ್ಲಿ 100 ಅಲ್ವಾ? ಸೊ 100 ಅಲ್ವಾ? ಆರ್ ಸರ್ ದಟ್ ಈಸ್ 60 ಪೈ ಸರ್ ಡಿವೈಡೆಡ್ ಬೈ 1. ದಟ್ ಮೀನ್ಸ್ 60:1. ಓಕೆ, ಸೊ ದಟ್ ಈಸ್ 60:1. ಡನ್? ಎಸ್, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಆರಾಮ? ರೈಟ್. ಸೊ ದಟ್ ಈಸ್ 60:1. ದಟ್ ಈಸ್ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್. The property which is not electromagnetic wave traveling in a free space. Okay, so free space. They travel with a speed that is equals to 1 divided by mu naught and epsilon naught. This is C value. That is right statement. They originate from a charges moving with a uniform speed. No. Electromagnetic waves ಯಾವ್ದರಿಂದ ಬರುತ್ತೆ? That is accelerated charge particle ಅಥವಾ oscillating charge particle ಇಂದ ಬರುತ್ತೆ. They are transverse in nature. Yes. The energy density of electric field is equals to the energy density of a magnetic field. Equally divides. Yes. ಇದನ್ನು ಸಹಿತ right. This is not the property of electromagnetic waves. Yado? So this one. Okay. Now let's move on to the next question. In a plane electromagnetic wave traveling in a free space, the electric field component oscillates sinusoidally at a frequency 2.0 into 10 power 10 hertz. Amplitude 48 volt per meter. Then amplitude of oscillating magnetic field is ಅಂತ ಕೇಳ್ತಾರೆ. ಸೊ ನಮಗೆ ಗೊತ್ತಿದೆ ಏನಂತಂದ್ರೆ ಆಂಪ್ಲಿಟ್ಯೂಡ್ಸ್. ಓಕೆ, ಆಂಪ್ಲಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಆಂಪ್ಲಿಟ್ಯೂಡ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ದಟ್ ಈಸ್ ಈಕ್ವಲ್ಸ್ ಟು ಸಿ. ಇಲ್ಲಿ ಬೇಕಾದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಸೊ ಆಂಪ್ಲಿಟ್ಯೂಡ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ದಟ್ ಈಸ್ ಈಕ್ವಲ್ಸ್ ಟು ಇ ನಾಟ್ ಸರ್ ಡಿವೈಡೆಡ್ ಬೈ ಸಿ. ಸೊ ಇ ನಾಟ್ ವ್ಯಾಲ್ಯೂ ಎಷ್ಟಿದೆ ಸರ್? ಇ ನಾಟ್ ವ್ಯಾಲ್ಯೂ ದಟ್ ಈಸ್ 48. ಓಕೆ, ಸೊ ದಟ್ ಈಸ್ 48. ಸೊ ಡಿವೈಡೆಡ್ ಬೈ ಸಿ ವ್ಯಾಲ್ಯೂ. ಓಕೆ, ಸೊ ಸಿ ವ್ಯಾಲ್ಯೂ ಎಷ್ಟು ಸರ್? ಇಟ್ ಇಸ್ 3 into 10 power 8. ಎಷ್ಟಾಗುತ್ತೆ? 3 1 3 3 6 18. ಓಕೆ, ಸೊ 3 1 3 3 6 18 and 10 power -8. ಓಕೆ, ಸೊ -8. ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಸರ್ ಬಿ ನಾಟ್ ದಟ್ ಈಸ್ ಈಕ್ವಲ್ಸ್ ಟು 1.6 into 10 power -7. ಓಕೆ, ಸೊ ದಟ್ ಈಸ್ ದ ಟೆಸ್ಲಾ. ಓಕೆ, ಸೊ 10 power minus ಟೆಸ್ಲಾ. ಡನ್? ಪ್ರಕಾಶ್ ಇಂಗಲಂಗಾನ್ ಏನೋ ಸಮಥಿಂಗ್. ಥ್ಯಾಂಕ್ ಯು. ಕ್ಯಾಪ್ ತೆಗಿಬಹುದಾ? ಇಲ್ಲ. ಯಾಕೆ ಕ್ಯಾಪ್ ಯಾಕೆ? ಗುಂಡೊಡಿಸಿದ್ವಿ. Okay, so 1.6 into 10 power -7. Okay, so that is option D. Okay, so next question. The magnetic field of a plane electromagnetic wave is given by, so B vector that is equals to 3 into 10 power -8 cos 1.6 into 10 power 3 x plus 48 into 10 power 10 t j cap. Then associated electric field will be ಅಂತ ಕೇಳ್ತಾರೆ. ನೋಡಿ, associated electric field. So first ಕಾಸ್ ಇದ್ರೆ ಕಾಸೇ ಬರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಸಹಿತ ಕಾಸೇ ಬರುತ್ತೆ. ಸೊ ಇಲ್ಲಿ ಕಾಸ್ ಇದೆ ಅಂಡ್ ಇಲ್ಲಿ ಕಾಸ್ ಇದೆ, ಇಲ್ಲಿ ಸೈನ್ ಇದೆ, ದೇರ್ಫೋರ್ ಇಟ್ ಇಸ್ ರಾಂಗ್. ಇಲ್ಲಿ ಸೈನ್ ಇದೆ, ದಟ್ ಇಸ್ ರಾಂಗ್. ನಮಗಿರೋದು ಆಪ್ಷನ್ ಎ ಅಂಡ್ ಬಿ ಅಲ್ಲೇ ಕರೆಕ್ಟ್ ಆನ್ಸರ್ ಇದೆ. ಅದನ್ನ ಹೇಗೆ ನಾವು ಫೈಂಡ್ ಮಾಡ್ತೀವಿ ಅನ್ನೋದು ನೋಡೋಣ. ಸೊ ಫಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಬೇಕು, ಆಂಪ್ಲಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ದೇರ್ಫೋರ್ ಐ ಕ್ಯಾನ್ ರೈಟ್ ಇಟ್ ಆಸ್ ಅ ಬಿ ನಾಟ್ ಸಿ. ಸೊ ಬಿ ನಾಟ್ ಎಷ್ಟಿದೆ ಸರ್? ಇಟ್ ಇಸ್ 3 into 10 power -8 and ಸಿ ವ್ಯಾಲ್ಯೂ ದಟ್ ಇಸ್ 3 into 10 power +8. ಸೊ -8 +8 ಗೆ ಕ್ಯಾನ್ಸಲ್ ಆಗುತ್ತೆ. ದಟ್ ಇಸ್ 3 3 9, ದಟ್ ಇಸ್ ವೋಲ್ಟ್ ಪರ್ ಮೀಟರ್. ಓಕೆ, ಸೊ ಇ ನಾಟ್ ಅಂತ ಸಿಕ್ತು. ಓಕೆ, ಸೊ ಇಷ್ಟ ಆಯ್ತಾ? ಸೊ ಇಷ್ಟು ಬರ್ಕೊಳ್ಳಿ ಸಾಕು. ಏನದು ಸರ್? ಇ ವೆಕ್ಟರ್ ದಟ್ ಈಸ್ ಈಕ್ವಲ್ಸ್ ಟು ಇ ನಾಟ್ ದಟ್ ಇಸ್ 9 ಅಂಡ್ ಕಾಸ್ ಆಫ್ ಏನಿರೋದು ದಟ್ ಇಸ್ 1.6 into 10 power +3x, ಸೊ ಪ್ಲಸ್ 48 into 10 power 10 into t. ಓಕೆ, ಸೊ ಇಲ್ಲಿ ನಿಮಗೆ ಐ ಜೆ ಕ್ಯಾಪ್ ಬಂದಿದೆ ಅಂದ್ರೆ, ಓಕೆ, ಸೊ ದಟ್ ಇಸ್ ಜೆ ಕ್ಯಾಪ್ ಬಂದಿದೆ ಅಂದ್ರೆ, ಓಕೆ, ಸೊ ದಟ್ ಇಸ್ ಜೆ ಕ್ಯಾಪ್ ಬಂದಿದೆ ಅಂದ್ರೆ, ಸೊ ದಿಸ್ ಈಸ್ ಏನ್ ಬರಬೇಕು ನಿಮಗೆ? ಐ ಜೆ ಅಂದ್ರೆ ದಿಸ್ ಇಸ್ ಕೆ ಕ್ಯಾಪ್ ಬರಬೇಕು. ಓಕೆ, ಸೊ ನಿಮಗೆ ಜೆ ಕ್ಯಾಪ್ ಬಂದ್ರೆ, ಓಕೆ, ನಾರ್ಮಲ್ ಆಗಿ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ತರ ಫೈಂಡ್ ಮಾಡ್ತೀವಿ? ಯೂಸಿಂಗ್ ದಿಸ್ ರೂಲ್. ಓಕೆ, ಯೂಸಿಂಗ್ ದಿಸ್ ರೂಲ್, ದಿಸ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಕ್ಲೋಸ್ ಇಟ್ ಅಂಡ್ ಓಪನ್ ದಿಸ್. ಓಕೆ, ದಟ್ ಈಸ್ ದ ಡೈರೆಕ್ಷನ್. ಸೊ ಇದು ಎಲೆಕ್ಟ್ರಿಕ್ ಫೀಲ್ಡ್. ಇಲ್ಲಿ ಜೆ ಕ್ಯಾಪ್ ಅಂದ್ರೆ ದಿಸ್ ಇಸ್ ಐ ಕ್ಯಾಪ್ ಬರಬೇಕು. ಓಕೆ, ಸೊ ಐ ಕ್ಯಾಪ್ ಬರಬೇಕು. ಸೊ ಐ ಕ್ಯಾಪ್ ಎಲ್ಲಿದೆ? ಐ ಕ್ಯಾಪ್ ಐ ಕ್ಯಾಪ್ ಇಲ್ಲ. ಸೊ ದಟ್ ಈಸ್ ನಥಿಂಗ್ ಬಟ್ ಬಿ ಅಂತಂದ್ರೆ ದಟ್ ಇಸ್ ಜೆ ಕ್ಯಾಪ್ ಅಲ್ಲಿ ಹೋಗ್ತಾ ಇದ್ದಾರೆ. ಓಕೆ, ಜೆ ಕ್ಯಾಪ್ ಅಲ್ಲಿ ಹೋಗ್ತಾ ಇದೆ ಅಂದ್ರೆ ಆಲ್ರೆಡಿ ಓಕೆ. ಸೊ ಆಲ್ರೆಡಿ ನಿಮಗೆ ಜೆ ಕ್ಯಾಪ್ ಅಲ್ಲಿ ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ದಿಸ್ ಇಸ್ ಎಕ್ಸ್ ಆಕ್ಸಿಸ್ ಅಂಡ್ ದಿಸ್ ಇಸ್ ಎಕ್ಸ್ ಆಕ್ಸಿಸ್ ಅರೆ and this is z axis. Okay, yes sir.
ಈ ಮ್ಯಾಗ್ನೆಟಿಕ್ ಫೀಲ್ಡ್ ಆಲ್ರೆಡಿ ಹೋಗಿದೆ. ಓಕೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಆಲ್ರೆಡಿ ಹೋಗಿದೆ. ದಟ್ ಮೀನ್ಸ್ ಈ ತರ ಹಿಡ್ಕೋಬೇಕು. ಓಕೆ, ಈ ತರ ಹಿಡ್ಕೊಂಡ್ರೆ ಈ ತರ. ಓಕೆ, ಸೊ ದಿಸ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಸೊ ದಿಸ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್. ನೋಡಿ, ಓಪನ್ ದಿಸ್. ಸೊ ವೆಲಾಸಿಟಿ ಈ ಡೈರೆಕ್ಷನ್ ಹೋಗುತ್ತೆ. ಸೊ ದಟ್ ದೇರ್ ಫೋರ್ ವಾಟ್ ಇಸ್ ದ ಆಕ್ಸಿಸ್ ಇದು? ಸರ್ ಇಟ್ ಇಸ್ ಅ ಕೆ ಕ್ಯಾಪ್. ಓಕೆ, ಸೊ ಕೆ ಕ್ಯಾಪ್ ಎಲ್ಲಿದೆ? ಸರ್ ಇಲ್ಲಿದೆ. ಆಪ್ಷನ್ ಎ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆನಾ? ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಎಸ್, ಫಾರ್ ಅ ಪ್ಲೇನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ propagating in x direction, ಅಂದ್ರೆ velocity ಯಾವ ಡೈರೆಕ್ಷನ್ ಹೋಗ್ತದೆ? So that is x direction. Okay, that means I cap. Which one of the following combination gives the correct possible direction for electric field and magnetic field respectively? ಇಲ್ಲಿ ಹೇಗೆ ನಾವು ಯೂಸ್ ಮಾಡಬಹುದು ಅಂತ? ಸೊ ಆಕ್ಚುಲಿ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತೆ ಇರುವಂತ ರಿಲೇಷನ್ ದಟ್ ಇಸ್ E ಕ್ರಾಸ್ B, B ವೆಕ್ಟರ್. ಓಕೆ, ರೈಟ್. ಸೊ ಇದಾದ್ಮೇಲೆ ಈ ವೆಕ್ಟರ್ ಏನಾಗುತ್ತೆ ನೋಡಿ. ಸೊ ಇಲ್ಲಿ ಎರಡು ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ E ವ್ಯಾಲ್ಯೂಸ್ ಅಂಡ್ ದಿಸ್ ಇಸ್ B ವ್ಯಾಲ್ಯೂಸ್. ಸೊ ಫಸ್ಟ್ ಒನ್ ಕಂಟಿನ್ಯೂ ಮಾಡ್ಕೋಣ. ಸೊ E ವೆಕ್ಟರ್ ಕ್ರಾಸ್ B ವೆಕ್ಟರ್ ನ ಬರ್ಕೋಣ. ಓಕೆ, ಸೊ E ವೆಕ್ಟರ್ ಕ್ರಾಸ್ B ವೆಕ್ಟರ್. ಸೊ ದಿಸ್ ಒನ್ ಇಸ್ I ಕ್ಯಾಪ್, ಸೊ J ಕ್ಯಾಪ್ ಅಂಡ್ ದಿಸ್ ಇಸ್ ಅ K ಕ್ಯಾಪ್. ಓಕೆ, ಇಲ್ಲಿ I ಕ್ಯಾಪ್ ವ್ಯಾಲ್ಯೂಸ್ ಏನಿಲ್ಲ. ಸೊ ದಿಸ್ ಇಸ್ 0 ಅಂಡ್ ದಿಸ್ ಇಸ್ ಆಲ್ಸೋ 0 ಅಂಡ್ ದಿಸ್ ಇಸ್ -1 ಅಂಡ್ ದಿಸ್ ಇಸ್ ಅ +1 ಅಂಡ್ ದಿಸ್ ಇಸ್ -1 ಅಂಡ್ ದಿಸ್ ಇಸ್ -1. ಓಕೆ, ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಷ್ಟು ಬರುತ್ತೆ? ಸರ್ ದಿಸ್ ಇಸ್ I ಕ್ಯಾಪ್. ಫಸ್ಟ್ ಕಾಲಮ್ ಬಿಟ್ಬಿಡಿ, ಮೈನಸ್ ಆಫ್ ಮೈನಸ್ ಪ್ಲಸ್ and minus of minus plus. Okay, so this is ಎಷ್ಟಾಗುತ್ತೆ? ಸರ್ ಇದು -1 +1 -1 -1. ಓಕೆ, ಸೊ ನೋಡಿ ಮೈನಸ್ ಆಫ್ ಮೈನಸ್ ಪ್ಲಸ್ ಬಂದಿದ್ದೀನಾ? ಎಸ್ ಸರ್. ಇಲ್ಲಿ 1 into 1. ಓಕೆ, ಸೊ ವಿತ್ ನೆಗೆಟಿವ್. ಓಕೆ, ಸೊ ನೆಗೆಟಿವ್ ಆದ್ರೆ ದಿಸ್ ಇಸ್ ದ +1. ಓಕೆ, ಸೊ ದಿಸ್ ಇಸ್ +1 ಏನಾಗುತ್ತೆ? ಸೊ ದಿಸ್ ಇಸ್ 2 I ಕ್ಯಾಪ್ ಬರುತ್ತೆ ಅಂಡ್ ದ ನೆಕ್ಸ್ಟ್ ಒನ್. ಓಕೆ, ನೆಕ್ಸ್ಟ್ ಒನ್ ನೋಡಿ, ಇದು ಬಿಟ್ರೆ 0 0 ಆಗ್ಬಿಡುತ್ತೆ. ಓಕೆ, ಸೊ J ದಟ್ ಇಸ್ ಈಕ್ವಲ್ಸ್ ಟು 0. ಓಕೆ, ನೆಕ್ಸ್ಟ್ ಒನ್ K, ಸೊ ಪ್ಲಸ್ K ಇದು ಕನ್ಸಿಡರ್ ಮಾಡ್ಕೊಂಡು ಸಹಿತ ದಟ್ ಇಸ್ 0 ಆಗುತ್ತೆ. ಓಕೆ, ಸೊ ದಟ್ ಈಸ್ ಆಲ್ಸೋ 0. ಓಕೆ, ಇಲ್ಲಿ ನಿಮಗೆ ಮಾತ್ರ ಇದು ಎಷ್ಟು ಬಂತು? ದಟ್ ಇಸ್ -J ಕ್ಯಾಪ್. ಓಕೆ, ದಟ್ ಇಸ್ ದ K ಕ್ಯಾಪ್ ಅಂಡ್ ಮೈನಸ್. ಓಕೆ, ಇದು 1 0 ನೆಗೆಟಿವ್ ನೆಗೆಟಿವ್ ಪಾಸಿಟಿವ್ 1 into 1 ಮೈನಸ್, ಇಲ್ಲಿ ಮೈನಸ್ ಇದೆ, ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ. ಸೊ ದಟ್ ಇಸ್ 2. ಓಕೆ, ಸೊ ದಟ್ ಇಸ್ 2 I ಕ್ಯಾಪ್ ಆಗುತ್ತೆ. ಓಕೆ, ಸೊ ದಟ್ ಇಸ್ 2 I ಕ್ಯಾಪ್. ಓಕೆ, ಸೊ E ಕ್ರಾಸ್ B. ಓಕೆ, ಸೊ E ಕ್ರಾಸ್ B. ಓಕೆ, ಸೊ ದಟ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ನಿನಗೆ I ಕ್ಯಾಪ್ ಬಂದ್ಬೇಕು ತಾನೆ? I ಕ್ಯಾಪ್ ಬಂದಿದೆ. ದಟ್ ಇಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಹಾ, ಇದ್ರದ್ದು ಕಾನ್ಸೆಪ್ಟ್ ಇಲ್ಲ. ಓಕೆ, ಇದ್ರ ಕಾನ್ಸೆಪ್ಟ್ ಇಲ್ಲ, ಇದು ಡಿಲೀಟ್ ಆಗಿದೆ, ರಿಮೋಟ್. ಓಕೆ, ನೆಕ್ಸ್ಟ್ ಒನ್. The ratio of a contribution made by the electric field and magnetic field components to the intensity of electromagnetic waves. ನಮಗೆ according to the energy density, that is means energy per unit volume ಪ್ರಕಾರ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಈಕ್ವಲ್ ಆಗಿ ಶೇರ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ಈಕ್ವಲ್ ಆಗಿ ಶೇರ್ ಮಾಡ್ತಂದ್ರೆ ಈಕ್ವಲ್ ಕಾಂಟ್ರಿಬ್ಯೂಷನ್ ಇರುತ್ತೆ. ದಟ್ ಇಸ್ 1:1. ಓಕೆ, ಸೊ 1:1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್. ದ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಇಸ್ ಗಿವೆನ್ ಬೈ By is equals to 2 into 10 power minus 7 sine of pi into 10 power 3x plus 3 pi into 10 power 11 tt. Okay, so ಇದರ ಪ್ರಕಾರ ನಾವು ಕ್ಯಾಲ್ಕುಲೇಟ್ wavelength. So wavelength in terms of wave number, that is 2 pi divided by lambda. Okay, so ಇಲ್ಲಿ ನಮಗೆ ಇರೋದು kx plus omega t. ಈ ಫಾರ್ಮ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಸರ್ lambda that is equals to 2 pi divided by k and k value ಏನಿದೆ ಸರ್ it is the 2 pi, so that is equals to sir it is a pi into 10 power 3. Okay, so pi get cancelled. So lambda that is equals to 2 into 10 power minus 3 meter. So this is the wavelength. Okay, so 2 into 10 power minus 3. That is option A is the right answer. Okay, now let's move on to the next question. An electromagnetic wave is propagating in a medium I cap. Then instantaneous oscillating electric field and electric field of this electromagnetic wave is along y-axis. Then the direction of oscillating magnetic field is, okay, field of electromagnetic will be, that is positive direction. Okay, so positive z direction. ಹೇಗೆ ಸರ್ ಇದು ಅಂತಂದ್ರೆ ನೋಡಿ ನಾರ್ಮಲ್ ಆಗಿ E cross B. Okay, so E cross B that is equals to V. ರೈಟಾ? ಎಸ್ ಸರ್. ಇದು ನಿಮಗೆ ಇಲ್ಲಿ ಆಲ್ರೆಡಿ I ಕ್ಯಾಪ್ ಅಂತ ಇದೆ, ರೈಟಾ? ಸೊ I ಕ್ಯಾಪ್ ಇದೆ. ಅಂಡ್ ಇನ್ನೊಂದು ಹೇಳಿದ್ರೆ ಇನ್ಸ್ಟಾಂಟಿನಿಯಸ್ ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಿದ್ದಾರೆ. ಎಷ್ಟು? ಅದು y-axis, that is J ಕ್ಯಾಪ್. ಓಕೆ, ಸೊ J ಕ್ಯಾಪ್ ಇದ್ರೆ ವಾಟ್ ಶುಡ್ ಬಿ ದಿಸ್ ವ್ಯಾಲ್ಯೂ? ಏನು ಮಲ್ಟಿಪ್ಲೈ ಮಾಡಿದ್ರೆ I ಬರುತ್ತೆ ಸರ್. ಇಟ್ ಇಸ್ K ಕ್ಯಾಪ್, ಸಿಂಪಲ್. ಸೊ K ಕ್ಯಾಪ್ ಏನು ಇಂಡಿಕೇಟ್ ಮಾಡುತ್ತೆ ಸರ್? ಇಟ್ ಇಸ್ ಅ ಪಾಸಿಟಿವ್ x ಆಕ್ಸಿಸ್, ಪಾಸಿಟಿವ್ z ಆಕ್ಸಿಸ್. ಓಕೆ, ಸೊ ದಟ್ ಇಸ್ ಪಾಸಿಟಿವ್ z ಆಕ್ಸಿಸ್ ನ ಇಂಡಿಕೇಟ್ ಮಾಡುತ್ತೆ. ಗಾಟ್ ಮೈ ಪಾಯಿಂಟ್? ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. In an electromagnetic wave in a free space, the root mean square value of electric field is ERMS, that is equals to 6 volt per meter.
ದ ಪೀಕ್ ವ್ಯಾಲ್ಯೂ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಕೇಳಿದ್ದಾರೆ. ಏನ್ ಮಾಡಬೇಕು ಫಸ್ಟ್ ಸರ್? ಮ್ಯಾಗ್ನೆಟಿಕ್ ಫೀಲ್ಡ್ BRMS ನ ಬರೀರಿ. ಏನ್ ಬರೀತೆ ಅಲ್ಲಿ ಸರ್? ನಾರ್ಮಲ್ ಆಗಿ ಸರ್ E divided by B that is equals to C. Am I right? Yes sir. E value ಎಷ್ಟಿದೆ ಸರ್? It is 6. So divided by B. So that is equals to C, that is 3 into 10 power 8. Okay, so B that is equals to ಎಷ್ಟಾಗುತ್ತೆ? 2 into 10 power minus 8. Okay, so 2 into 10 power minus 8 Tesla. This is a BRMS. Okay, ಇವಾಗ ನನಗೆ ಬೇಕಾಗಿರೋದು the B naught. Okay, so B is nothing but B naught divided by root 2. Okay, yes. What is the value of this? Okay, so what is the value of this? Sir, it is B that is a 2 into 10 power minus 8. ನೋಡಿ, 3 1 3 3 2 6. ಇದೇ ಕಡೆ ಬಂದು ಇದು ಮೇಲೆ ಬಂದ್ರೆ ಎಷ್ಟಾಗುತ್ತೆ? 10 power minus 8 ಅಷ್ಟೇ. So that is equals to B naught so divided by root 2. Okay, so 2 into the 10 power minus 8 into root 2. Okay, so that is equals to B naught. ಎಷ್ಟಾಗುತ್ತೆ? ಅದೇ ತಾನೆ ದ ಪೀಕ್ ವ್ಯಾಲ್ಯೂ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಕೇಳಿದ್ದು. ಓಕೆ, ಎಷ್ಟಾಗುತ್ತೆ ಇದು ಸರ್? 1.414 into 2 into 10 power minus 8 ಎಷ್ಟಾಗುತ್ತೆ? B that is equals to 2 1 2 2 2 4 8 2 1 2 2 4 8. So 10 power minus 8 Tesla. So 2.4. Okay, so 2.8 2.83, that is option A. Option A is the right answer. Done? Hi Bajarangi. Right. So next one today. Out of the following options, which one can be used to produce propagating electromagnetic waves? ಯಾವುದು ಪ್ರೊಡ್ಯೂಸ್ ಮಾಡುತ್ತೆ? The first one is charge moving at a constant velocity. ಇಲ್ಲ, accelerate ಆಗಿರಬೇಕು. Stationary produces only electric field and chargeless particle do not produce accelerating charge particle. That is option D. Okay, so option D produces. Okay, next one. The ratio of amplitude of a magnetic field to the amplitude of electric field for electromagnetic wave propagated in a vacuum is. So normal ಆಗಿ ಯಾವ ತರ ಬರೀತೀವಿ ನಾವು ಸರ್? E divided by, okay, so amplitude ಕೇಳಿದಾರೆ, C naught divided by B naught that is equals to C. ನಮಗೆ ಇಲ್ಲಿ ಕೇಳಿರೋದು so this is B naught and this is E naught ಅಂದ್ರೆ ಉಲ್ಟಾ. So B naught divided by E naught, so that is equals to 1 divided by C. Okay, so 1 divided by C ಏನಾಗುತ್ತೆ? Reciprocal of the speed of light in a vacuum. So option B is the right answer. Okay, now let's move on to the next question. The dimensions of mu naught epsilon naught power 1 by 2. Okay, so normal ಆಗಿ C that is equals to 1 divided by under square root mu naught and epsilon naught. So ಇದನ್ನ ನಾವು ಏನಂತ ಬರೀಬಹುದು ಸರ್? It is mu naught and epsilon naught power 1 by 2 ಅಂತ ಬರೀಬಹುದು. ಇದನ್ನ ಈ ಕಡೆ ತಂದು, okay, so ಈ ಕಡೆ ತಂದ್ರೆ ಏನಾಗುತ್ತೆ ಸರ್? It is mu naught epsilon naught so whole square divided by 1 divided by C. ಇದನ್ನ ಡೈಮೆನ್ಷನ್ ಫಾರ್ಮುಲಾ ಕನ್ಸಿಡರ್ ಮಾಡ್ಕೊಂಡ್ರೆ ಸರ್ it is ಸ್ಪೀಡ್ ಅಲ್ವಾ? L power 1 T power minus 1. Okay, so ಮೇಲ್ಗಡೆ ತಗೊಂಡ್ರೆ ಸರ್ it is L power 1 T power plus 1 ಆಗುತ್ತೆ. Okay, so L power minus 1. Okay, so ಮತ್ತೊಂದು ಸತಿ ಬರೀತೀನಿ. ಮೈನಸ್ ಪವರ್ ಇದ್ದಿದ್ದು minus 1 ಆಗುತ್ತೆ, ಇದು ಮೈನಸ್ ಇದ್ದಿದ್ದು plus 1 ಆಗುತ್ತೆ. Okay, L power minus 1 and T. Okay, so L power 1. So that is option C. Okay, so option C ಆಗಿರುತ್ತೆ. Okay, now next question. Electric and magnetic field associated with electromagnetic wave propagating along positive z-axis can be represented as. Okay, so z-axis ಅಂದ್ರೆ K. Okay, so K ಬರಬೇಕು. Okay, so K ಬರಬೇಕಿಲ್ಲಿ. So K ಬರಬೇಕಂದ್ರೆ what should be the values? Okay, so what should be the values ಹೇಳಿ ನೋಡೋಣ. K ಬರಬೇಕಂದ್ರೆ I cap and J cap ಬರಬೇಕು. Okay, so I cap ಮತ್ತೆ J cap ಬರಬೇಕು. So electric field along I cap and J cap. Okay, so I cap ಇದೆ, J cap ಇದೆ. Therefore option A. Okay, ಸರ್ ಇದು ಹೇಗೆ ಗೊತ್ತಾಯ್ತು ಅಂದ್ರೆ ಆಲ್ರೆಡಿ ಅವ್ರಿಗೆ ಕೊಟ್ಟಿದ್ದಾರೆ. So positive z-axis ಅಂತ. Okay na? Now let's move on to the next one. Which of the following statement is the false for the properties of electromagnetic waves? The first one, these waves do not require any material medium for the propagation. This is right statement, not wrong statement. Both electric and magnetic field vectors attains maximum and minimum at the same place and same plane. Yes. And energy in an electromagnetic wave is divided equally between the electric and magnetic vectors. Yes, that is also true. Both electric and magnetic field vectors are parallel. ಈ parallel ಅನ್ನೋದು gone. Okay, so this is wrong statement. Okay, so this is the wrong statement. Option D. Okay na? ಯಾಕೆ ಅಂದ್ರೆ ನಮಗೆ electric field, magnetic field and velocity vector 3 are mutually perpendicular to each other. Okay, so next one. The electric field part of an electromagnetic wave in a medium represented Ex is equals to 0. Ey that is 2.5 cos bracket of 2 pi into 10 power 6 radian per meter. Okay, radians per second ಆಗಬೇಕಿದು. K ಅಲ್ವಾ? Okay, mu ಅಂತಂದ್ರೆ that is radians per second and minus pi into 10 power minus 2 radians per second. ಇದು kx ಆಗಬೇಕು. Okay, so ಇಲ್ಲಿ meter ಆಗಬೇಕು. Okay, right. Kx Ey
Ey is also 0. Okay, so Ey. The wave is moving along ಯಾವ direction? So moving along. ಇದು ಈ ಕಡೆ ಹೋಗ್ತಾ ಇದ್ರೆ ಪಾಸಿಟಿವ್ ಡೈರೆಕ್ಷನ್. ಓಕೆ, ಸೊ ದಿಸ್ ಇಸ್ ಪಾಸಿಟಿವ್. ಓಕೆ, ಸೊ ನೆಗೆಟಿವ್ ಬಂದಿದೆಯಲ್ಲ, ಸೊ ನೆಗೆಟಿವ್ ಬಂದಿದ್ರೆ ದಟ್ ಇಸ್ ಅ ಪಾಸಿಟಿವ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ. ಅಂಡ್ ಇ ವೈ ಅಂತಂದ್ರೆ ಏನಾಗುತ್ತೆ? ಮೂವಿಂಗ್ ವಿತ್ ಸೊ ಎಸ್ ಈ ತರ ಕಂಚೆ ಮಾಡ್ಕೊಂಡ್ರೆ, ಸೊ ಇಲ್ಲಿ ವಿ ಮೂವಿಂಗ್ ವಿತ್ ಅಂತಂದ್ರೆ ಇಲ್ಲಿ ಈ ವ್ಯಾಲ್ಯೂ ಎಲ್ಲಿದೆ? ಇಲ್ಲಿ ಜೆ ಕ್ಯಾಪ್. ಓಕೆ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ಅಂಡ್ ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟರ್. ಓಕೆ, ಸೊ ನೋಡಿ, ಸೊ ಈ ತರ ಮಾಡಿದ್ರೆ ಈ ಕಡೆ ಬರುತ್ತೆ. ಓಕೆ, ಸೊ ದಟ್ ಇಸ್ ಇ ವೆಕ್ಟರ್ ಸೊ ಕ್ರಾಸ್ ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ಸ್ ಟು ವಿ ವೆಕ್ಟರ್. ಓಕೆ ಸರ್, ಇದರ ಪ್ರಕಾರ ನಮಗೆ ಮೂವಿಂಗ್ ವಿತ್ ಅ ಪಾಸಿಟಿವ್, ಮೂವಿಂಗ್ ಅಲಾಂಗ್ ಎಕ್ಸ್ ಡೈರೆಕ್ಷನ್ ವಿತ್ ಅ ಫ್ರೀಕ್ವೆನ್ಸಿ 10 ಪವರ್ 6 ಫ್ರೀಕ್ವೆನ್ಸಿನ ಫೈಂಡ್ ಮಾಡಬೇಕು. ಓಕೆ, ಫ್ರೀಕ್ವೆನ್ಸಿನ ಫೈಂಡ್ ಮಾಡೋದು ಹೇಗೆ? ಸರ್ ದಿಸ್ ಒನ್ ಇಸ್ ಮ್ಯೂ ಟಿ ಅಂಡ್ ದಿಸ್ ಇಸ್ ದ ಕೆ ಎಕ್ಸ್. ವೇವ್ ಲೆಂತ್ ಫೈಂಡ್ ಮಾಡಬೇಕು. ಓಕೆ, ಸೊ ಮ್ಯೂ ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ ಅ 2 ಪೈ ಎಫ್. ಅಂಡ್ ಇಲ್ಲಿ ಎಷ್ಟು ವ್ಯಾಲ್ಯೂ ಕೊಟ್ಟಿದ್ದಾರೆ ಸರ್? ಇಟ್ 2 ಪೈ into f. Okay, so 2 pi into 10 power 6. Okay, yes sir, ಇಲ್ಲಿ 2 pi ಇಲ್ಲಿ 2 pi get cancel and frequency ಎಷ್ಟಾಗುತ್ತೆ ಸರ್? 10 power 6. Okay sir, ಇಲ್ಲಿ 10 power 6 ಇದೆ, ಇಲ್ಲಿ 10 power 6 ಇದೆ. Okay, x direction frequency. Okay, ಇಲ್ಲಿ ನೆಗೆಟಿವ್ x direction ಅಂತ ಇದೆ, therefore gone. ಇದು ಸಹ gone, ಯಾಕೆಂದ್ರೆ y axis ತೋರಿಸಿದ್ರ. and k ಇದನ್ನ ಯಾವ ತರ ಬರೀತೀರಾ ಸರ್? k that is equals to 2 pi divided by lambda and lambda that is equals to 2 pi divided by k value ಎಷ್ಟಿದೆ sir? Pi that is equals to 10 power minus 2. Okay, so pi get cancel and this is a 200 meter. So lambda is a 200 meters. So ಇಲ್ಲಿ 100 ಇದೆ, so ಇಲ್ಲಿ 200 ಇದೆ. Therefore right answer for this question, so option B. Option B is the right answer. Okay na? Now let's move on to the next question. The mu naught, the velocity of electromagnetic radiation in a medium of a permittivity and permeability mu naught is given by. So normal ಆಗಿ 1 over c, c is equals to 1 over under square root mu naught and epsilon naught is the right answer. Okay, that is option D. Next question. The velocity of electromagnetic wave is a parallel. Okay, parallel ಇರಲ್ಲ, perpendicular ಆಗಿರುತ್ತೆ. The velocity of electromagnetic wave is, ಇದು parallel ಇರಲ್ಲ. Okay, so perpendicular ಇರುತ್ತೆ. E cross B. Okay, so that is E cross B. Parallel ಇರೋದಿಲ್ಲ, 3ಕ್ಕೂ 3 perpendicular to each other ಇರುತ್ತೆ. Okay, so that is option B. E cross B that is equals to B. The frequency of electromagnetic wave is a 10 megahertz. Then it's a wavelength. Okay, so ಇಲ್ಲಿ ನಾರ್ಮಲ್ ಆಗಿ C that is equals to f lambda ಯೂಸ್ ಮಾಡಬಹುದು. C that is equals to 3 into 10 power 8 that is equals to frequency ಎಷ್ಟಿದೆ ಸರ್? 10 into 10 power 6 into lambda. Okay, so wavelength ಎಷ್ಟಾಗುತ್ತೆ? 7 ಆಗುತ್ತಲ್ವಾ? 7 ಮೇಲ್ಗಡೆ ಬಂದ್ರೆ ಎಷ್ಟಾಗುತ್ತೆ? ಇದು 7 ಇಲ್ಲಿ ಗೆಟ್ ಕ್ಯಾನ್ಸಲ್ ಆಗುತ್ತೆ, 1 ಉಳಿತು. ಓಕೆ, ಸೊ ದಿಸ್ ಇಸ್ 1. ಸೊ ದಟ್ ಮೀನ್ಸ್ 30 that is equals to lambda. Lambda is equals to 30 meter. Okay, so that is option A. Done? Yes sir. Next question. If epsilon naught and mu naught are electric permittivity and magnetic permeability in a free space, epsilon and mu naught are corresponding quantities in a medium. The refractive index of the medium are. Okay, so refractive index of the medium. So refractive index general ಆಗಿ ಯಾವ ತರ ಬರೀತೀವಿ? So refractive index that is equals to speed. Okay, so speed of light and refractive index. Okay, so refractive index that is equals to speed of light in a free space and divided by V. C ಅಂದ್ರೆ ಯಾವ ತರ ಬರೀತೀವಿ? C is nothing but, so it is a mu naught and epsilon naught. And V ನ ಯಾವ ತರ ಬರೀತೀವಿ? Okay, so U ನ ಯಾವ ತರ ಬರೀತೀವಿ ಸರ್? ಇಟ್ ಇಸ್ mu, medium ಗೆ. Okay, so mu m and epsilon m. Okay, ಇದರ ಪ್ರಕಾರ ಬರೆದ್ರೆ the refractive index that is equals to, so 1 divided by under square root so mu naught epsilon naught, so that is equals to, ಇದನ್ನ ಯಾವ ತರ ಬರೀಬಹುದು? Okay, so ಇದನ್ನ ಯಾವ ತರ ಬರೀಬಹುದು ಅಂತಂದ್ರೆ into, so definition ಪ್ರಕಾರ ಆದ್ರೆ mu r into so mu naught into so mu naught ಇದು epsilon r into epsilon naught. Okay, yes sir. ಇವೆರಡೇ ಕ್ಯಾನ್ಸಲ್ ಆಗ್ಬಿಡುತ್ತಾ? mu naught ಗೆಟ್ ಕ್ಯಾನ್ಸಲ್ ಆಗುತ್ತೆ. ನಮ್ಗೆ ಉಳಿಯೋದೆಷ್ಟು? ಇಲ್ಲಿ ಹೇಳ್ತಿರೋದು ಓಕೆ, ಮೀಡಿಯಂ ಅಲ್ಲೇ ಬರಿಬೇಕಂತ ಹೇಳ್ತಿರೋದಲ್ವಾ? ಸೊ ಮೀಡಿಯಂ ಅಲ್ಲೇ ಬರಿಬೇಕಂತ ಹೇಳ್ತಿರೋದು, ನಾಟ್ ರಿಕ್ವೈರ್ಡ್, ಡೈರೆಕ್ಟ್ ಆಗಿ ಬರೆಯೋದು. ಓಕೆ, ಸೊ ದಿಸ್ ಇಸ್ ದ mu naught and epsilon naught. ದ ಅಂಡರ್ ಸ್ಕ್ವೇರ್ ರೂಟ್ ಇಲ್ಲಿ ಮೀಡಿಯಂ ಏನು ಕೊಟ್ಟವ್ರೆ ಸರ್? ಇಟ್ ಇಸ್ ದ mu and epsilon, and this is the mu naught and epsilon naught. So this is refractive index. Okay, now so right answer ಯಾವ್ದು ಬರುತ್ತೆ? mu naught epsilon naught, mu naught
Mu and epsilon. Mu and epsilon. That is option B. Okay, so that is option B. Next question. The frequency of electromagnetic wave which best suited to observe particle of radius 3 into 10 power minus 4 centimeter is order of ಅಂತ ಕೇಳ್ತಾರೆ. ಈ ರೇಡಿಯಸ್ ನ ನಾನು ವೇವ್ ಲೆಂತ್ ಅಂತ ಹೇಳಿ ಕನ್ಸಿಡರ್ ಮಾಡ್ಕೋತೀನಿ. ಸೊ ವೇವ್ ಲೆಂತ್ ನೇ ಈ ರೇಡಿಯಸ್ ನೇ ನಾನು ವೇವ್ ಲೆಂತ್ ಅಂತ ಕನ್ಸಿಡರ್ ಮಾಡ್ಕೋತೀನಿ. 10 power minus 4 ಸೆಂಟಿಮೀಟರ್ ಅಂದ್ರೆ 10 power minus 2 ಮೀಟರ್. ಓಕೆ, ಸೊ ಸಿ ದಟ್ ಈಸ್ ಈಕ್ವಲ್ಸ್ ಟು ಎಫ್ ಲ್ಯಾಂಬ್ಡಾ ಅಂಡ್ ಇಲ್ಲಿ ನಮಗೆ ಬೇಕಾಗಿರೋದು ಯಾವುದು ಫ್ರೀಕ್ವೆನ್ಸಿ. ಸೊ 3 into 10 power 8. So that is equals to 3 into 10 power minus 6 into frequency. Okay, yes sir. So ಇಲ್ಲಿ ನಾವು ನೋಡ್ಕೊಂಡ್ರೆ this 3 get cancel. ಇದು ಕೆಳಗಡೆ ಬಂದ್ರೆ ಎಷ್ಟಾಗುತ್ತೆ ಸರ್? frequency that is equals to the 10 power 14 hertz ಆಗುತ್ತೆ. Okay, so 10 power 14 hertz. 10 power 14, that is option B. Okay, so option B is the right answer. Okay, now let's move on to the next one. That is electromagnetic spectrum. That is the last concept. Okay, so electromagnetic spectrum is the last concept. Okay, ಇದರ ಪ್ರಕಾರ the electromagnetic radiation which has the smallest wavelength. Okay, so smallest wavelength ಅಂದ್ರೆ ಯಾವ್ದು ಬರುತ್ತೆ? ಗಾಮಾ. ಸರ್ ನಿಮಗೆ ಟ್ರಿಕ್ ಗೊತ್ತಿದೆಯಲ್ಲ? Okay, so Rai's mother is visiting Uncle Xavier's garden. G, that is the minimum wavelength. Okay, next one. Match list 1 and match list 1 with the list 2. Choose the correct answer. Okay, so choose the correct answer. Okay, so choose the correct answer. ನೋಡಿ ನಮಗೆ ಕೊಟ್ಟಿರೋದು ರೇಂಜ್ ಏನಪ್ಪಾ ಅಂತ ಹೇಳಿದ್ರೆ, ಓಕೆ, ಸೊ ವೇವ್ ಲೆಂತ್ ಕೊಟ್ಟಿದ್ರೆ. ಓಕೆ, ಸೊ ಇಲ್ಲಿ Rai's mother is visiting Uncle Xavier's garden. 1, 2, 3, 4, 5, 6, 7. Okay, so first one ನೋಡಿ, first one that is wavelength maximum ಇರಬೇಕು. Okay, so wavelength maximum ಎಲ್ಲಿದೆಪ್ಪ? So wavelength is maximum, that is 2. Okay, so wavelength is a maximum. Okay, AM radio waves ಅಂದ್ರೆ radio waves ಅಲ್ವಾ? So maximum length that is 2. Okay sir, 2 ಎಲ್ಲಿದೆಯಪ್ಪ? ಸ್ಟಾರ್ಟಿಂಗ್ ಫ್ರಮ್ 2. ಸರ್ ಇಲ್ಲಿ 2 ಇದೆ. ರೈಟ್ ಆನ್ಸರ್ ಆಪ್ಷನ್ ಎ. ಅಷ್ಟೇ ಮುಗೀತು. ಇದು ನೋಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ 2, 3, 4, 1. ಓಕೆ, ಸೊ ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಒನ್ ನೋಡಿ, ಮೈಕ್ರೋವೇವ್ ಅದಕ್ಕಿಂತ ಕಮ್ಮಿ. ಓಕೆ, ಸೊ ಅದಕ್ಕಿಂತ ಕಮ್ಮಿ ಅಂದ್ರೆ 10 power minus 2, that is 3. ಅದಕ್ಕಿಂತ ಕಮ್ಮಿ, ಸೊ that is 3. ಅಂಡ್ ಇನ್ಫ್ರಾರೆಡ್. ಓಕೆ, ಸೊ ಇನ್ಫ್ರಾರೆಡ್ ಅದಕ್ಕಿಂತ ಸ್ವಲ್ಪ ಕಮ್ಮಿ. ಓಕೆ, 10 power minus 2 ಆದ್ಮೇಲೆ 10 power minus 4. ಓಕೆ, ಸೊ 10 power minus 4 ಯಾವ್ದಪ್ಪ? ಸೊ 4. ಅಂಡ್ ದ ನೆಕ್ಸ್ಟ್ ಒನ್ ದಟ್ ಈಸ್ ಇನ್ಫ್ರಾರೆಡ್. ಓಕೆ, ಸೊ ಇನ್ಫ್ರಾರೆಡ್ IR ಮುಗಿತಾ? ಅಂಡ್ ಎಕ್ಸ್ರೇ, ಇಲ್ಲಿ ಎಕ್ಸ್ರೇ ದಟ್ ಇಸ್ 10 power minus 10, ದಟ್ ಇಸ್ 1. ಸೊ ನೋಡಿ 2, 3, 4, 1. ಓಕೆ, ಸೊ 2, 3, 4, 1 ನೋಡಿ, ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಿದ್ರೆ ಈಸಿಯಾಗಿ ಮಾಡ್ಬೋದು. ಓಕೆ, ಎಲಿಮಿನೇಷನ್ ಮೆಥಡ್ ಮಾಡಿದ್ರೆ ಈಸಿಯಾಗಿ ಮಾಡ್ಬೋದು. ಓಕೆನಾ, ರೈಟ್. ಸೊ ನೆಕ್ಸ್ಟ್ ಒನ್, ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ವಿತ್ ದ ಶಾರ್ಟೆಸ್ಟ್ ವೇವ್ ಲೆಂತ್ ಅಮಂಗ್ ದ ಫಾಲೋಯಿಂಗ್. ಗಾಮಾ ಇದೆನಾ? ಸೊ ಗಾಮಾ, ಶಾರ್ಟೆಸ್ಟ್ ವೇವ್ ಲೆಂತ್ ಗಾಮಾ ರೇಸ್. ಓಕೆ, ರೈಟ್. ನೆಕ್ಸ್ಟ್ ಒನ್, which color has the which color of the light has the longest wavelength? Red color. Okay, so red color. Okay, so red color. Next one, the condition under which microwave oven heats up the food item containing water molecules most efficiently. That is resonant condition ಅಂತ ಬರುತ್ತೆ. ಅಂದ್ರೆ natural frequency that should be equal to circuit frequency. Okay, ಅದರ ಪ್ರಕಾರ ನೋಡಿದ್ರೆ infrared waves produces heating in a microwave oven is wrong. The frequency of the microwave must match the resonant frequency of the water molecule. This is the right answer. ಈ ಕಂಡೀಷನ್ ಅಲ್ಲಿ ವರ್ಕ್ ಆಗುತ್ತೆ. ಓಕೆ, ನಾ ನೆಕ್ಸ್ಟ್ ಇದು ಆರ್ಡರ್ನ ನೀವು ಬರಿಬೇಕು. ಓಕೆ, ಸೊ ಟೇಕ್ ಇಟ್ ಆಸ್ ಅ ಹೋಮ್ವರ್ಕ್ ಕ್ವಶನ್. ಒಂದ್ಸತಿ ಯೋಚನೆ ಮಾಡಿ ಬರೀರಿ. ಓಕೆ, ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ರೇ ಆರ್ ನಾಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್? ಯಾವುದು? ಆಲ್ಫಾ, ಬೀಟಾ, ಗಾಮಾ. ಇಲ್ಲಿ ಬೀಟಾ ರೇ ಅನ್ನೋದು ಬರಲ್ಲ. ಓಕೆ, ಎಕ್ಸ್ರೇ ಬರುತ್ತೆ, ಗಾಮಾ ರೇ ಬರುತ್ತೆ, ಹೀಟ್ ರೇ ಇಸ್ ನಥಿಂಗ್ ಬಟ್ ಇನ್ಫ್ರಾರೆಡ್ ಅಂತ. ದಟ್ ಇಸ್ ಆಪ್ಷನ್ ಸಿ. ನೆಕ್ಸ್ಟ್ ಕ್ವೆಶ್ಚನ್, ವಾಟ್ ಈಸ್ ದ ಕಾಸ್ ಆಫ್ ಅ ಗ್ರೀನ್ ಹೌಸ್ ಎಫೆಕ್ಟ್? ಯಾವುದು? ಗ್ರೀನ್ ಹೌಸ್ ಎಫೆಕ್ಟ್ ಯಾವ್ದು ಬರುತ್ತೆ? ಇನ್ಫ್ರಾರೆಡ್, ಅಲ್ಟ್ರಾವೈಲೆಟಾ? ಓಕೆ, ಸೊ ದಟ್ ಈಸ್ ಇನ್ಫ್ರಾರೆಡ್, ಅಲ್ಟ್ರಾವೈಲೆಟಾ? Ultraviolet. Okay, so next one, biological impact of ozone layer. It stops the ultraviolet radiation. Okay, so that is option A. Ozone layer reduces green effect illa. Ozone layer reflect the radio waves illa. Ozone layer controls O2 H2 ratio in atmosphere. Next one, the frequency of order. Okay, so ಇದನ್ನ frequency ನ terms ಅಲ್ಲಿ ಬರೀರಿ. ಇಲ್ಲಿ ನಾನು ಟೋಟಲ್ ಎಷ್ಟು ಹೋಮ್ವರ್ಕ್ ಕೊಟ್ಟೆ? 3 ಹೋಮ್ವರ್ಕ್ ಕ್ವೆಶ್ಚನ್ಸ್ ಮಾತ್ರ ಕೊಟ್ಟಿರೋದು. ಓಕೆ, ಓನ್ಲಿ 3. ಓಕೆ, ಸೊ ಆರ್ಡರ್ ಗೊತ್ತಲ್ಲ, ಅದು ನಿಮಗೆ ಶಾರ್ಟ್ ಕಟ್ ಹೇಳಿದ್ನಲ್ಲ, ಅದನ್ನ ಫಾಲೋ ಮಾಡಿ. ವಿಚ್ ಆಫ್ ದ ಫಾಲೋಯಿಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಸ್ಮಾಲ್ ವೇವ್ ಅಂತ. ಇದು ಎಷ್ಟು ಸತಿ ರಿಪೀಟ್ ಆಗುತ್ತೋ? ಗಾಮಾ ಇಲ್ಲ. ಓಕೆ, ಅಂಕಲ್ ಝೇವಿಯರ್ಸ್ ಗಾರ್ಡನ್ ಅಂದ್ರೆ ಎಕ್ಸ್ರೇ. ಓಕೆ, ಸೊ ದಟ್ ಈಸ್ ದ ಎಕ್ಸ್ರೇ ಬಿಕಾಸ್ ಅಲ್ಲಿ ಗಾಮಾ ಇದೆಯಲ್ಲ. ಓ ಸಾರಿ, ಗಾಮಾ ಇದೆ, ಕೆಳಗಡೆ ಇದೆ. ಓಕೆ, ಸೊ ಗಾಮಾ ಕೆಳಗಡೆ ಇದೆ. ಓಕೆ, ನಾ
The structure of a solid is investigated by ಯಾವ್ದರಿಂದ ಬರುತ್ತೆ X-rays. Okay, so structure X-ray applications ಓದಿದ್ವಲ್ಲ. Okay, now let's move on to the next question. Which of the following electromagnetic radiation have the longest wavelength? Again, that is radio waves. Longest to shortest ಅಷ್ಟೇ. Okay, so when light propagates through material medium, the relative permittivity epsilon r and relative permeability, that is mu r. The velocity of light v is given by, okay, so v ಯಾವ ತರ ಬರುತ್ತೆ? So c divided by, so mu naught, okay, mu m ಬರುತ್ತೆ. Okay, so c that is equals to mu naught. Okay, so ನೋಡಿಲಿ, so v that is equals to medium ಅಂದ್ರೆ ಏನು ಬರುತ್ತೆ? So ನಮಗೆ ಗೊತ್ತಿದೆ c that is equals to 1 divided by under square root mu naught and epsilon naught ಅಂತ ಬರುತ್ತೆ. ಇಲ್ಲಿ ಮೀಡಿಯಂ ಬಂದಾಗ ಸರ್ ಇಟ್ ಇಸ್ mu m and epsilon m ಅಂತ ಬರುತ್ತೆ. ಸೊ ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಸೊ mu m ಏನ್ ಬರುತ್ತೆ ಸರ್, ಇಟ್ ಇಸ್ mu r and mu naught and epsilon r epsilon naught ಅಂತ ಬರುತ್ತೆ. ಇದನ್ನ ಆಚೆ ತಗೊಳ್ಳಿ, ಯಾವ್ದನ್ನ ಸರ್ ಇಟ್ ಇಸ್ mu naught and epsilon naught ಆಚೆ ತಗೊಳ್ಳಿ ಇಂಟು ಸೊ 1 divided by under square root ಸೊ mu r and epsilon r. ಇದನ್ನ ನೀವೇನ್ ಮಾಡ್ಬೋದು c ಅಂತ ಬರೀಬಹುದು, c divided by, okay, so c divided by under square root mu r and epsilon r. Okay, so that is option A. Option A is the right answer. Okay na, done. High weightage ದೀಪ ಆಲ್ರೆಡಿ ನಾವು ವಿಡಿಯೋ ಮಾಡಿದ್ವಿ, ಒಂದ್ಸತಿ ಚೆಕ್ ಮಾಡಿ. ಓಕೆ, ಸೊ ನಮ್ಮ ನೀಟ್ ಚಾನಲ್ ಅಲ್ಲ ಇದೆ ವೇಟೇಜ್ ಆಫ್, ಓಕೆ, ಚಾಪ್ಟರ್ ವೇಟೇಜ್ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ರೆಕಾರ್ಡೆಡ್ ಫಾರ್ಮ್ಯಾಟ್ ಅಲ್ಲಿ ಮಾಡಿದ್ದೀನಿ, ಅದೊಂದ್ಸತಿ ನೋಡಿ. ಓಕೆ, ರೈಟ್. ನೆಕ್ಸ್ಟ್, parallel plate capacitor of a capacitance 20 microfarad is being charged by voltage source whose potential is changing at a rate of 3 volt per second. The conduction current through connecting wires, okay, and the displacement current through the plates of the capacitor would be respectively. So conduction current ಮಾಡ್ಬೇಕಂದ್ರೆ, okay, so conduction current ಮಾಡ್ಬೇಕಂತಂದ್ರೆ ರೇಟ್ ಆಫ್ ಚೇಂಜ್ ಆಫ್ ಅಥವಾ ರೇಟ್ ಆಫ್ ಲಾ ಆಫ್ ಚಾರ್ಜಸ್ ಇರಬೇಕು, ಅದಿಲ್ಲ. ಬಟ್ ನಮಗೆ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಇದೆ, ಏನು ಸರ್, ದಟ್ ಇಸ್ ಸಿ ಡಿ ವಿ ಡಿವೈಡೆಡ್ ಬೈ ಡಿ ಟಿ. ಓಕೆ, ಸೊ ಸಿ ವ್ಯಾಲ್ಯೂ ಎಷ್ಟಿದೆ ಸರ್, ಇಟ್ ಇಸ್ 20 ಮೈಕ್ರೋ ಫ್ಯಾರಡ್ ಇಂಟು ಡಿ ವಿ ಡಿವೈಡೆಡ್ ಬೈ ಡಿ ಟಿ ಎಷ್ಟಿದೆ 3. ಎಷ್ಟಾಗುತ್ತೆ ಡಿಸ್ಪ್ಲೇಸ್ಮೆಂಟ್ ಕರೆಂಟು 60, ಸೊ 60 ಮೈಕ್ರೋ ಆಂಪಿಯರ್ ಆಗುತ್ತೆ. ಸೊ ದಿಸ್ ಈಸ್ ಈಕ್ವಲ್ಸ್ ಟು ಕಂಡಕ್ಷನ್ ಕರೆಂಟ್. ಸೊ ಯಾವಾಗಲೂ ಕಂಡಕ್ಷನ್ ಕರೆಂಟು ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಯಾವಾಗಲೂ ಸೇಮ್ ಇರುತ್ತೆ, ಬೇರೆ ಬೇರೆ ಇರಲ್ಲ. ಸೊ ರೈಟ್ ಆನ್ಸರ್ 60 ಮೈಕ್ರೋ ಆಂಪಿಯರ್, 60 ಮೈಕ್ರೋ ಆಂಪಿಯರ್. ಓಕೆ, ರೈಟ್, ದಟ್ಸ್ ಇಟ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಕಂಪ್ಲೀಟ್ ಆಯ್ತು. ಅಂಡ್ ನೆಕ್ಸ್ಟ್ ಕ್ಲಾಸ್ ರೇ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್. ಓಕೆ, ಸೊ ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ರೇ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ ಚಾಪ್ಟರ್ ಜೊತೆ ನಿಮ್ ಮುಂದೆ ಬರ್ತೀವಿ. ಓಕೆ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.